ಹಾಯ್ ಗೈಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಇವಾಗ ನಾವು ಮಾಡ್ಯೂಲ್ 4ನ ಒನ್ ಶಾರ್ಟಲ್ಲಿ ಮುಗಿಸೋಣ. ಸೊ ಇದರಲ್ಲಿ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಕವರ್ ಮಾಡಿದ್ದೀನಿ. ಸೊ ಫಸ್ಟ್ ನೀವು ಈ ಕ್ವೆಶನ್ಸ್ಗೆ ಪ್ರಿಯಾರಿಟಿ ಕೊಡಬೇಕು. ಆಮೇಲೆ ಇನ್ ಕೇಸ್ ಏನಾದರೂ ಟೈಮ್ ಇದ್ದರೆ ಬೇರೆ ಕ್ವೆಶನ್ಸು ಕೂಡ ನೋಡ್ಕೊಂಡು ಹೋಗಿ. ಓಕೆ, ಬಟ್ ದೀಸ್ ಆರ್ ಸೂಪರ್ ಇಂಪಾರ್ಟೆಂಟ್ ಕ್ವೆಶನ್ಸ್. ಓಕೆ, ಸೊ ಫಸ್ಟ್ ಕ್ವೆಶನ್ ಬಂದ್ಬಿಟ್ಟು ಸಮ್ಮರೈಸ್ ದ ಕ್ಲೌಡ್ ಡೇಟಾ ಎನ್ಕ್ರಿಪ್ಷನ್ ಆ್ಯಂಡ್ ದ ಚಾಲೆಂಜಸ್ ಇನ್ ದ ಡೇಟಾ ಎನ್ಕ್ರಿಪ್ಷನ್ ಅಂತ ಕೇಳಿದ್ದಾರೆ. ಫಸ್ಟ್ ಆಫ್ ಆಲ್, ಈ ಕ್ಲೌಡ್ ಡೇಟಾ ಎನ್ಕ್ರಿಪ್ಷನ್ ಅಂದ್ರೆ ಏನು? So, it is a process of protecting the sensitive data stored on the cloud servers by converting the plain text to the encrypted form. Cloud data encryption ಅಂತ ಅಂದ್ರೆ ಇವಾಗ ಒಂದೊಂದು ಸೆನ್ಸಿಟಿವ್ ಡೇಟಾ ಇರುತ್ತೆ, ಪರ್ಸನಲ್ ಡೇಟಾ ಇರುತ್ತೆ ಅಥವಾ ಕಾನ್ಫಿಡೆನ್ಷಿಯಲ್ ಡೇಟಾ ಇರುತ್ತೆ. ಆ ಒಂದು ಡೇಟಾನ ಇವಾಗ ನಾವು ಕ್ಲೌಡ್ ಸರ್ವರ್ಸ್ ಅಲ್ಲಿ ಸ್ಟೋರ್ ಮಾಡೋದು. ಹೆಂಗ್ ಸ್ಟೋರ್ ಮಾಡ್ತೀರಾ? ಇವಾಗ ನೀವು ಒಂದು ರಾ ಮೆಸೇಜ್ನ ನೀವೇನ್ ಮಾಡ್ತೀರಾ, ಎನ್ಕ್ರಿಪ್ಟೆಡ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡ್ಬಿಟ್ಟು, ಎನ್ಕ್ರಿಪ್ಟೆಡ್ ಫಾರ್ಮ್ ಅಂದ್ರೆ ಯಾರಿಗೂ ಅರ್ಥ ಆಗದೆ ಇರುವಂತ ಫಾರ್ಮ್. ಓಕೆನಾ? ಸೊ ಅದು ನೋಡಿದ ತಕ್ಷಣ ನೀವು ಇದೇ ಮೆಸೇಜ್ ಕಳ್ಸಿದ್ರ ಅಂತ ಗೊತ್ತಾಗೋದಿಲ್ಲ. ಓಕೆ, ಅದನ್ನ ಎನ್ಕ್ರಿಪ್ಟೆಡ್ ಫಾರ್ಮ್ ಅಂತ ಕರಿತೀವಿ. ಓಕೆ, ಸೊ ಇವಾಗ ನಿಮ್ಮ ಒಂದು ಕಾನ್ಫಿಡೆನ್ಷಿಯಲ್ ಡೇಟಾ ಅಥವಾ ಪರ್ಸನಲ್ ಡೇಟಾನ ನೀವು ಕ್ಲೌಡ್ ಸರ್ವರ್ಸ್ ಮೇಲೆ ಹೆಂಗ್ ಸ್ಟೋರ್ ಮಾಡ್ತೀರಾ ಅಂತ ಅಂದ್ರೆ, ಸೊ ಬೈ ಕನ್ವರ್ಟಿಂಗ್ ದ ಪ್ಲೇನ್ ಟೆಕ್ಸ್ಟ್ ಟು ದ ಎನ್ಕ್ರಿಪ್ಟೆಡ್ ಫಾರ್ಮ್. ಓಕೆ, ಸೊ ಟು ಪ್ರಿವೆಂಟ್ ದ ಅನ್ಆಥರೈಸ್ಡ್ ಆಕ್ಸೆಸ್ ಟು ದ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಶನ್. ಏನಕ್ಕೆ ಇದನ್ನ ಮಾಡ್ತೀವಿ ಅಂತ ಅಂದ್ರೆ, ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಶನ್ ನ ಅನ್ಆಥರೈಸ್ಡ್ ಆಕ್ಸೆಸ್ ಇಂದ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಓಕೆ, ಸೊ ಮತ್ತೆ ಕ್ಲೌಡ್ ಡೇಟಾ ಎನ್ಕ್ರಿಪ್ಷನ್ ಅಲ್ಲಿ ಎಷ್ಟು ಟೈಪ್ಸ್ ಇದಾವೆ? ಸೊ ಅದರಲ್ಲಿ ಫಸ್ಟ್ ಹೋಮೋಮಾರ್ಫಿಕ್ ಎನ್ಕ್ರಿಪ್ಷನ್. ಏನಪ್ಪಾ ಈ ಹೋಮೋಮಾರ್ಫಿಕ್ ಎನ್ಕ್ರಿಪ್ಷನ್ಸ್ ಅಂತ ಅಂದ್ರೆ, it allows arithmetic and logical operations to be performed directly on the encrypted data without decrypting it. ಅಂದ್ರೆ ಇವಾಗ ನೀವು ಪ್ಲೇನ್ ಟೆಕ್ಸ್ಟ್ ನ ಎನ್ಕ್ರಿಪ್ಟೆಡ್ ಫಾರ್ಮ್ ಗೆ ಕನ್ವರ್ಟ್ ಮಾಡಿರ್ತೀರಾ. ಓಕೆನಾ? ಈ ಹೋಮೋಫಾರ್ಮಿಕ್ ಎನ್ಕ್ರಿಪ್ಷನ್ಸ್ ಅಂತ ಅಂದ್ರೆ, ನೀವು ಲಾಜಿಕಲ್ ಮತ್ತೆ ಅರ್ಥಮೆಟಿಕ್ ಆಪರೇಷನ್ಸ್ ನ ಆ ಒಂದು ಡೇಟಾ ಮೇಲೆ ನೀವು ಪರ್ಫಾರ್ಮ್ ಮಾಡ್ತೀರಾ. ಇನ್ನೂ ಅದು ಡಿಕ್ರಿಪ್ಟ್ ಆಗಿರಲ್ಲ, ಬಟ್ ನೀವೇನ್ ಮಾಡ್ತೀರಾ, ಆ ಒಂದು ಡೇಟಾ ಮೇಲೆ ನೀವು ಅರ್ಥಮೆಟಿಕ್ ಲಾಜಿಕಲ್ ಆಪರೇಷನ್ಸ್ ನ ಪರ್ಫಾರ್ಮ್ ಮಾಡ್ತೀರಾ. ಅರ್ಥಮೆಟಿಕ್ ಲಾಜಿಕಲ್ ಆಪರೇಷನ್ಸ್ ಅಂದ್ರೆ ಅಡಿಷನ್, ಪ್ಲಸ್, ಮೈನಸ್, ಆ್ಯಂಡ್, ನಾಟ್, ಎಕ್ಸಾರು. ಸೊ ಈ ತರ ಆಪರೇಷನ್ಸ್ ನ ನಾವೇನಂತ ಕರಿತೀವಿ, ಅರ್ಥಮೆಟಿಕ್ ಆಪರೇಷನ್ಸ್ ಅಂತ ಕರಿತೀವಿ. ಈ ತರ ಆಪರೇಷನ್ಸ್ ನ ನೀವು ಎನ್ಕ್ರಿಪ್ಟೆಡ್ ಡೇಟಾ ಮೇಲೆ ಪರ್ಫಾರ್ಮ್ ಮಾಡ್ತೀರಾ. ಓಕೆ, ದ ಆಫ್ಟರ್ ಡಿಕ್ರಿಪ್ಷನ್ ದ ರಿಸಲ್ಟ್ ಈಸ್ ಸೇಮ್ ಆಸ್ ದ ರಿಸಲ್ಟ್ ಆಪ್ಟೈನ್ ಫ್ರಮ್ ದ ಪ್ಲೇನ್ ಟೆಕ್ಸ್ಟ್ ಡೇಟಾ. ಇವಾಗ ನೀವು ಡಿಕ್ರಿಪ್ಷನ್ ಅಂತ ಅಂದ್ರೆ, ಇವಾಗ ಯಾರಿಗೂ ಅರ್ಥ ಆಗದಿರೋಂಥ ಫಾರ್ಮ್ ಅಲ್ಲಿ ಇರುತ್ತಲ್ವಾ ಆ ಎನ್ಕ್ರಿಪ್ಟೆಡ್ ಡೇಟಾ, ಅದನ್ನ ಡಿಕ್ರಿಪ್ಟ್ ಮಾಡೋದು. ಅಂದ್ರೆ ಅರ್ಥ ಆಗೋ ಫಾರ್ಮ್ ಅಲ್ಲಿ, ಅಂದ್ರೆ ಈ ಡಿಕ್ರಿಪ್ಟ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ನಾವೇನ್ ಒರಿಜಿನಲ್ ಮೆಸೇಜ್ ಇತ್ತಲ್ವಾ ಅದು ಕಾಣಿಸುತ್ತೆ. ಆ ಪ್ರೋಸೆಸ್ ನ ಕನ್ವರ್ಟ್ ಮಾಡೋದನ್ನ ವಾಪಸ್ ಒರಿಜಿನಲ್ ಫಾರ್ಮ್ಗೆ, ಅದನ್ನ ನಾವೇನಂತ ಹೇಳ್ತೀವಿ, ಡಿಕ್ರಿಪ್ಷನ್ ಅಂತ ಹೇಳ್ತೀವಿ. ಸೊ ನೀವು ಡಿಕ್ರಿಪ್ಟ್ ಮಾಡಿದಾಗ ನಿಮಗೆ ಸೇಮ್ ಆ ಪ್ಲೇನ್ ಟೆಕ್ಸ್ಟ್ ಅಲ್ಲಿ ಆ ಏನ್ ಒರಿಜಿನಲ್ ಮೆಸೇಜ್ ಇತ್ತು ಅದು ಕಾಣಿಸುತ್ತೆ. ಓಕೆ, ಫುಲ್ ಹೋಮೋಫಾರ್ಮಿಕ್ ಎನ್ಕ್ರಿಪ್ಷನ್ ಏನ್ ಮಾಡುತ್ತೆ ಅಂದ್ರೆ, ಸಪೋರ್ಟ್ಸ್ ಸೆಕ್ಯೂರ್ ಕಂಪ್ಯೂಟೇಷನ್ ಆನ್ ಎನ್ಕ್ರಿಪ್ಟೆಡ್ ಡೇಟಾ. ಸೊ ಫುಲ್ ಹೋಮೋಫಾರ್ಮಿಕ್ ಎನ್ಕ್ರಿಪ್ಷನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನಿಮಗೆ ಇನ್ನೂ ಕಂಪ್ಯೂಟೇಷನ್ ಮಾಡ್ಬೋದು. ಓಕೆನಾ? ಎನ್ಕ್ರಿಪ್ಟೆಡ್ ಡೇಟಾ ಮೇಲೆ. ಸೊ ಇನ್ ಆರ್ಡರ್ ಟು ವಾಟ್, secure the data. Okay, next one is order preserving encryption. ಏನಿದು ಆರ್ಡರ್ ಪ್ರಿಸರ್ವಿಂಗ್ ಎನ್ಕ್ರಿಪ್ಷನ್ ಅಂತ ಅಂದ್ರೆ, ಇದೊಂದು ಮೆಥಡ್ ಆಫ್ ಎನ್ಕ್ರಿಪ್ಟಿಂಗ್ ದ ನಂಬರ್ ಡೇಟಾ ಇನ್ ಸಚ್ ಅ ವೇ ದಟ್ ದ ಆರ್ಡರ್ ಆಫ್ ದ ನಂಬರ್ ರಿಮೇನ್ಸ್ ದ ಸೇಮ್ ಈವನ್ ಆಫ್ಟರ್ ದ ಎನ್ಕ್ರಿಪ್ಷನ್. ಜನರಲ್ ಆಗಿ ಹೇಳ್ಬೇಕು ಅಂದ್ರೆ, ಎನ್ಕ್ರಿಪ್ಷನ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ, ಆರ್ಡರ್ ಎಲ್ಲ ಚೇಂಜ್ ಆಗೋಗ್ಬಿಡುತ್ತೆ. ಓಕೆನಾ? ಇದ್ರಲ್ಲಿ ಏನ್ ಮಾಡ್ತಿದೀವಿ ಅಂತ ಅಂದ್ರೆ, ನಾವು ನಂಬರ್ ಡೇಟಾನ ಎನ್ಕ್ರಿಪ್ಟ್ ಮಾಡ್ತಾ ಇದೀವಿ. ನಂಬರ್ ಡೇಟಾ ಇರುತ್ತೆ ಅಲ್ವಾ, ಅದನ್ನ ಯಾರಿಗೂ ಅರ್ಥ ಆಗದಿರೋ ಫಾರ್ಮ್ ಅಲ್ಲಿ ನಾವು ಕನ್ವರ್ಟ್ ಮಾಡ್ತಾ ಇದೀವಿ. ಸೊ ಈ ತರ ನಾವು ಎನ್ಕ್ರಿಪ್ಷನ್ ಫಾರ್ಮ್ ಅಲ್ಲಿ ಈ ನಂಬರ್ ಡೇಟಾನ ಕನ್ವರ್ಟ್ ಮಾಡ್ಬೇಕಾದ್ರೆ ಆರ್ಡರ್ ಏನಾಗ್ಬಿಡುತ್ತೆ, ಚೇಂಜ್ ಆಗ್ಬಿಡುತ್ತೆ. ಸೊ ಇಲ್ಲೇನಾಗತ್ತೆ ಅಂತ ಅಂದ್ರೆ, ಇಲ್ಲಿ ಆರ್ಡರ್ ಸೇಮ್ ಇರುತ್ತೆ. ಓಕೆನಾ? ಯಾವ್ದ್ರಲ್ಲಿ, ಆರ್ಡರ್ ಪ್ರಿಸರ್ವಿಂಗ್ ಎನ್ಕ್ರಿಪ್ಷನ್ ಅಲ್ಲಿ. ಸೊ ಇದೇನಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ, ಪರ್ಫಾರ್ಮಿಂಗ್ ದ ರೇಂಜ್ ಸರ್ಚಸ್. ಇದು ಸರ್ಚಿಂಗ್ ಅಲ್ಲಿ ಇವಾಗ ಆರ್ಡರ್ ಅಲ್ಲಿ ಇದೆ ಅಂತ ಅಂದ್ರೆ ನಮಗೆ ನಾವು ಆರಾಮಾಗಿ ಸರ್ಚ್ ಮಾಡ್ಬೋದು, ಏನೇ ಬೇಕಾದ್ರೂ ಆರಾಮಾಗಿ ಸರ್ಚ್ ಮಾಡ್ಬೋದು. ಆ ತರ ಹೆಲ್ಪ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಒನ್ ಇಸ್ ಸರ್ಚಬಲ್ ಸಿಮೆಟ್ರಿಕ್ ಎನ್ಕ್ರಿಪ್ಷನ್. ಏನಪ್ಪಾ ಈ ಸರ್ಚಬಲ್ ಸಿಮೆಟ್ರಿಕ್ ಎನ್ಕ್ರಿಪ್ಷನ್ ಅಂದ್ರೆ, ಸೊ ಇಟ್ ಈಸ್ ಯೂಸ್ಡ್ ಟು ಸರ್ಚ್ ದ ಎನ್ಕ್ರಿಪ್ಟೆಡ್ ಡೇಟಾ ಸೆಕ್ಯೂರ್ಲಿ. ದ ಯೂಸರ್ ಸೆಂಡ್ಸ್ ಅನ್ ಎನ್ಕ್ರಿಪ್ಟೆಡ್ ಕೀವರ್ಡ್ ಟು ದ ಸರ್ವರ್. ದ ಸರ್ವರ್ ಫೈಂಡ್ಸ್ ದ ಮ್ಯಾಚಿಂಗ್ ಎನ್ಕ್ರಿಪ್ಟೆಡ್ ಡೇಟಾ and the user decrypts the result after receiving
ಇಲ್ಲೇನ್ ಮಾಡತ್ತೆ ಅಂದ್ರೆ ನಿಮ್ ಎನ್ಕ್ರಿಪ್ಟೆಡ್ ಡೇಟಾನ ಏನ್ ಮಾಡತ್ತೆ, ಆ ಎನ್ಕ್ರಿಪ್ಟೆಡ್ ಕೀವರ್ಡ್ ನ ಸರ್ವರಿಗೆ ಕಳ್ಸತ್ತೆ. ಸರ್ವರ್ ಏನ್ ಮಾಡತ್ತೆ, ಆ ಅದಕ್ಕೆ ಆದಂತ ಮ್ಯಾಚಿಂಗ್ ಎನ್ಕ್ರಿಪ್ಟೆಡ್ ಡೇಟಾನ ತಗೊಂಡು ವಾಪಸ್ ಕೊಡುತ್ತೆ. ಸೊ ಅವಾಗ ಏನ್ ಮಾಡ್ಬೋದು, ಯೂಸರ್ ಡಿಕ್ರಿಪ್ಟ್ಸ್ ದ ರಿಸಲ್ಟ್ ಆಫ್ಟರ್ ರಿಸೀವಿಂಗ್ ದೆಮ್. ಆ ಸರ್ವರ್ ಕಡೆಯಿಂದ ರೆಸ್ಪಾನ್ಸ್ ಸಿಕ್ಕಿದ್ಮೇಲೆ ಏನ್ ಮಾಡ್ಬೋದು, ಯೂಸರ್ಸ್ ಡಿಕ್ರಿಪ್ಟ್ ಮಾಡ್ಬೋದು ರಿಸಲ್ಟ್ ಗೆ. ಓಕೆ, ಸೊ ಇಲ್ಲಿ ಏನೇನ್ ಚಾಲೆಂಜಸ್ ಇದೆಯಪ್ಪ ಅಂತ ಅಂದ್ರೆ, ಇವಾಗ ಎನ್ಕ್ರಿಪ್ಟೆಡ್ ಡೇಟಾ ಯೂಶುವಲ್ ಆಗಿ ಏನಾಗ್ಬೇಕು, ಪ್ರೊಸೆಸಿಂಗ್ ಟೈಮ್ಕಿನ ಮುಂಚೆ, ಪ್ರೋಸೆಸ್ ಆಗಕ್ಕಿಂತ ಮುಂಚೆ ಅದು ಮುಂಚೆನೆ ಡಿಕ್ರಿಪ್ಟ್ ಆಗ್ಬೇಕು. ಅಂದ್ರೆ ಒರಿಜಿನಲ್ ಫಾರ್ಮ್ಗೆ ಕನ್ವರ್ಟ್ ಆಗ್ಬೇಕು. ಓಕೆನಾ, ಸೊ ಒರಿಜಿನಲ್ ಮೆಸೇಜ್ಗೆ ಕನ್ವರ್ಟ್ ಆಗ್ಬೇಕು. ಸೊ ಈ ಕನ್ವರ್ಟ್ ಆಗೋ ಟೈಮಲ್ಲಿ, ಈ ಒಂದು ಟೈಮಲ್ಲಿ ಅಟ್ಯಾಕರ್ಸ್ಗೆ ಅದೊಂದು ಚಾನ್ಸ್ ಆಕ್ಸೆಸ್ ಮಾಡ್ಕೊಳ್ಬಿಡ್ಬೋದು ಆ ಡೇಟಾನ. ಸೊ ಅದೊಂದು ಚಾಲೆಂಜ್ ಇದೆ. ಆಮೇಲೆ ನೆಕ್ಸ್ಟ್, ಇವಾಗ ಫುಲ್ಲಿ ಹೋಮೋಮಾರ್ಫಿಕ್ ಎನ್ಕ್ರಿಪ್ಷನ್ ಅಲ್ಲಿ ನಾವೇನ್ ಮಾಡ್ತೀವಿ, ತುಂಬಾ ಕಂಪ್ಯೂಟೇಷನ್ ನ ಪರ್ಫಾರ್ಮ್ ಮಾಡ್ತೀವಿ. ಯಾವ್ದ್ರ ಮೇಲೆ, ಎನ್ಕ್ರಿಪ್ಟೆಡ್ ಡೇಟಾ ಮೇಲೆ ಅಲ್ವಾ. ಈ ತರ ಕಾಂಪ್ಲೆಕ್ಸ್ ಕಂಪ್ಯೂಟೇಷನ್ ನಾವು ಪರ್ಫಾರ್ಮ್ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಕಂಪ್ಯೂಟೇಷನ್ ಟೈಮ್ ಅನ್ನೋದು ಜಾಸ್ತಿ ಬೇಕು. ಓಕೆನಾ, ಯಾವ್ದ್ರಲ್ಲಿ, ಈ ಫುಲ್ಲಿ ಹೋಮೋಫಾರ್ಮಿಕ್ ಎನ್ಕ್ರಿಪ್ಷನ್ ಅಲ್ಲಿ. ಮತ್ತೆ ಯಾವಾಗ ಡೇಟಾ ಎನ್ಕ್ರಿಪ್ಟ್ ಆಗಿರುತ್ತೆ ಅಲ್ವಾ, ಸೊ ಡೇಟಾ ಬೇಸಸ್ ಶಾರ್ಟ್ ಕಟ್ಸ್ ನ ಯೂಸ್ ಮಾಡೋದಕ್ಕಾಗಲ್ಲ ಸರ್ಚ್ ಮಾಡೋದಕ್ಕೆ, ಯಾಕಂದ್ರೆ ಅದು ಎನ್ಕ್ರಿಪ್ಟ್ ಆಗಿರುತ್ತೆ ಡೇಟಾ. ಓಕೆ, ಸೊ ಅದಕ್ಕೆ ಏನ್ ಮಾಡ್ಬೇಕು, ಸಿಸ್ಟಮು ಎಂಟೈರ್ ಟೇಬಲ್ ನ ಏನ್ ಮಾಡ್ಬೇಕು, ಸ್ಕ್ಯಾನ್ ಮಾಡ್ಬೇಕಾಗತ್ತೆ. ಸೊ ಇದರಿಂದ ಏನಾಗುತ್ತೆ, ಸಿಸ್ಟಮ್ ಕೂಡ ಸ್ಲೋ ಆಗುತ್ತೆ, ಪರ್ಫಾರ್ಮೆನ್ಸ್ ಕೂಡ ಡೌನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒಂದ್ ಬಂದ್ಬಿಟ್ಟು, ಇವಾಗ ಇವಾಗ ನಾವು ತುಂಬಾ ಎನ್ಕ್ರಿಪ್ಷನ್ ಮೆಥಡ್ಗಳು ಇದಾವೆ. ಓಕೆನಾ, ಆದ್ರೆ ಇವಾಗ ಎನ್ಕ್ರಿಪ್ಷನ್ ಮಾಡಿದಾಗ ಹೇಳಕ್ಕಾಗಲ್ಲ, ಡೇಟಾ ಏನು ಪ್ರಾಪರ್ ಆರ್ಡರ್ ಅಲ್ಲಿ ಅರೇಂಜ್ ಆಗಿರಲ್ಲ. ಓಕೆನಾ, ಆರ್ಡರ್ ಆಗಿರಲ್ಲ ಡೇಟಾ. ಅದರಿಂದ ಇದ್ರಿಂದ ಏನಾಗುತ್ತೆ, ನಾವು ಬಿ-ಟ್ರೀ ಇಂಡೈಸಸ್, ಸೊ ಇಂಡೆಕ್ಸಸ್ ಇದೆಲ್ಲ ನೀಟಾಗಿ ವರ್ಕ್ ಆಗೋದಿಲ್ಲ ಎಫಿಷಿಯಂಟ್ ಆಗಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು, ಇವಾಗ ನಾರ್ಮಲ್ ಆಪರೇಷನ್ಸ್ ಎಲ್ಲ ಎನ್ಕ್ರಿಪ್ಟೆಡ್ ಡೇಟಾ ಬೇಸ್ ಮೇಲೆ ಈಸಿಯಾಗಿ ವರ್ಕ್ ಆಗೋದಿಲ್ಲ. ಇದಕ್ಕೆ ಏನ್ ಬೇಕು, ನಮಗೆ ಸ್ಪೆಷಲ್ ಟೆಕ್ನಿಕ್ಸ್ಗಳು ಬೇಕು, SSE ಅಂತ. ಓಕೆನಾ, ಸೊ ನೆಕ್ಸ್ಟ್, ಅಕಸ್ಮಾತ್ ಈವನ್ ಡೇಟಾ ಏನಾದ್ರೂ ಎನ್ಕ್ರಿಪ್ಟ್ ಆಗಿದ್ರು ಕೂಡ, ಇವಾಗ ಟ್ರಸ್ಟೆಡ್ ಎಂಪ್ಲಾಯೀಸ್ ಅಥವಾ ಯಾರು ಸರ್ವಿಸ್ ಪ್ರೊವೈಡರ್ಸ್ ಇರ್ತಾರೆ, ಅಥವಾ ಇನ್ಸೈಡರ್ ವರ್ಕರ್ಸ್ ಯಾರು ಇರ್ತಾರೆ, ಸೊ ಆ ಆಕ್ಸೆಸ್ ನ ತಗೊಂಡು ಅವ್ರು ಮಿಸ್ಯೂಸ್ ಮಾಡ್ಕೋಬಹುದು ಡೇಟಾ. ಅದನ್ನು ಕೂಡ ಒಂದು ಚಾಲೆಂಜು. ಓಕೆನಾ, ನೆಕ್ಸ್ಟ್, ಪುವರ್ ಮ್ಯಾನೇಜ್ಮೆಂಟ್ ಆಫ್ ದ ಎನ್ಕ್ರಿಪ್ಷನ್ ಕೀಸ್ ಕ್ಯಾನ್ ರಿಡ್ಯೂಸ್ ದ ಸೆಕ್ಯೂರಿಟಿ ಅಂಡ್ ಕಾನ್ಫಿಡೆನ್ಶಿಯಾಲಿಟಿ ಅಂಡ್ ಇಂಟಿಗ್ರಿಟಿ ಆಫ್ ದ ಕ್ಲೌಡ್ ಡೇಟಾ. ಅಂದ್ರೆ ಇವಾಗ ಎನ್ಕ್ರಿಪ್ಷನ್ ಕೀಸ್ ಎಲ್ಲ ಸ್ಟೋರ್ ಆಗಿರ್ಬೇಕು, ಸೇಫ್ ಆಗಿ ಸ್ಟೋರ್ ಆಗಿರ್ಬೇಕಲ್ವಾ. ಸೊ ಅಕಸ್ಮಾತ್ ಏನಾದ್ರೂ ಕೀಸ್ ಏನಾದ್ರೂ ಕಳ್ದೋಯ್ತು, ಅಥವಾ ಲೀಕ್ ಆಯ್ತು, ಅಥವಾ ನೀಟಾಗಿ ಮ್ಯಾನೇಜ್ ಮಾಡಿಲ್ಲ ಅಂತ ಅಂದ್ರೆ, ನಮ್ ಕಾನ್ಫಿಡೆನ್ಶಿಯಾಲಿಟಿಗೆ ಆಮೇಲೆ ಏನಾಗುತ್ತೆ, ಎಫೆಕ್ಟ್ ಆಗುತ್ತೆ. ಅಂದ್ರೆ ಇವಾಗ ನಾವೇನು ಸೆನ್ಸಿಟಿವ್ ಡೇಟಾನ ಅಥವಾ ಪರ್ಸನಲ್ ಡೇಟಾನ ಸ್ಟೋರ್ ಮಾಡಿರ್ತೀವಿ, ಅದಕ್ಕೆಲ್ಲ ಎಫೆಕ್ಟ್ ಆಗುತ್ತೆ. ಅಕಸ್ಮಾತ್ ಏನಾದ್ರೂ ಅವರು ನೀಟಾಗಿ ಮ್ಯಾನೇಜ್ ಮಾಡಿಲ್ಲ, ಅಥವಾ ಲೀಕ್ ಆಯ್ತು ಕೀಸ್ ಅಂತ ಅಂದ್ರೆ. ಓಕೆ, ಸೊ ಸೆಕೆಂಡ್ ಒನ್ ಬಂದ್ಬಿಟ್ಟು, ರೈಟ್ ಅ ಶಾರ್ಟ್ ನೋಟ್ ಆನ್ ಕ್ಲೌಡ್ ಸೆಕ್ಯೂರಿಟಿ ಡಿಫೆನ್ಸ್ ಸ್ಟ್ರಾಟಜೀಸ್. ಸೊ ಕ್ಲೌಡ್ ಸೆಕ್ಯೂರಿಟಿ ಡಿಫೆನ್ಸ್ ಸ್ಟ್ರಾಟಜೀಸ್ ಅಂತ ಅಂದ್ರೆ, ಈ ಒಂದು ಮೆಥಡ್ ನ ಯೂಸ್ ಮಾಡಿಕೊಂಡು ನಾವು ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಡೇಟಾ ಮತ್ತೆ ಅಪ್ಲಿಕೇಶನ್ಸ್ ಮತ್ತೆ ಸರ್ವಿಸಸ್ ನ ಪ್ರೊಟೆಕ್ಟ್ ಮಾಡ್ಕೊಂತೀವಿ. ಯಾವ್ದ್ರಿಂದ ಪ್ರೊಟೆಕ್ಟ್ ಮಾಡ್ಕೊಂತೀವಿ, ಅಟ್ಯಾಕ್ಸ್ ಮತ್ತೆ ಅನ್ಆಥರೈಸ್ಡ್ ಆಕ್ಸೆಸ್ ಗಳಿಂದ ನಾವೇನ್ ಮಾಡ್ತೀವಿ, ಪ್ರೊಟೆಕ್ಟ್ ಮಾಡ್ಕೊಂತೀವಿ. ಓಕೆನಾ, ಸೊ ಇದರಲ್ಲಿ ಇಂಪಾರ್ಟೆಂಟ್ ಡಿಫೆನ್ಸ್ ಸ್ಟ್ರಾಟಜೀಸ್ ಏನಪ್ಪಾ ಅಂತ ಅಂದ್ರೆ, ಫಸ್ಟ್ಗೆ ಡಿಫೆನ್ಸ್ ಇನ್ ಡೆಪ್ತ್ ಅಪ್ರೋಚ್. ಏನಿದು ಡಿಫೆನ್ಸ್ ಇನ್ ಡೆಪ್ತ್ ಅಪ್ರೋಚ್ ಅಂದ್ರೆ, ಇಟ್ ಯೂಸಸ್ ಅ ಮಲ್ಟಿಪಲ್ ಲೇಯರ್ಸ್ ಆಫ್ ದ ಸೆಕ್ಯೂರಿಟಿ ಟು ಪ್ರೊಟೆಕ್ಟ್ ದ ಕ್ಲೌಡ್ ರಿಸೋರ್ಸಸ್. Security mechanisms are applied at the network, perform a virtualization and application level to reduce the security risk. So ಇವಾಗ ನಮಗೆ ಒಂದೇ ಒಂದು ಸೆಕ್ಯೂರಿಟಿ ಏನಂತೀರ ಮೆಥಡ್ ಪ್ರೊಟೆಕ್ಟ್ ಮಾಡೋದಕ್ಕೆ ಯೂಸ್ ಆಗೋದಿಲ್ಲ. ಸೊ ಅದೇ ತರ ಈ ಕ್ಲೌಡ್ ಸಿಸ್ಟಮ್ ಏನ್ ಮಾಡುತ್ತೆ ಅಂತ ಅಂದ್ರೆ, ತುಂಬಾ ಲೇಯರ್ಸ್ ಗಳಲ್ಲಿ ಪ್ರೊಟೆಕ್ಷನ್ ಇಟ್ಟಿರುತ್ತೆ. ಅಂದ್ರೆ ಇವಾಗ ರಿಯಲ್ ಲೈಫ್ ಅಲ್ಲಿ ಎಕ್ಸಾಂಪಲ್ ನಾವು ತಗೊಳ್ಬಹುದು. ಅಂದ್ರೆ ಇವಾಗ ನೀವು ಬ್ಯಾಂಕ್ಗೆ ಹೋಗ್ತೀರಾ, ಬ್ಯಾಂಕಿಗೆ ವಿಸಿಟ್ ಮಾಡ್ತೀರಾ. ಸೊ ಫಸ್ಟಿಗೆ ನೀವು ಬ್ಯಾಂಕಿಗೆ ವಿಸಿಟ್ ಮಾಡ್ಬೇಕಾದ್ರೆ ಫಸ್ಟಿಗೆ ಸೆಕ್ಯೂರಿಟಿ ಗಾರ್ಡ್ ಕಾಣಿಸ್ತಾನ, ಎಲ್ಲಿ, ಗೇಟ್ ಹತ್ರ. ಆಮೇಲೆ ನೀವು ಹಂಗೆ ಒಳಗೆ ಎಂಟರ್ ಆಗ್ತಾ CCTV ಇರುತ್ತೆ, ನೆಕ್ಸ್ಟ್ ಪಾಸ್ವರ್ಡ್ ಲಾಕರ್ ಇರುತ್ತೆ, ಅದಾದ್ಮೇಲೆ ಅಲಾರಾಮ್ ಸಿಸ್ಟಮ್ ಇರುತ್ತೆ ಅಲ್ವಾ. ಸೊ ಇಲ್ಲಿ ಒಂದು ಸೆಕ್ಯೂರಿಟಿ ಸಿಸ್ಟಮ್ ಅಥವಾ ಒಂದು ಸೆಕ್ಯೂರಿಟಿ ಲೇಯರ್ ಏನಾದ್ರೂ ಫೇಲ್ ಆದ್ರೂ ಕೂಡ ಆ ಬೇರೆ ಸೆಕ್ಯೂರಿಟಿ ಲೇಯರ್ ಪ್ರೊಟೆಕ್ಟ್ ಮಾಡುತ್ತೆ ಬ್ಯಾಂಕ್ ನ. ಅದೇ ರೀತಿ ಈ ಸೆಕ್ಯೂರಿಟಿಲೂ ಕೂಡ ಅಷ್ಟೇ, ನೆಟ್ವರ್ಕ್ ಲೆವೆಲ್, ಪ್ಲಾಟ್ಫಾರ್ಮ್ ಲೆವೆಲ್, ವರ್ಚುವಲ್ ಮಷಿನ್ ಲೆವೆಲ್ ಮತ್ತೆ ಅಪ್ಲಿಕೇಶನ್ ಲೆವೆಲ್ ಅಲ್ಲಿ ಏನಾಗಿರುತ್ತೆ, ಈ ಸೆಕ್ಯೂರಿಟಿನ ಅಪ್ಲೈ ಮಾಡಿರುತ್ತೆ. ಓಕೆನಾ,
ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಒನ್ ಇಸ್ ನೆಟ್ವರ್ಕ್ ಸೆಕ್ಯೂರಿಟಿ. ನೆಟ್ವರ್ಕ್ ಸೆಕ್ಯೂರಿಟಿ ಪ್ರೊಟೆಕ್ಟ್ಸ್ ದ ಕ್ಲೌಡ್ ನೆಟ್ವರ್ಕ್ಸ್ ಯೂಸಿಂಗ್ ಫೈರ್ವಾಲ್ಸ್, ಐಡಿಎಸ್, ಐಪಿಎಸ್, ಐಎಸ್ಎಸ್ಎಲ್ ಪ್ರೋಟೋಕಾಲ್ಸ್, ಆಂಟಿ ಡಿಡಿಒಎಸ್ ಪ್ರೊಟೆಕ್ಷನ್ಸ್. ಸೊ ಇವಾಗ ನೆಟ್ವರ್ಕ್ ಸೆಕ್ಯೂರಿಟಿ ಏನ್ ಮಾಡುತ್ತೆ ಅಂದ್ರೆ ಕ್ಲೌಡ್ ನೆಟ್ವರ್ಕ್ ನ ಪ್ರೊಟೆಕ್ಟ್ ಮಾಡುತ್ತೆ. ಯಾರಿಂದ? ಅಟ್ಯಾಕರ್ಸ್ ಮತ್ತೆ ಹಾರ್ಮ್ಫುಲ್ ಟ್ರಾಫಿಕ್ ಇಂದ. ಓಕೆ, ಎಕ್ಸಾಂಪಲ್ ಇವಾಗ ಹೆಂಗೆ ಟ್ರಾಫಿಕ್ ಪೊಲೀಸ್ ಅವರು ಸೊ ವೆಹಿಕಲ್ಸ್ ನ ಪ್ರೊಟೆಕ್ಟ್ ಮಾಡ್ತಾರಲ್ವಾ ರೋಡ್ ಅಲ್ಲಿ, ಆ ತರ. ಸೊ ಇದು ಮೇನ್ ಟೆಕ್ನಿಕ್ಸ್ ಗಳಿದಾವೆ ಇದನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ. ಹೆಂಗೆ? ಫೈರ್ ಬಾಲ್ಸ್, ಐಡಿಎಸ್ ಇದೆಲ್ಲ ಏನ್ ಮಾಡುತ್ತೆ? ಸೊ ದೀಸ್ ಆರ್ ದ ಟೆಕ್ನಿಕ್ಸ್ ಏನಕ್ಕೆ ಪ್ರೊಟೆಕ್ಟ್ ಮಾಡೋದಕ್ಕೆ, ಏನ್ನ? ಕ್ಲೌಡ್ ನೆಟ್ವರ್ಕ್ ನ. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಒನ್ ಇಸ್ ಸೆಕ್ಯೂರಿಟಿ ಹಾರ್ಡನಿಂಗ್ ಆಫ್ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್. ಸೊ ಅಂದ್ರೆ ಇವಾಗ ಹಾರ್ಡನಿಂಗ್ ಅಂತ ಅಂದ್ರೆ ಮೇಕಿಂಗ್ ದ ಸಿಸ್ಟಮ್ ಸ್ಟ್ರಾಂಗರ್ ಅಂಡ್ ಮೋರ್ ಸೆಕ್ಯೂರ್. ಸಿಸ್ಟಮ್ ನ ಸ್ಟ್ರಾಂಗ್ ಆಗಿ ಮತ್ತೆ ಒಂದು ಸ್ಟ್ರಾಂಗ್ ಸೆಕ್ಯೂರಿಟಿನ ಕೊಡೋದು, ಅದನ್ನ ಹಾರ್ಡನಿಂಗ್ ಅಂತ ಹೇಳ್ತೀವಿ. ಓಕೆ, ಸೊ ಇದಕ್ಕೆ ತುಂಬಾ ಮೆಥಡ್ಸ್ ಗಳಿದಾವೆ. ಸೊ ಇವಾಗ ಸ್ಟ್ರಾಂಗ್ ಪಾಸ್ವರ್ಡ್ ನ ಇಡೋದು, ಅಥವಾ ರೆಗ್ಯುಲರ್ ಸಾಫ್ಟ್ವೇರ್ ಅಪ್ಡೇಟ್ಸ್ ನ ಮಾಡೋದು, ಆಮೇಲೆ ಪ್ಯಾಚ್ ಮ್ಯಾನೇಜ್ಮೆಂಟು, ಆಮೇಲೆ ಆಪರೇಟಿಂಗ್ ಸಿಸ್ಟಮ್ ನ ಸೆಕ್ಯೂರ್ ಆಗಿ ಇಡೋದು, ಆಮೇಲೆ ಸ್ಯಾಂಡ್ ಬಾಕ್ಸಿಂಗ್ ಮತ್ತೆ ಐಸೋಲೇಷನ್. ಓಕೆನಾ? ಈ ಮೆಥಡ್ಸ್ ಏನ್ ಮಾಡುತ್ತೆ ಅಂತ ಅಂದ್ರೆ ಸೊ ಇಂಪ್ರೂವ್ ದ ಸೆಕ್ಯೂರಿಟಿ ಆಫ್ ದ ಕ್ಲೌಡ್ ಸರ್ವರ್, ವರ್ಚುವಲ್ ಮಷೀನ್ಸ್ ಅಂಡ್ ದ ಹೈಪರ್ವೈಸರ್. ಅಕಸ್ಮಾತ್ ಏನಾದ್ರೂ ಸಾಫ್ಟ್ವೇರ್ ಅಪ್ಡೇಟ್ ಆಗಿಲ್ಲ ಅಂತ ಅಂದ್ರೆ ಹ್ಯಾಕರ್ಸ್ ಏನ್ ಮಾಡ್ಬಿಡ್ತಾರೆ? ಈಸಿಯಾಗಿ ಅಟ್ಯಾಕ್ ಮಾಡ್ಬಿಡ್ತಾರೆ. ಓಕೆನಾ? ಅದರಿಂದ ಸಾಫ್ಟ್ವೇರ್ ಅಪ್ಡೇಷನ್ ಕೂಡ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಒನ್ ಇಸ್ ಆಕ್ಸೆಸ್ ಕಂಟ್ರೋಲ್ ಅಂಡ್ ಐಡೆಂಟಿಟಿ ಮ್ಯಾನೇಜ್ಮೆಂಟ್. ಸೊ ಇದೇನ್ ಮಾಡುತ್ತೆ ಅಂದ್ರೆ ಯಾರು ಕ್ಲೌಡ್ ನ ಆಕ್ಸೆಸ್ ಮಾಡ್ಬೋದು ಅನ್ನೋದನ್ನ ಚೆಕ್ ಮಾಡುತ್ತೆ, ಆಕ್ಸೆಸ್ ಕಂಟ್ರೋಲ್. ಓಕೆನಾ? ಇವಾಗ ಎಕ್ಸಾಂಪಲ್ ನಿಮ್ ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಎಂಟರ್ ಆಗ್ಬೋದು ಕ್ಲಾಸ್ ಅಲ್ಲಿ, ಆಮೇಲೆ ಟೀಚರ್ಸ್ ಎಂಟರ್ ಆಗ್ಬೋದು ಸ್ಟಾಫ್ ರೂಮ್ಸ್ಗೆ, ಪ್ರಿನ್ಸಿಪಲ್ ಕ್ಯಾನ್ ಆಕ್ಸೆಸ್ ಆಲ್ ದ ಏರಿಯಾಸ್ ಅಲ್ವಾ? ಕ್ಲಾಸ್ ರೂಮಿಗೆ ಸ್ಟೂಡೆಂಟ್ಸ್ ಎಂಟ್ರಿ ಆಗ್ಬೋದು, ಸ್ಟಾಫ್ ರೂಮಿಗೆ ಟೀಚರ್ಸ್ ಎಂಟ್ರಿ ಆಗ್ಬೋದು, ಆ ತರ. ಸೊ ಏನಂದ್ರೆ ಡಿಫ್ರೆಂಟ್ ಪೀಪಲ್ಗೆ ಡಿಫ್ರೆಂಟ್ ಪರ್ಮಿಷನ್ಸ್ ಗಳಿದತ್ತೆ. ಓಕೆನಾ? ಸೊ ಇದ್ರದ್ದು ಫಂಕ್ಷನ್ ಏನೇನಪ್ಪ ಅಂತ ಅಂದ್ರೆ ಅಥೆಂಟಿಕೇಶನ್, ಐಡೆಂಟಿಟಿನ ಚೆಕ್ ಮಾಡುತ್ತೆ. ನೆಕ್ಸ್ಟ್ ಆಥರೈಸೇಷನ್, ಪರ್ಮಿಷನ್ ನ ಕೊಡೋದು. ಓಕೆನಾ? ಸೈನ್ ಇನ್, SSO ಅಂತ ಅಂದ್ರೆ ಸಿಂಗಲ್ ಸೈನ್ ಆನ್ ಅಂದ್ರೆ ಲಾಗಿನ್ ಒನ್ಸ್ ಫಾರ್ ಮಲ್ಟಿಪಲ್ ಸರ್ವಿಸಸ್. ಒಂದ್ ಸತಿ ಮಾತ್ರ ಲಾಗಿನ್ ಆಗ್ಬೋದು ಮಲ್ಟಿಪಲ್ ಸರ್ವಿಸಸ್ಗೆ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಫೈಲ್ ಆಕ್ಸೆಸ್ ಕಂಟ್ರೋಲ್. ಓಕೆ, ಸೊ ಇಲ್ಲಿ ರಿಸ್ಟ್ರಿಕ್ಟ್ ದ ಫೈಲ್ ಆಕ್ಸೆಸ್. ಸೊ ಯಾರು ನೋಡ್ಬೋದು ಫೈಲು, ಸೊ ರಿಸ್ಟ್ರಿಕ್ಷನ್ಸ್ ಹಾಕೋದು ಫೈಲ್ ಮೇಲೆ. ಓಕೆನಾ? ಈ ಮೆಥಡ್ಸ್ ನ ಏನ್ ಎನ್ಶೋರ್ ಮಾಡುತ್ತೆ ಅಂದ್ರೆ ಬರೀ ಆಥರೈಸ್ಡ್ ಯೂಸರ್ಸ್ ಮಾತ್ರ ಆಕ್ಸೆಸ್ ಮಾಡ್ಕೋಬಹುದು ಯಾವ್ದನ್ನ? ಕ್ಲೌಡ್ ರಿಸೋರ್ಸಸ್ ಮತ್ತೆ ಸೆನ್ಸಿಟಿವ್ ಇನ್ಫಾರ್ಮೇಶನ್. ಓಕೆ, ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಕ್ಲೌಡ್ ಸೆಕ್ಯೂರಿಟಿ ಅಂಡ್ ಪೋಸ್ಟರ್ ಮ್ಯಾನೇಜ್ಮೆಂಟ್. ಸೊ ಇಲ್ಲಿ ಕ್ಲೌಡ್ ಸೆಕ್ಯೂರಿಟಿ ಅಂಡ್ ಪೋಸ್ಟರ್ ಮ್ಯಾನೇಜ್ಮೆಂಟ್ ಕಂಟಿನ್ಯೂಸ್ಲಿ ಮಾನಿಟರ್ ದ ಕ್ಲೌಡ್ ರಿಸೋರ್ಸಸ್ ಅಂಡ್ ಸೆಕ್ಯೂರಿಟಿ ಸಿಸ್ಟಮ್ ಟು ಡಿಟೆಕ್ಟ್ ದ ರಿಸ್ಕ್. ದಿಸ್ ಹೆಲ್ಪ್ಸ್ ಇನ್ ಮಾನಿಟರಿಂಗ್ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್, ಎನ್ಫೋರ್ಸಿಂಗ್ ಸೆಕ್ಯೂರಿಟಿ ಪಾಲಿಸೀಸ್. ಈ ಒಂದು ಕ್ಲೌಡ್ ಸೆಕ್ಯೂರಿಟಿ ಪೋಸ್ಟರ್ ಮ್ಯಾನೇಜ್ಮೆಂಟ್ ಏನ್ ಮಾಡುತ್ತೆ ಅಂದ್ರೆ ಕಂಟಿನ್ಯೂಸ್ ಆಗಿ ಚೆಕ್ ಮಾಡ್ತಿರತ್ತೆ ಕ್ಲೌಡ್ ಸೆಕ್ಯೂರಿಟಿ ಸೆಟ್ಟಿಂಗ್ಸ್ ನ, ಮತ್ತೆ ಪ್ರಾಬ್ಲಮ್ಸ್ ನ ಹುಡುಕ್ತಾ ಇರುತ್ತೆ. ಓಕೆನಾ? ಸೊ ಎಕ್ಸಾಂಪಲ್ ಇವಾಗ CCTV ಮಾನಿಟರಿಂಗ್ ಸಿಸ್ಟಮ್ ತರ ಹೆಂಗೆ 24/7 ವರ್ಕ್ ಆಗ್ತಿರುತ್ತೆ ಅಲ್ವಾ? ಅದೇ ರೀತಿ ಇದು ಕಂಟಿನ್ಯೂಸ್ ಆಗಿ ಕ್ಲೌಡ್ ಸೆಕ್ಯೂರಿಟಿನ ಮತ್ತೆ ಏನೇನ್ ಪ್ರಾಬ್ಲಮ್ ಆಗ್ತಿದ್ಯಪ್ಪ ಅಂತ ಯಾವಾಗ್ಲೂ ಮಾನಿಟರ್ ಮಾಡ್ತಾ ಇರತ್ತೆ. ಓಕೆನಾ? ಸೊ ಇದು ಏನೇನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ಇವಾಗ ಕ್ಲೌಡ್ ಸಿಸ್ಟಮ್ ನ ಮಾನಿಟರ್ ಮಾಡೋದಕ್ಕೆ, ಆಮೇಲೆ ಸೆಕ್ಯೂರಿಟಿ ಪಾಲಿಸೀಸ್ ನ ಎನ್ಫೋರ್ಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಆಡಿಟಿಂಗ್, ಮಾನಿಟರಿಂಗ್, ರೆಪ್ಯುಟೇಷನ್ ಸಿಸ್ಟಮ್ ಅಂಡ್ ಟ್ರಸ್ಟ್ ನೆಗೋಷಿಯೇಷನ್ ಆರ್ ಆಲ್ಸೋ ಯೂಸ್ ಟು ಇಂಪ್ರೂವ್ ದ ಕ್ಲೌಡ್ ಸೆಕ್ಯೂರಿಟಿ. ಕ್ಲೌಡ್ ಸೆಕ್ಯೂರಿಟಿನ ಇಂಪ್ರೂವ್ ಮಾಡೋದಕ್ಕೆ ಇದೆಲ್ಲ ಯೂಸ್ ಮಾಡ್ತಾರೆ. ಓಕೆನಾ? ಸೊ ಆರ್ ಯೂಸ್ಡ್. ನೆಕ್ಸ್ಟ್, ಎಕ್ಸ್ಪ್ಲೇನ್ ಅನಾಮಲಿ ಡಿಟೆಕ್ಷನ್ ಟೆಕ್ನಿಕ್ಸ್ ಇನ್ ದ ಕ್ಲೌಡ್. ಸೊ ಅನಾಮಲಿ ಡಿಟೆಕ್ಷನ್ ಟೆಕ್ನಿಕ್ಸ್ ಅಂತ ಅಂದ್ರೆ ಏನು? ಅನಾಮಲಿ ಡಿಟೆಕ್ಷನ್ ಟೆಕ್ನಿಕ್ಸ್ ಆರ್ ಯೂಸ್ಡ್ ಇನ್ ಕ್ಲೌಡ್ ಕಂಪ್ಯೂಟಿಂಗ್ ಟು ಐಡೆಂಟಿಫೈ ಅಬ್ನಾರ್ಮಲ್ ಆಕ್ಟಿವಿಟೀಸ್, unauthorized activities and the network attacks. ಸೊ ಅನಾಮಲಿ ಡಿಟೆಕ್ಷನ್ ಏನ್ ಮಾಡುತ್ತೆ ಅಂದ್ರೆ ಅಬ್ನಾರ್ಮಲ್ ಆಕ್ಟಿವಿಟೀಸ್ ನ ಫೈಂಡ್ ಔಟ್ ಮಾಡೋದು, ಆಮೇಲೆ ಸಸ್ಪಿಷಿಯಸ್ ಆಕ್ಟಿವಿಟೀಸ್ ನ ಫೈಂಡ್ ಔಟ್ ಮಾಡೋದು ಯಾವ್ದ್ರಲ್ಲಿ? ಕ್ಲೌಡ್ ಸಿಸ್ಟಮ್ ಅಲ್ಲಿ. ಅದನ್ನ ಹುಡ್ಕೋದಕ್ಕೆ ಯೂಸ್ ಮಾಡ್ತಾರೆ ಯಾವ್ದನ್ನ? ಅನಾಮಲಿ ಡಿಟೆಕ್ಷನ್ ಟೆಕ್ನಿಕ್ಸ್ ನ. ಓಕೆನಾ? ಅಕಸ್ಮಾತ್ ಏನಾದ್ರು ಇಫ್ ಎನಿ ಅನ್ಯೂಶಲ್ ಹ್ಯಾಪನ್ಸ್, ಓಕೆನಾ, ಕ್ಲೌಡ್ ನೆಟ್ವರ್ಕ್ ಅಲ್ಲಿ ಏನಾದ್ರು ಅನ್ಯೂಶಲ್ ಥಿಂಗ್ಸ್ ಆದ್ರೆ ಸಿಸ್ಟಮ್ ಏನ್ ಮಾಡುತ್ತೆ? ಅಲರ್ಟ್ ನ ಸೆಂಡ್ ಮಾಡುತ್ತೆ. ಸೊ ಇದರಿಂದ ದಿಸ್ ಹೆಲ್ಪ್ಸ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಹ್ಯಾಕರ್ಸ್, ಮಾಲ್ವೇರ್, ಅನ್ಆಥರೈಸ್ಡ್ ಆಕ್ಸೆಸ್ ಇಂದ ನಮಗೆ
ಹೆಲ್ಪ್ ಮಾಡುತ್ತೆ. ಓಕೆನಾ? ನೆಕ್ಸ್ಟ್ ಡಿಸ್ಟ್ರಿಬ್ಯೂಟೆಡ್ ಇಂಟ್ರೂಷನ್ ಡಿಟೆಕ್ಷನ್ ಸಿಸ್ಟಮ್ ಈಸ್ ಯೂಸ್ ಟು ಡಿಟೆಕ್ಟ್ ಅಂಡ್ ಪ್ರಿವೆಂಟ್ ದ ಅಟ್ಯಾಕರ್ಸ್ ಫ್ರಮ್ ದ ಕ್ಲೌಡ್ ಎನ್ವಿರಾನ್ಮೆಂಟ್. ಈ ಡಿಸ್ಟ್ರಿಬ್ಯೂಟೆಡ್ ಇಂಟ್ರೂಷನ್ ಡಿಟೆಕ್ಷನ್ ಸಿಸ್ಟಮ್ ಏನ್ ಮಾಡ್ತಾರೆ ಅಂತ ಅಂದ್ರೆ, ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಅಂದ್ರೆ, ಸೊ ಈ ತರ ಅಟ್ಯಾಕ್ಗಳನ್ನ ಡಿಟೆಕ್ಟ್ ಮಾಡಿ ಪ್ರಿವೆಂಟ್ ಮಾಡೋದಕ್ಕೆ ಅಂತಾನೆ ಈ IDS ನ ಯೂಸ್ ಮಾಡ್ತಾರೆ. ಓಕೆನಾ? ಸೊ IDS ಬೇಸ್ಡ್ ಅನಾಮಲಿ ಡಿಟೆಕ್ಷನ್. ಸೊ ಏನಪ್ಪಾ ಅಂತ ಅಂದ್ರೆ, IDS ಅಂದ್ರೆ ಇಂಟ್ರೂಷನ್ ಡಿಟೆಕ್ಷನ್ ಸಿಸ್ಟಮ್. ಓಕೆನಾ? ಈ IDS ಮಾನಿಟರ್ ದ ಕ್ಲೌಡ್ ನೆಟ್ವರ್ಕ್ಸ್, ವರ್ಚುವಲ್ ಮಷೀನ್ಸ್ ಅಂಡ್ ದ ಆಪರೇಟಿಂಗ್ ಸಿಸ್ಟಮ್ ಟು ಐಡೆಂಟಿಫೈ ದ ಸಸ್ಪಿಷಿಯಸ್ ಆಕ್ಟಿವಿಟಿ ಬಿಫೋರ್ ದ ಅಟ್ಯಾಕ್ ಅಕ್ಕರ್. ಅಟ್ಯಾಕ್ ಆಗೋದಕ್ಕಿಂತ ಮುಂಚೆನೆ ಸೊ ಈ IDS ಏನ್ ಮಾಡುತ್ತೆ ಅಂದ್ರೆ, ಕ್ಲೌಡ್ ನೆಟ್ವರ್ಕ್ ಅಲ್ಲಾಗ್ಲಿ ಅಥವಾ ವರ್ಚುವಲ್ ಮಷೀನ್ ಅಲ್ಲಾಗ್ಲಿ ಅಥವಾ ಆಪರೇಟಿಂಗ್ ಸಿಸ್ಟಮ್ ಅಲ್ಲಾಗ್ಲಿ ಏನೇನ್ ಸಸ್ಪಿಷಿಯಸ್ ಥಿಂಗ್ಸ್ ಅಥವಾ ಅನ್ಯೂಶುವಲ್ ಥಿಂಗ್ಸ್ ಆಗ್ತಿದೆ, ಅಟ್ಯಾಕ್ ಆಗಿನ ಮುಂಚೆನೆ ಇದೇನ್ ಮಾಡುತ್ತೆ, ಮಾನಿಟರ್ ಮಾಡ್ತಿರುತ್ತೆ. ಓಕೆನಾ? ಅಲರ್ಟ್ಸ್ ನ ಸೆಂಡ್ ಮಾಡೋದು. ಸೊ ಈ ತರ ಎಲ್ಲ ಅಟ್ಯಾಕ್ಸ್ ಆಗಕ್ಕಿಂತ ಮುಂಚೆನೆ ಒಂದು ಅಲರ್ಟ್ ಮೆಸೇಜ್ ನ ಸೆಂಡ್ ಮಾಡೋಕ್ಕೆ ಈ ಒಂದು IDS ಯೂಸ್ ಮಾಡ್ತಾರೆ. ಓಕೆನಾ? ಸೊ ಸಿಗ್ನೇಚರ್ ಮ್ಯಾಚಿಂಗ್ ಅಂಡ್ ಅನಾಮಲಿ ಡಿಟೆಕ್ಷನ್ ಮೆಥಡ್ಸ್ ಆರ್ ಕಾಮನ್ಲಿ ಯೂಸ್ಡ್. ಸೊ ಯಾವ ಮೆಥಡ್ಸ್ ನ ಯೂಸ್ ಮಾಡ್ತಾರೆ ಈ ತರ ಒಂದು ಸಿಸ್ಟಮ್ಗೆ ಅಂತ ಅಂದ್ರೆ, ಸಿಗ್ನೇಚರ್ ಮ್ಯಾಚಿಂಗ್ ಮತ್ತೆ ಅನಾಮಲಿ ಡಿಟೆಕ್ಷನ್ಗೆ. ಓಕೆನಾ? ಸೂಪರ್ವೈಸ್ ಲರ್ನಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಸೊ ದ ಸೂಪರ್ವೈಸ್ ಲರ್ನಿಂಗ್ ಡಿಟೆಕ್ಟ್ ದ ಅನಾಮಲೀಸ್ ಯೂಸಿಂಗ್ ಅ ಲೇಬಲ್ ಡೇಟಾ ಟ್ರೈನಿಂಗ್. ಸೊ ದ ಸಿಸ್ಟಮ್ ಕಂಪೇರ್ಸ್ ದ ಕರೆಂಟ್ ಆಕ್ಷನ್ ವಿತ್ ದ ನೌನ್ ಅಟ್ಯಾಕರ್ ಪ್ಯಾಟ್ರನ್ ಟು ಐಡೆಂಟಿಫೈ ದ ಅಬ್ನಾರ್ಮಲ್ ಬಿಹೇವಿಯರ್. ಸೊ ಆಲ್ರೆಡಿ ನೀನು ಸಿಸ್ಟಮಿಗೆ ನೌನ್ ಒಂದು ಡೇಟಾ ಇಂದ ಟ್ರೈನ್ ಮಾಡಿರ್ತೀಯ. ಓಕೆನಾ? ಇವಾಗ ಸಿಸ್ಟಮ್ ಏನ್ ಕಲ್ತಿರುತ್ತೆ, ನಾರ್ಮಲ್ ಬಿಹೇವಿಯರ್ ಹೆಂಗಿರುತ್ತೆ, ಆಮೇಲೆ ಅಟ್ಯಾಕರ್ ಪ್ಯಾಟರ್ನ್ ಹೆಂಗಿರುತ್ತೆ ಅಂತ ಕಲ್ತ್ಕೊಂಡಿರುತ್ತೆ. ಸೊ ಇವಾಗ ಕರೆಂಟ್ ಆಕ್ಷನ್ ಏನ್ ಮಾಡುತ್ತೆ, ಆ ಪ್ಯಾಟ್ರನ್ ಜೊತೆ ಎಲ್ಲ ಕಂಪೇರ್ ಮಾಡುತ್ತೆ. ಏನಕ್ಕೆ? ಇದು ಅಟ್ಯಾಕರ್ ಬಿಹೇವಿಯರಾ ಅಥವಾ ನಾರ್ಮಲ್ ಬಿಹೇವಿಯರ್ ಅಂತ ಡಿಟೆಕ್ಟ್ ಮಾಡೋದಕ್ಕೆ. ದಿಸ್ ಇಸ್ ವಾಟ್ ಸೂಪರ್ವೈಸ್ ಲರ್ನಿಂಗ್. ಅನ್ಸೂಪರ್ವೈಸ್ ಲರ್ನಿಂಗ್ ಅಂತ ಅಂದ್ರೆ, ಸಿಸ್ಟಮ್ ಅನ್ಯೂಶುವಲ್ ಬಿಹೇವಿಯರ್ನ ಯಾವುದೇ ರೀತಿ ಲೇಬಲ್ಡ್ ಟ್ರೈನಿಂಗ್ ಡೇಟಾ ಇಂದ ಯೂಸ್ ಮಾಡ್ಕೊಂಡು ಡಿಟೆಕ್ಟ್ ಮಾಡಲ್ಲ. ಓಕೆನಾ? ಸೊ ಇದಕ್ಕೆ ಯಾವುದೇ ರೀತಿ ಮುಂಚೆನೆ ನೀನ್ ಲೇಬಲ್ ಡೇಟಾ ಇಂದ ಟ್ರೈನ್ ಮಾಡಿರಲ್ಲ. ಓಕೆನಾ? ಸೊ ಬಟ್ ಏನ್ ಮಾಡುತ್ತೆ ಅಂದ್ರೆ, ಇದು ಅನ್ಯೂಶುವಲ್ ಬಿಹೇವಿಯರ್ನ ಡಿಟೆಕ್ಟ್ ಮಾಡುತ್ತೆ, ಯಾವುದೇ ರೀತಿ ಲೇಬಲ್ ಡೇಟಾ ಟ್ರೈನಿಂಗ್ ಇಲ್ದೆ. ಓಕೆನಾ? ಸೊ ಅರ್ಥ ಆಯ್ತಲ್ವಾ? ಸೊ ಅನ್ಸೂಪರ್ವೈಸ್ಡ್ ಲರ್ನಿಂಗ್ identifies the anomalies data without label data. So it analyzes network traffic and user action to detect the unusual behavior. ಇದೇನ್ ಅನಲೈಸ್ ಮಾಡುತ್ತೆ ಅಂದ್ರೆ, ನೆಟ್ವರ್ಕ್ ಟ್ರಾಫಿಕ್ ಮತ್ತೆ ಸ್ಟೂಡೆಂಟ್ ಅಂತೀನಿ ಯೂಸರ್ ಆಕ್ಷನ್ ನ ಅನಾಲಿಸಿಸ್ ಮಾಡ್ಬಿಟ್ಟು ಏನ್ ಮಾಡುತ್ತೆ, ಅನ್ಯೂಶುವಲ್ ಬಿಹೇವಿಯರ್ ನ ಇದು ಡಿಟೆಕ್ಟ್ ಮಾಡುತ್ತೆ. ಓಕೆನಾ? ಸೊ ಸಿಸ್ಟಮ್ ಏನ್ ಮಾಡುತ್ತೆ, ಆಟೋಮೆಟಿಕಲಿ ಏನ ಫೈಂಡ್ ಔಟ್ ಮಾಡುತ್ತೆ ಅಂದ್ರೆ, ಅನ್ಯೂಶುವಲ್ ಟ್ರಾಫಿಕ್ ಮತ್ತೆ ಯೂಸರ್ ಬಿಹೇವಿಯರ್ ಮತ್ತೆ ಅನ್ನೋನ್ ಅಟ್ಯಾಕ್ಸ್ ಇಂದ ಏನ್ ಮಾಡುತ್ತೆ, ಅನಲೈಸ್ ಮಾಡಿ ಡಿಟೆಕ್ಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಒನ್ ಇಸ್ ಡೀಪ್ ಲರ್ನಿಂಗ್ ಟೆಕ್ನಿಕ್ಸ್. ಸೊ ಏನಿದು ಡೀಪ್ ಲರ್ನಿಂಗ್ ಟೆಕ್ನಿಕ್ಸ್ ಅಂದ್ರೆ, ಈ ಡೀಪ್ ಲರ್ನಿಂಗು ಅಡ್ವಾನ್ಸ್ AI ಟೆಕ್ನಿಕ್ಸ್ ನ ಯೂಸ್ ಮಾಡುತ್ತೆ. ಓಕೆನಾ? ಇನ್ ಆರ್ಡರ್ ಟು ಡಿಟೆಕ್ಟ್ ದ ಕಾಂಪ್ಲೆಕ್ಸ್ ಅಟ್ಯಾಕ್ಸ್. ಸೊ ಲೈಕ್ ಅ ಸ್ಮಾರ್ಟ್ ಸೆಕ್ಯೂರಿಟಿ ಸಿಸ್ಟಮ್ ಅಂತಾನೆ ಹೇಳ್ಬೋದು. ಈ ಸ್ಮಾರ್ಟ್ ಸೆಕ್ಯೂರಿಟಿ ಸಿಸ್ಟಮ್ ಏನ್ ಮಾಡುತ್ತೆ, ಸೊ ಆಟೋಮೆಟಿಕ್ ಹೆಂಗೆ ಕಲ್ತ್ಕೊಳ್ಳುತ್ತೆ ಅಂದ್ರೆ, ಸೊ ಇವಾಗ ಕರೆಂಟ್ ಆಗಿ ಏನೋ ಒಂದು ಆಕ್ಷನ್ ನಡೀತಿದ್ಯಾ, ಸೊ ಅದರಿಂದ ಅದು ಕಲ್ತ್ಬಿಟ್ಟು ಒಂದು ಪ್ಯಾಟರ್ನ್ ಅಲ್ಲೇ ಏನ್ ಮಾಡುತ್ತೆ, ಕಲ್ತ್ಕೊಳ್ಳುತ್ತೆ. ಓಕೆನಾ? ಸೊ ಇಟ್ ಈಸ್ ಲೈಕ್ ಅ ಸ್ಮಾರ್ಟ್ ಸೆಕ್ಯೂರಿಟಿ ಸಿಸ್ಟಮ್ ದಟ್ ಲರ್ನ್ಸ್ ಆಟೋಮೆಟಿಕಲಿ ಓವರ್ ಟೈಮ್. ಸೊ ಟೈಮ್ ಪಾಸ್ ಆಗ್ತಾ ಆಗ್ತಾ ಏನಂದ್ರೆ, ಅಕಾರ್ಡಿಂಗ್ ಟು ದ ಟೈಮ್ ಮತ್ತೆ ಏನಂತೀರಾ ಅದ್ರ ಪ್ರಕಾರ ಇದು ಕೂಡ ಕಲ್ತ್ಕೊಳ್ತಾ ಹೋಗುತ್ತೆ. ಓಕೆ, ಇದ್ರಿಂದ ಏನಾಗುತ್ತೆ ಅಂದ್ರೆ, ಹ್ಯೂಜ್ ಕ್ಲೌಡ್ ಡೇಟಾ ಹ್ಯಾಂಡಲ್ ಮಾಡ್ಬೋದು, ಮತ್ತೆ ಹಿಡನ್ ಅಟ್ಯಾಕ್ ಪ್ಯಾಟರ್ನ್ಸ್ ನ ಕಂಡು ಹಿಡಿಬಹುದು ಆ ತರ. ಸೊ ಇದರಿಂದ ಏನಾಗುತ್ತೆ, ಅಕ್ಯುರಸಿ ಕೂಡ ಇನ್ಕ್ರೀಸ್ ಆಗುತ್ತೆ, ಇಂಪ್ರೂವ್ ಆಗುತ್ತೆ. ಓಕೆ, ಬಿಹೇವಿಯರಲ್ ಅನಾಲಿಸಿಸ್ ಅಂಡ್ ಯೂಸರ್ ಆಕ್ಟಿವಿಟಿ ಮಾನಿಟರಿಂಗ್. ಓಕೆ, ಸೊ ಬಿಹೇವಿಯರಲ್ ಅನಾಲಿಸಿಸ್ ಅಂಡ್ ಯೂಸರ್ ಆಕ್ಟಿವಿಟಿ ಮಾನಿಟರಿಂಗ್. ಸೊ ಇಲ್ಲಿ ಏನ್ ಮಾಡುತ್ತೆ ಅಂದ್ರೆ, ಇಲ್ಲಿ ಸಿಸ್ಟಮ್ ಯೂಸರ್ ನಾರ್ಮಲಿ ಯಾವ ರೀತಿ ಬಿಹೇವ್ ಮಾಡ್ತಾರೆ ಅಂತ ಅನ್ಬಿಟ್ಟು ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಳ್ಳುತ್ತೆ, ಸ್ಟಡಿ ಮಾಡುತ್ತೆ. ಓಕೆನಾ? ಇದೇನ್ ಮಾಡುತ್ತೆ, ಏನೇನ್ ಮಾನಿಟರ್ ಮಾಡುತ್ತೆ, ನಿಮ್ ಲಾಗಿನ್ ಟೈಮ್ಸ್, ಆಮೇಲೆ ರಿಸೋರ್ಸ್ ಯೂಸೇಜ್ ಮತ್ತೆ ನೆಟ್ವರ್ಕ್ ಆಕ್ಟಿವಿಟೀಸ್, ಇದನ್ನೆಲ್ಲ ಮಾನಿಟರ್ ಮಾಡುತ್ತೆ. ಓಕೆನಾ? ಮಾನಿಟರ್ ಮಾಡ್ಬಿಟ್ಟು ಸೊ ಅದ್ರ ಪ್ರಕಾರ ಏನ್ ಮಾಡುತ್ತೆ, ಅಟ್ಯಾಕ್ಸ್ ಆಗ್ತಾ ಇದೆಯಾ ಇಲ್ವಾ ಅಂತ ಡಿಟೆಕ್ಟ್ ಮಾಡುತ್ತೆ. ಓಕೆನಾ? ಬೇಸ್ಡ್ ಆನ್ ದ ಯೂಸರ್ ಬಿಹೇವಿಯರ್, ಸೊ ಬಿಹೇವಿಯರಲ್ ಆಕ್ಷನ್ ಇಟ್ ವಿಲ್ ಡಿಟೆಕ್ಟ್ ದ ಅಟ್ಯಾಕ್ಸ್. ಓಕೆ, ದಟ್ಸ್ ಇಟ್. ನೆಕ್ಸ್ಟ್ ಒನ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಐಡಿಯಾಸ್ ಅಂಡ್ ಕೊಲಾಬ್ರೇಟಿವ್ ಥ್ರೆಟ್ ಇಂಟೆಲಿಜೆನ್ಸ್. ಇಲ್ಲೇನ್ ಮಾಡುತ್ತೆ ಅಂತ ಅಂದ್ರೆ, ಇಲ್ಲಿ ಮಲ್ಟಿಪಲ್ ಐಡಿಯಾ ಸಿಸ್ಟಮ್ ಏನ್ ಮಾಡುತ್ತೆ,
ಮಲ್ಟಿಪಲ್ ಕ್ಲೌಡ್ ಎನ್ವಿರಾನ್ಮೆಂಟ್ಸ್ ಅಲ್ಲಿ ಇದೆಲ್ಲ ಮಲ್ಟಿಪಲ್ ಐಡಿಯಾ ಸಿಸ್ಟಮ್ ಒಟ್ಟಿಗೆ ವರ್ಕ್ ಮಾಡ್ತಿರುತ್ತೆ. ಅಕಸ್ಮಾತ್ ಏನಾದ್ರೂ ಈ ಅಟ್ಯಾಕ್ ಏನಾದ್ರೂ ಆಯ್ತು ಅಂತ ಅಂದ್ರೆ, ಸೊ ಈ ಇನ್ಫಾರ್ಮೇಶನ್ ನ ಎಲ್ಲಾ ಕಡೆ ಏನಾಗುತ್ತೆ, ಸ್ಪ್ರೆಡ್ ಆಗುತ್ತೆ, ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಈ ತರ ಮಾಡೋದ್ರಿಂದ ಇದರಿಂದ ನಮಗೆ ಬೇರೆ ಕ್ಲೌಡ್ಸ್ಗೂ ಎಫೆಕ್ಟ್ ಆಗೋದಿಲ್ಲ. ಓಕೆನಾ? ದಿಸ್ ಇಂಪ್ರೂವ್ಸ್ ದ ಕ್ಲೌಡ್ ಥ್ರೆಟ್ ಡಿಟೆಕ್ಷನ್. ಓಕೆನಾ? ಸೊ ಇದರಿಂದ ನಮಗೆ ಫಾಸ್ಟರ್ ಅಟ್ಯಾಕ್ ಡಿಟೆಕ್ಷನ್ ಮಾಡ್ಬೋದು, ಆಮೇಲೆ ಸೆಕ್ಯೂರಿಟಿನ ಕೊಡ್ಬೋದು, ಆಮೇಲೆ ಶೇರ್ಡ್ ಈ ತರ ಇನ್ಫಾರ್ಮೇಶನ್ ನ ಶೇರ್ ಮಾಡ್ಬೋದು ಬೇರೆ ಕ್ಲೌಡ್ಸ್ಗೆ. ಸೊ ದಟ್ ಇಸ್ ವಾಟ್. ನೆಕ್ಸ್ಟ್ ಒನ್ ಇಸ್ DDoS ಅನಾಮಲಿ ಡಿಟೆಕ್ಷನ್. ಸೊ ಈ DDoS ಅನಾಮಲಿ ಡಿಟೆಕ್ಷನ್ ಅಂದ್ರೆ ಸಿಸ್ಟಮ್ ಏನ್ ಮಾಡುತ್ತೆ ಅಂದ್ರೆ, ಸಡನ್ ಆಗಿ ಅಬ್ನಾರ್ಮಲ್ ಟ್ರಾಫಿಕ್ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ಅದನ್ನ ಡಿಟೆಕ್ಟ್ ಮಾಡುತ್ತೆ. ಸಿಸ್ಟಮ್ ಡಿಟೆಕ್ಟ್ಸ್ ದ ಸಡನ್ ಅಬ್ನಾರ್ಮಲ್ ಟ್ರಾಫಿಕ್ ವೆನ್ ಇಟ್ ಇಸ್ ಇನ್ಕ್ರೀಸಿಂಗ್. ಓಕೆ, ಇಮ್ಯಾಜಿನ್ ಇವಾಗ 10,000 ಫೇಕ್ ಯೂಸರ್ಸ್ ವೆಬ್ಸೈಟ್ ನ ಎಂಟರ್ ಆಗ್ತಾರೆ. ಸೊ ಈ ತರ ಎಂಟರ್ ಆಗೋದ್ರಿಂದ ಕ್ರಾಶ್ ಆಗೋಗ್ಬಿಡುತ್ತೆ. ಸೊ ಈ ರೌಟರ್ಸ್ ಏನ್ ಮಾಡುತ್ತೆ, ಇದನ್ನ ಮಾನಿಟರ್ ಮಾಡುತ್ತೆ, ಟ್ರಾಫಿಕ್ ಪ್ಯಾಟ್ರನ್ ಏನು, ಆಮೇಲೆ ಸಡನ್ ಆಗಿ ಟ್ರಾಫಿಕ್ ಇನ್ಕ್ರೀಸ್ ಆಯ್ತಾ ಇಲ್ವಾ, ಸೊ ಫ್ಲಡ್ಡಿಂಗ್ ಅಟ್ಯಾಕ್ಸ್ ಆಗ್ತಿದ್ಯಾ, ಸೊ ಇದನ್ನೆಲ್ಲ ಮಾನಿಟರ್ ಮಾಡುತ್ತೆ. ಒಟ್ನಲ್ಲಿ ಅಕಸ್ಮಾತ್ ಏನಾದ್ರೂ ಸಡನ್ ಆಗಿ ಅಬ್ನಾರ್ಮಲ್ ಟ್ರಾಫಿಕ್ ಏನಾದ್ರೂ ಇನ್ಕ್ರೀಸ್ ಆದ್ರೆ ಅದನ್ನ ಡಿಟೆಕ್ಟ್ ಮಾಡುತ್ತೆ. ಯಾವುದು? DDoS ಅನಾಮಲಿ ಡಿಟೆಕ್ಷನ್. ಓಕೆ, ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಎಕ್ಸ್ಪ್ಲೇನ್ ಡೇಟಾ ಅಂಡ್ ಸಾಫ್ಟ್ವೇರ್ ಪ್ರೊಟೆಕ್ಷನ್ ಟೆಕ್ನಿಕ್ಸ್. ಓಕೆನಾ? ಈ ಡಯಾಗ್ರಾಮ್ ಇಂಪಾರ್ಟೆಂಟ್. ಸೊ ಫಸ್ಟಿಗೆ ಏನ್ ಬರೀಬೇಕು ಅಂದ್ರೆ ಡೇಟಾ ಇಂಟಿಗ್ರಿಟಿ ಅಂಡ್ ಪ್ರೈವಸಿ. ಸೊ ಏನಿದು ಡೇಟಾ ಇಂಟಿಗ್ರಿಟಿ ಅಂಡ್ ಪ್ರೈವಸಿ ಅಂದ್ರೆ, ಕ್ಲೌಡ್ ಸಿಸ್ಟಮ್ ಯೂಸಸ್ ದ ಸೆಕ್ಯೂರ್ ಅಥೆಂಟಿಕೇಶನ್ ಅಂಡ್ ಆಕ್ಸೆಸ್ ಕಂಟ್ರೋಲ್ ಟು ಬ್ಲಾಕ್ ದ ಅನ್ಆಥರೈಸ್ಡ್ ಯೂಸರ್ಸ್. ಇಲ್ಲಿ ಕ್ಲೌಡ್ ಸಿಸ್ಟಮ್ ಸೆಕ್ಯೂರ್ ಅಥೆಂಟಿಕೇಶನ್ ಮತ್ತೆ ಆಕ್ಸೆಸ್ ಕಂಟ್ರೋಲ್ ನ ಯೂಸ್ ಮಾಡುತ್ತೆ, ಅನ್ಆಥರೈಸ್ ಯೂಸರ್ಸ್ ನ ಡಿಟೆಕ್ಟ್ ಮಾಡೋದಕ್ಕೆ, ಅನ್ಆಥರೈಸ್ ಯೂಸರ್ಸ್ ಇಂದ ಸೆಕ್ಯೂರ್ ಮಾಡ್ಕೊಳ್ಳೋದಕ್ಕೆ. ಓಕೆ, ಸೊ ಇಲ್ಲಿ ಏನೇನ್ ಯೂಸ್ ಮಾಡ್ತಾರೆ ಅಂತ ಅಂದ್ರೆ, ಫೈರ್ ವಾಲ್ಸ್, VPNs ಆರ್ ಯೂಸ್ ಟು ಪ್ರೊಟೆಕ್ಟ್ ದ ಕಮ್ಯುನಿಕೇಶನ್ ಅಗೇನ್ಸ್ಟ್ ಸ್ಪೈವೇರ್, ವೆಬ್ ಬಗ್ಸ್ ಅಂಡ್ ಐಡೆಂಟಿಫೈ ದ ಥ್ರೆಟ್ಸ್. ಸೊ ಇದರಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಂದ್ರೆ ಸ್ಪೈವೇರು, ವೆಬ್ ಬಗ್ಸ್, ಸೊ ಇದರಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಏನೇನ್ ಯೂಸ್ ಮಾಡ್ತಾರೆ, ಫೈರ್ ವಾಲ್ಸ್, VPNs ನೆಲ್ಲ ಯೂಸ್ ಮಾಡ್ತಾರೆ. ಓಕೆ, ಶೇರ್ಡ್ ಡೇಟಾ ಸೆಟ್ಸ್ ಆರ್ ಪ್ರೊಟೆಕ್ಟೆಡ್ ಫ್ರಮ್ ಮಾಡಿಫಿಕೇಶನ್, ಡಿಲೀಷನ್ ಅಂಡ್ ಕಾಪಿರೈಟ್ ವೈಲೇಷನ್. ಇದರಿಂದ ನೀವೇನಾದ್ರೂ ಡೇಟಾನ ಕ್ಲೌಡ್ ಅಲ್ಲಿ ಶೇರ್ ಮಾಡಿದ್ರೆ, ಸೊ ಅದರಿಂದ ನಾವು ಅಂದ್ರೆ ಮಾಡಿಫಿಕೇಶನ್, ಡಿಲೀಷನ್ ಇದರಿಂದ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಬಹುದು ನಮ್ಮ ಶೇರ್ಡ್ ಡೇಟಾ ಸೆಟ್ ನ. ಓಕೆನಾ? ಸೊ ನೆಕ್ಸ್ಟ್ ಒನ್ ಇಸ್ ಡೇಟಾ ಕಲರಿಂಗ್ ಅಂಡ್ ಇಂಟರ್ ಮಾರ್ಕಿಂಗ್. ಸೊ water marking. So since the cloud data is shared among the many users, protecting the ownership and the privacy is very important. So ಇವಾಗ ಡೇಟಾನ ನಾವು ಕ್ಲೌಡ್ ಅಲ್ಲಿ ಶೇರ್ ಮಾಡೋದ್ರಿಂದ, ಸೊ ನಾವೇನ್ ಮಾಡ್ಬೇಕು, ಅದನ್ನ ಪ್ರೊಟೆಕ್ಟ್ ಮಾಡೋದ್ ಜವಾಬ್ದಾರಿ ಇರ್ಬೇಕು ಅವರಿಗೆ. ಓಕೆನಾ? ಆ ಪ್ರೊಟೆಕ್ಷನ್ ಅಥವಾ ಸೆಕ್ಯೂರಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ನಾವು ಹೇಳಕ್ಕಾಗಲ್ಲ, ನಾವು ಸೆನ್ಸಿಟಿವ್ ಇನ್ಫಾರ್ಮೇಶನ್ ಅಥವಾ ಏನಂತಾರೆ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಶನ್ ಸ್ಟೋರ್ ಮಾಡಿರ್ಬೋದು ಅದ್ರಲ್ಲಿ, ಅಲ್ವಾ? ಅದರಿಂದ ಸೊ ಸೆಕ್ಯೂರಿಟಿ ಅನ್ನೋದು, ಸೆಕ್ಯೂರಿಟಿ ಮತ್ತೆ ಪ್ರೈವಸಿ ಮ್ಯಾಟರ್ ಆಗುತ್ತೆ. ಸೊ ಡೇಟಾ ಕಲರಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಇನ್ ದಿಸ್ ಮೆಥಡ್ ಈಚ್ ಡೇಟಾ ಆಬ್ಜೆಕ್ಟ್ ವಿಲ್ ಬಿ ಗಿವನ್ ಆರ್ ಅಸೈನ್ಡ್ ವಿತ್ ದ ಯುನೀಕ್ ಕಲರ್ಸ್ ಆಫ್ ದ ಲೇಬಲ್. ಇಲ್ಲಿ ಒಂದೊಂದು ಡೇಟಾ ಆಬ್ಜೆಕ್ಟ್ಗೂ ಕೂಡ ಬೇರೆ ಬೇರೆ ಕಲರ್ಸ್ ಅಂದ್ರೆ ಯುನೀಕ್ ಕಲರ್ಸ್ ಅಥವಾ ಲೇಬಲ್ಸ್ ನ ಕೊಟ್ಟಿರ್ತೀವಿ. ಸೊ ಯೂಸರ್ಸ್ ಕ್ಯಾನ್ ಆಲ್ಸೋ ಗಿವನ್ ವಿತ್ ದ ಮ್ಯಾಚಿಂಗ್ ಕಲರ್ ಐಡೆಂಟಿಫೈಯರ್ಸ್. ಯೂಸರ್ಗೂ ಕೂಡ ಅದೇ ತರ ಮ್ಯಾಚಿಂಗ್ ಕಲರ್ ಐಡೆಂಟಿಫೈಯರ್ಸ್ ನ ಕೂಡ ಕೊಟ್ಟಿರ್ತಾರೆ. ಡೇಟಾ ಆಬ್ಜೆಕ್ಟ್ ಗೆ ಏನ್ ಮಾಡಿರ್ತಾರೆ, ಯುನೀಕ್ ಕಲರ್ಸ್ ನ ಅಸೈನ್ ಮಾಡಿರ್ತಾರೆ. ಯೂಸರಿಗೂ ಕೂಡ ಅದೇ ಮ್ಯಾಚಿಂಗ್ ಕಲರ್ ನ ಕೊಟ್ಟಿರ್ತಾರೆ. ಓಕೆನಾ? ಇದರಿಂದ ಏನಾಗುತ್ತೆ ಅಂದ್ರೆ, ದಿಸ್ ಹೆಲ್ಪ್ಸ್ ಇನ್ ಐಡೆಂಟಿಫೈಂಗ್ ದ ಓನರ್ಶಿಪ್ ಅಂಡ್ ಇಂಪ್ರೂವ್ ದ ಟ್ರಸ್ಟ್ ಮ್ಯಾನೇಜ್ಮೆಂಟ್. ಈ ತರ ಕೊಡೋದ್ರಿಂದ ಅವ್ರವ್ರ ಡೇಟಾ ಯಾವ್ದಂತ ಗೊತ್ತಾಗುತ್ತೆ. ಸೊ ಇದರಿಂದ ಓನರ್ಶಿಪ್ ಏನ್ ಮಾಡ್ಬೋದು, ಐಡೆಂಟಿಫೈ ಮಾಡ್ಬೋದು. ಓಕೆ, ನೆಕ್ಸ್ಟ್ ಒನ್ ಇಸ್ ವಾಟರ್ ಮಾರ್ಕಿಂಗ್. ಸೊ ವಾಟರ್ ಮಾರ್ಕಿಂಗ್ ಆಡ್ಸ್ ದ ಹಿಡನ್ ಇನ್ಫಾರ್ಮೇಶನ್ ಆರ್ ದ ಮಾರ್ಕ್ಸ್ ಇನ್ ಟು ದ ಡಿಜಿಟಲ್ ಡೇಟಾ. ಸೊ ಇದ್ರಲ್ಲಿ ಏನಾಗುತ್ತೆ ಆ ವಾಟರ್ ಮಾರ್ಕಿಂಗ್ ಅಲ್ಲಿ ಅಂತ ಅಂದ್ರೆ, ಸೊ ವಾಟರ್ ಮಾರ್ಕ್ಸ್ ನ ಏನ್ ಮಾಡುತ್ತೆ, ಡಿಜಿಟಲ್ ಡೇಟಾಗೆ ಆಡ್ ಮಾಡ್ಬೋದು. ಓಕೆನಾ? ಸೊ ಈ ಮಾರ್ಕ್ ಏನ್ ಮಾಡುತ್ತೆ, ದಿಸ್ ಮಾರ್ಕ್ ಇಸ್ ಲೇಟರ್ ಡಿಟೆಕ್ಟೆಡ್ ಆರ್ ಎಕ್ಸ್ಟ್ರಾಕ್ಟೆಡ್ ಟು ವೆರಿಫೈ ದ ಓನರ್ಶಿಪ್ ಅಂಡ್ ದ ಕಾಪಿರೈಟ್ ಪ್ರೊಟೆಕ್ಷನ್. ಸೊ ಈ ಮಾರ್ಕ್ಸ್ ಏನ್ ಮಾಡ್ತಾರೆ ಅಂತ ಅಂದ್ರೆ, ಇದ್ರಲ್ಲೂ ಅಷ್ಟೇ ಓನರ್ಶಿಪ್ ನ ಡಿಟೆಕ್ಟ್ ಮಾಡುತ್ತೆ. ಓಕೆನಾ? ಸೊ ಇವಾಗ ಇದೇ ಲೇಟರ್ ಇಟ್ ವಿಲ್ ಬಿ ಡಿಟೆಕ್ಟೆಡ್ ಅಂಡ್ ಎಕ್ಸ್ಟ್ರಾಕ್ಟೆಡ್. ಸೊ ಆಮೇಲೆ ಏನ್ ಮಾಡ್ಬೋದು, ಇದನ್ನ ಡಿಟೆಕ್ಟ್ ಮಾಡ್ಬೋದು, ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಇನ್ ಆರ್ಡರ್ ಟು ವೆರಿಫೈ ಹೂ ಇಸ್ ದ ಓನರ್ ಆಫ್ ದ ಡೇಟಾ. ಓಕೆನಾ? ಆ ತರ. ಓಕೆ, ದ ಡೇಟಾ ಕಲರಿಂಗ್ ರಿಕ್ವೈರ್ಸ್ ಲೆಸ್ ಕಂಪ್ಯೂಟೇಷನಲ್ ವರ್ಕ್ ಕಂಪೇರ್ ಟು ದ ಎನ್ಕ್ರಿಪ್ಷನ್. ಸೊ ಡೇಟಾ ಕಲರಿಂಗಿಗೆ ಕಂಪ್ಯೂಟೇಷನಲ್ ವರ್ಕ್ ಅನ್ನೋದು ಕಡಿಮೆ ಬೇಕು. ಸೊ ವಾಟರ್ ಮಾರ್ಕಿಂಗು ಏನಾದ್ರೂ ಕಂಬೈನ್ ಆದ್ರೆ ಯಾವ್ದ್ರ ಜೊತೆ, ಕ್ರಿಪ್ಟೋಗ್ರಫಿ ಜೊತೆ, ಸೊ ಬೆಟರ್ ಪ್ರೊಟೆಕ್ಷನ್ ನ ಕೊಡ್ಬೋದು ಡೇಟಾಗೆ.
ಓಕೆ, ಡೇಟಾ ಲಾಕ್ ಇನ್ ಪ್ರಾಬ್ಲಮ್ ಅಂಡ್ ಪ್ರೋಆಕ್ಟಿವ್ ಸೊಲ್ಯೂಷನ್. ಸೊ ಡೇಟಾ ಲಾಕ್ ಇನ್ ಅಂತ ಅಂದ್ರೆ ರೆಫರ್ಸ್ ಟು ದ ಡಿಫಿಕಲ್ಟಿ ಆಫ್ ಮೂವಿಂಗ್ ಡೇಟಾ ಫ್ರಮ್ ಒನ್ ಕ್ಲೌಡ್ ಪ್ರೊವೈಡರ್ ಟು ಅನದರ್. ಸೊ ಡೇಟಾ ಲಾಕ್ ಇನ್ ಅಂತ ಅಂದ್ರೆ, ಸೊ ಇವಾಗ ಒಂದ್ ಡೇಟಾನ ಒಂದ್ ಕ್ಲೌಡ್ ಪ್ರೊವೈಡರ್ ಇಂದ ಇನ್ನೊಂದು ಕ್ಲೌಡ್ ಪ್ರೊವೈಡರ್ಗೆ ಮೂವ್ ಮಾಡೋದಕ್ಕೆ ಎಷ್ಟು ಡಿಫಿಕಲ್ಟಿ ಇದೆ ಅನ್ನೋದು ಹೇಳದೆ ಈ ಒಂದು ಡೇಟಾ ಲಾಕ್ ಇನ್. ಓಕೆ, ಈ ಒಂದು ಪ್ರಾಬ್ಲಮ್ ಅಕರ್ಸ್ ಬಿಕಾಸ್ ಡಿಫರೆಂಟ್ ಪ್ರೊವೈಡರ್ಸ್ ಮೇ ಹ್ಯಾವ್ ಡಿಫರೆಂಟ್ ಪ್ರಾಪರಿಟರಿ ಇಂಟರ್ಫೇಸಸ್ ಅಂಡ್ ಟೆಕ್ನಾಲಜಿ. ಈ ಪ್ರಾಬ್ಲಮ್ ಯಾಕಪ್ಪ ಆಗುತ್ತೆ ಅಂದ್ರೆ, ಇವಾಗ ಡಿಫ್ರೆಂಟ್ ಕ್ಲೌಡ್ ಪ್ರೊವೈಡರ್ಸ್ಗೆ ಡಿಫ್ರೆಂಟ್ ಇಂಟರ್ಫೇಸಸ್ ಇರುತ್ತೆ. ಅದರಿಂದ ಈ ತರ ಡೇಟಾನ ಮೂವ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ. ಸೊ ಇವಾಗ ನಾನು ಇದೇ ತರ ಪ್ರಾಬ್ಲಮ್ ಇವಾಗ ಒಂದ್ ವರ್ಚುವಲ್ ಮಷೀನ್ ಒಂದ್ ಸರ್ವರ್ ಇಂದ ಇನ್ನೊಂದ್ ಸರ್ವರ್ಗೆ ಮೂವ್ ಮಾಡಕ್ಕೆ ಹೆಂಗ್ ಡಿಫಿಕಲ್ಟಿ ಇದೆಯೋ, ಅದೇ ತರ ಇಲ್ಲೂ ಅಷ್ಟೇ ಒಂದ್ ಡೇಟಾನ ಒಂದ್ ಸರ್ವಿಸ್ ಪ್ರೊವೈಡರ್ ಇಂದ ಇನ್ನೊಂದ್ ಸರ್ವಿಸ್ ಪ್ರೊವೈಡರಿಗೆ ಮೂವ್ಮೆಂಟ್ ಮಾಡೋದಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಅದನ್ನ ಹೇಳದೆ ಈ ಒಂದು ಡೇಟಾ ಲಾಕಿನ್. ಓಕೆ, ಸೊ ಡೇಟಾ ಲಾಕಿನ್ ನ ರಿಡ್ಯೂಸ್ ಮಾಡೋದಕ್ಕೆ ಸೊ ಏನಪ್ಪಾ ಅಂತ ಅಂದ್ರೆ ಅಡಾಪ್ಷನ್ ಆಫ್ ಕಾಮನ್ ಅಂಡ್ ಸ್ಟ್ಯಾಂಡರ್ಡೈಸ್ APIs ನ ನಾವು ಯೂಸ್ ಮಾಡ್ತೀವಿ. ಆಮೇಲೆ ಓಪನ್ ವರ್ಚುವಲ್ ಫಾರ್ಮ್ಯಾಟ್ ನ ಯೂಸ್ ಮಾಡ್ತೀವಿ. ಓಕೆ, ಸೊ ಈ ಮೆಥಡ್ಸ್ ಇಂದ ಏನಾಗುತ್ತೆ, ಇಂಟರ್ ಆಪರಬಿಲಿಟಿ ಇನ್ಕ್ರೀಸ್ ಆಗುತ್ತೆ, ಇಂಪ್ರೂವ್ ಮಾಡುತ್ತೆ ಅಂಡ್ ಪ್ರಾಬಬಿಲಿಟಿ ಇನ್ ಕ್ಲೌಡ್ ಕಂಪ್ಯೂಟಿಂಗ್. ಓಕೆನಾ, ಅಂಡ್ ಇಟ್ ವಿಲ್ ಆಲ್ಸೋ ರಿಡ್ಯೂಸ್ ದ ಪ್ರಾಬ್ಲಮ್ ಇನ್ ಕ್ಲೌಡ್ ಕಂಪ್ಯೂಟಿಂಗ್. ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಎಕ್ಸ್ಪ್ಲೇನ್ ರೆಪ್ಯುಟೇಷನ್ ಗೈಡೆಡ್ ಪ್ರೊಟೆಕ್ಟರ್ಸ್ ಆಫ್ ದ ಡೇಟಾ ಸೆಂಟರ್ಸ್. ಓಕೆ, ಸೊ ಇಲ್ಲಿ ರೆಪ್ಯುಟೇಷನ್ ಗೈಡೆಡ್ ಪ್ರೊಟೆಕ್ಷನ್ ಅಂತ ಅಂದ್ರೆ ಇಟ್ ಈಸ್ ಅ ಮೆಥಡ್ ಯೂಸ್ ಟು ಸೆಕ್ಯೂರ್ ದ ಕ್ಲೌಡ್ ಡೇಟಾ ಸೆಂಟರ್ಸ್ ವಿತ್ ಹೆಲ್ಪ್ ಆಫ್ ರೆಪ್ಯುಟೇಷನ್ ಅಂಡ್ ಟ್ರಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸೊ ಅದಕ್ಕೆ ಆದಂತ ಇರುವಂತ ರೆಪ್ಯುಟೇಷನ್ ಮತ್ತೆ ಟ್ರಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನ ನೋಡ್ಕೊಂಡು ಸೊ ಕ್ಲೌಡ್ ಡೇಟಾ ಸೆಂಟರ್ಸ್ ನ ಸೆಕ್ಯೂರ್ ಮಾಡೋದು, ಪ್ರೊಟೆಕ್ಟ್ ಮಾಡೋದು. ಓಕೆನಾ, ಸೊ ದ ಸಿಸ್ಟಮ್ ಮೆಷರ್ ಹೆಂಗೆ ನೀವು ಒಂದು ಸೆಕ್ಯೂರಿಟಿನ ಪ್ರೊವೈಡ್ ಮಾಡ್ತೀರಾ ಅಂತ ಅಂದ್ರೆ ಬೈ ಮೆಷರಿಂಗ್ ದ ಟ್ರಸ್ಟ್ ವರ್ತಿ ಆಫ್ ದ ಕ್ಲೌಡ್ ಯೂಸರ್ಸ್. ಎಷ್ಟು ಟ್ರಸ್ಟ್ ವರ್ತಿ ಇದ್ದಾರೆ ಅವರ ಯೂಸರ್ಸು ಅದನ್ನ ನೋಡ್ಕೊಂಡು, ರೆಪ್ಯುಟೇಷನ್ ನ ನೋಡ್ಕೊಂಡು ಸೆಕ್ಯೂರಿಟಿನ ಪ್ರೊವೈಡ್ ಮಾಡೋದು. ಓಕೆನಾ, ದಟ್ ಇಸ್ ಕಾಲ್ಡ್ ಅಸ್ ರೆಪ್ಯುಟೇಷನ್ ಗೈಡೆಡ್ ಪ್ರೊಟೆಕ್ಷನ್. ಸೊ ಇದರದ ಮೇನ್ ಫಂಕ್ಷನ್ ಏನಪ್ಪಾ ಅಂತ ಅಂದ್ರೆ ಪ್ರಿವೆಂಟ್ ಮೆಲಿಷಿಯಸ್ ಅಟ್ಯಾಕ್ಸ್. ಅಂದ್ರೆ ರೆಪ್ಯುಟೇಷನ್ ಸಿಸ್ಟಮ್ ಹೆಲ್ಪ್ಸ್ to detect and prevent the malicious attacks, worms and DDoS attacks, piracy and misuse of cloud resources. So ರೆಪ್ಯುಟೇಷನ್ ಸಿಸ್ಟಮ್ ಏನ್ ಮಾಡುತ್ತೆ ಅಂದ್ರೆ ಸೊ ಈ ತರ ಮಲಿಷಿಯಸ್ ಅಟ್ಯಾಕ್ಸ್, DDoS ಅಟ್ಯಾಕ್ಸ್, ಪೈರಸಿ ಮತ್ತೆ ಮಿಸ್ಯೂಸ್ ಆಗೋದು ಯಾವ್ದ್ರದ್ದು ಕ್ಲೌಡ್ ರಿಸೋರ್ಸಸ್, ಸೊ ಇದನ್ನೆಲ್ಲ ಏನ್ ಮಾಡುತ್ತೆ ಡಿಟೆಕ್ಟ್ ಮಾಡಿ ಪ್ರಿವೆಂಟ್ ಮಾಡುತ್ತೆ ಯಾವುದು ಈ ಒಂದು ರೆಪ್ಯುಟೇಷನ್ ಸಿಸ್ಟಮ್. ನೆಕ್ಸ್ಟ್ ಎನ್ಹಾನ್ಸ್ ರಿಸೋರ್ಸ್ ಸೆಕ್ಯೂರಿಟಿ ಅಂದ್ರೆ ದ ಸಿಸ್ಟಮ್ ಪ್ರೊವೈಡ್ಸ್ ಬೆಟರ್ ಪ್ರೊಟೆಕ್ಷನ್ ಫಾರ್ ದ ಕ್ಲೌಡ್ ರಿಸೋರ್ಸಸ್, ಡಿಸ್ಟ್ರಿಬ್ಯೂಟೆಡ್ ಸ್ಟೋರೇಜ್ ಸಿಸ್ಟಮ್ ಅಂಡ್ ದ ಡೇಟಾ ಸೆಂಟರ್ಸ್ ಬೈ ಯೂಸಿಂಗ್ ಟ್ರಸ್ಟೆಡ್ ಕಮ್ಯುನಿಕೇಶನ್ ಅಂಡ್ ರೆಗ್ಯುಲರ್ ಸೆಕ್ಯೂರಿಟಿ ಮಾನಿಟರಿಂಗ್. ಸೊ ರೆಗ್ಯುಲರ್ ಆಗಿ ಸೆಕ್ಯೂರಿಟಿ ಮಾನಿಟರ್ ಮಾಡೋದು, ಆಮೇಲೆ ಹೆಂಗಿದೆ ಅವರ ಒಂದು ಕಮ್ಯುನಿಕೇಶನ್ ಟ್ರಸ್ಟ್ ವರ್ದಿನ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಸೊ ಸಿಸ್ಟಮ್ ಏನ್ ಮಾಡುತ್ತೆ ಬೆಟರ್ ಪ್ರೊಟೆಕ್ಷನ್ ಕೊಡುತ್ತೆ ಯಾರಿಗೆ ಕ್ಲೌಡ್ ರಿಸೋರ್ಸಸ್, ಡಿಸ್ಟ್ರಿಬ್ಯೂಟೆಡ್ ಸ್ಟೋರೇಜ್ ಸಿಸ್ಟಮ್ಗಳಿಗೆಲ್ಲ ಸೆಕ್ಯೂರಿಟಿ ಅನ್ನೋದು ಪ್ರೊವೈಡ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಎಂಕರೇಜ್ ಕಾಂಪ್ಲಯನ್ಸ್ ಅಂದ್ರೆ ಸೊ ರೆಪ್ಯುಟೇಷನ್ ಬೇಸ್ಡ್ ಟ್ರಸ್ಟೆಡ್ ಮ್ಯಾನೇಜ್ಮೆಂಟ್ encourages the cloud providers and the users to follow the security policies, access control rules, trust negotiation and data integrity required. So ಈ ರೆಪ್ಯುಟೇಷನ್ ಬೇಸ್ಡ್ ಏನ್ ಮಾಡುತ್ತೆ ಪ್ರೊಟೆಕ್ಷನ್ ಏನ್ ಮಾಡುತ್ತೆ ಅಂದ್ರೆ ಸೊ ಈ ಎಂಕರೇಜ್ ಮಾಡುತ್ತೆ ಯಾರಿಗೆ ಕ್ಲೌಡ್ ಪ್ರೊವೈಡರ್ಸ್ಗೆ ಮತ್ತೆ ಯೂಸರ್ಸ್ಗೆಲ್ಲ ಸೆಕ್ಯೂರಿಟಿ ಪಾಲಿಸೀಸ್ ನ ಫಾಲೋ ಮಾಡಿ, ಆಕ್ಸೆಸ್ ಕಂಟ್ರೋಲ್ ರೂಲ್ಸ್ ನ ಫಾಲೋ ಮಾಡಿ ಅಂತ ಅವರಿಗೆ ಏನ್ ಮಾಡುತ್ತೆ ಎಂಕರೇಜ್ ಮಾಡುತ್ತೆ. Okay, next reputation based trust models for the cloud providers. So distributed reputation system and the trust overlay networks are used to build the trusted relationship. ಓಕೆನಾ, ಸೊ ಈ ಡಿಸ್ಟ್ರಿಬ್ಯೂಟೆಡ್ ರೆಪ್ಯುಟೇಷನ್ ಸಿಸ್ಟಮ್ ಮತ್ತೆ ಈ ಟ್ರಸ್ಟ್ ಓವರ್ಲೇ ನೆಟ್ವರ್ಕ್ ಏನ್ ಮಾಡುತ್ತೆ ಅಂದ್ರೆ ಸೊ ಒಂದು ಟ್ರಸ್ಟಿ ರಿಲೇಶನ್ಶಿಪ್ ನ ಬಿಲ್ಡ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಓಕೆನಾ, ಅಮಾಂಗ್ ದ ಕ್ಲೌಡ್ ಪ್ರೊವೈಡರ್ಸ್, ಯೂಸರ್ಸ್ ಅಂಡ್ ದ ಡೇಟಾ ಸೆಂಟರ್ಸ್. ಸೊ ಕ್ಲೌಡ್ ಪ್ರೊವೈಡರ್ಸ್, ಯೂಸರ್ಸ್ ಮತ್ತೆ ಡೇಟಾ ಸೆಂಟರ್ಸ್ಗಳ ಮಧ್ಯೆ ಒಂದು ಟ್ರಸ್ಟೆಡ್ ರಿಲೇಶನ್ಶಿಪ್ ಬರೋಕ್ಕೆ ಡಿಸ್ಟ್ರಿಬ್ಯೂಟೆಡ್ ರೆಪ್ಯುಟೇಷನ್ ಸಿಸ್ಟಮ್ ಮತ್ತೆ ಟ್ರಸ್ಟ್ ಓವರ್ಲೇ ನೆಟ್ವರ್ಕ್ ನ ನಾವು ಯೂಸ್ ಮಾಡ್ತೀವಿ. ಸೊ ಎಕ್ಸ್ಪ್ಲೇನ್ ದ ಆಕ್ಸೆಸ್ ಕಂಟ್ರೋಲ್ and identity access management.
ಸೊ ಈ ಆಕ್ಸೆಸ್ ಕಂಟ್ರೋಲ್ ಮತ್ತೆ ಐಡೆಂಟಿಟಿ ಆಕ್ಸೆಸ್ ಮ್ಯಾನೇಜ್ಮೆಂಟ್ ಆರ್ ದ ಕ್ಲೌಡ್ ಸೆಕ್ಯೂರಿಟಿ ಟೆಕ್ನಿಕ್ಸ್. ದೀಸ್ ಆರ್ ದ ಕ್ಲೌಡ್ ಸೆಕ್ಯೂರಿಟಿ ಟೆಕ್ನಿಕ್ಸ್. ಏನಕ್ಕೆ ಯೂಸ್ ಮಾಡ್ತಾವಿ ಅಂತ ಅಂದ್ರೆ, ಸೊ ಸೆಕ್ಯೂರಿಟಿನ ಪ್ರೊವೈಡ್ ಮಾಡೋದಕ್ಕೆ ಮತ್ತೆ ಅನ್ಆಥರೈಸ್ಡ್ ಆಕ್ಸೆಸ್ ನ ಪ್ರಿವೆಂಟ್ ಮಾಡೋದಕ್ಕೆ. ಓಕೆನಾ, ಅದಕ್ಕೆ ಈ ಒಂದು IAM ಮತ್ತೆ ಆಕ್ಸೆಸ್ ಕಂಟ್ರೋಲ್ ನ ಯೂಸ್ ಮಾಡ್ತೀವಿ. ಸೊ ಫಸ್ಟಿಗೆ ಆಕ್ಸೆಸ್ ಕಂಟ್ರೋಲ್. ಈ ಆಕ್ಸೆಸ್ ಕಂಟ್ರೋಲ್ ಬರೀ ಆಥರೈಸ್ಡ್ ಯೂಸರ್ಸ್ ಮಾತ್ರ ಪರ್ಮಿಷನ್ ನ ಕೊಡುತ್ತೆ. ಸೊ ಅದನ್ನ ನಾವು ಆಕ್ಸೆಸ್ ಕಂಟ್ರೋಲ್ ಅಂತ ಹೇಳ್ತೀವಿ. ಸೊ ಇವಾಗ ಎಕ್ಸಾಂಪಲ್, ಸೊ ಕಾಲೇಜ್ ಇವಾಗ ಕ್ಲಾಸ್ ರೂಮ್ಸ್ಗೆ ಟೀಚರ್ಸ್ ಮತ್ತೆ ಸ್ಟೂಡೆಂಟ್ಸ್ ಮಾತ್ರ ಏನಿರುತ್ತೆ ಪರ್ಮಿಷನ್ ಇರುತ್ತೆ ಬರೋದಕ್ಕೆ. ಸೊ ಸ್ಟಾಫ್ ರೂಮ್ಸ್ ಗಳಲ್ಲಿ ಆಲ್ಮೋಸ್ಟ್ ಬರೀ ಟೀಚರ್ಸ್ ಇರುತ್ತೆ. ಓಕೆನಾ, ಆಮೇಲೆ ಸ್ಟೂಡೆಂಟ್ಸ್ ಟೈಮ್ಸ್ ಏನಾದ್ರು ಸಬ್ಮಿಷನ್ ಇದ್ರೆ ಮಾತ್ರ ಅವ್ರಿಗೆ ಮಾತ್ರ ಪರ್ಮಿಷನ್ ಅನ್ನೋದು ಇರುತ್ತೆ. ಸೊ ಈ ಪ್ರಿನ್ಸಿಪಲ್ಗೇನು ಎಲ್ಲಾ ಡಿಪಾರ್ಟ್ಮೆಂಟ್ಗೂ ಕೂಡ ಅವ್ರಿಗೆ ಏನಿರುತ್ತೆ ಒಂದು ಪರ್ಮಿಷನ್ ಇರುತ್ತೆ, ಎಲ್ಲಾದ್ರೂ ಹೋಗ್ಬೋದು ಅಂತ. ಓಕೆನಾ, ಬೇರೆ ಬೇರೆ ಕಾಲೇಜ್ ಪೀಪಲ್ಗಳು ನಮ್ ಕಾಲೇಜಿಗೆ ಬರಕ್ಕಾಗತ್ತಾ? ಇಲ್ಲ ಅಲ್ವಾ? ಸೊ ದಟ್ ಇಸ್ ವಾಟ್ ಆಕ್ಸೆಸ್ ಕಂಟ್ರೋಲ್. ನೆಕ್ಸ್ಟ್ ಒನ್ ಇಸ್ ಐಡೆಂಟಿಟಿ ಅಂಡ್ ಆಕ್ಸೆಸ್ ಮ್ಯಾನೇಜ್ಮೆಂಟ್. ಏನಿದು ಐಡೆಂಟಿಟಿ ಅಂಡ್ ಆಕ್ಸೆಸ್ ಮ್ಯಾನೇಜ್ಮೆಂಟ್ ಅಂದ್ರೆ, IAM is responsible for managing the user identity and secure access to the cloud services. ಈ IAM ಏನ್ ಮಾಡುತ್ತೆ ಅಂದ್ರೆ, ಯೂಸರ್ ಐಡೆಂಟಿಟಿ, ಲಾಗಿನ್ ವೆರಿಫಿಕೇಶನ್, ಆಕ್ಸೆಸ್ ಪರ್ಮಿಷನ್ಸ್ ಇದೆಲ್ಲ ಏನ್ ಮಾಡುತ್ತೆ ಮ್ಯಾನೇಜ್ ಮಾಡುತ್ತೆ. ಯಾವುದು? IAM. ಇದ್ರದ್ದು ಮೇನ್ ಫಂಕ್ಷನ್ಸ್ ಏನಾಗಿರ್ಬೋದು, ಇವಾಗ ಯೂಸರ್ ಐಡೆಂಟಿಟಿ ಮ್ಯಾನೇಜ್ಮೆಂಟ್, ಅಥೆಂಟಿಕೇಶನ್, ಆಥರೈಸೇಷನ್ ಇದ್ರದ್ದು ಫಂಕ್ಷನ್ ಆಗಿರುತ್ತೆ. ಸೊ ಇವಾಗ ನಮಗ್ ಆಲ್ರೆಡಿ ಗೊತ್ತು ಸಿಂಗಲ್ ಸೈನ್ ಆನ್ ಅಂದ್ರೆ ಏನಂತ. ಏನು? ಸೊ ಒಂದ್ಸತಿ ಲಾಗಿನ್ ಆಗ್ಬೋದು. ಸೊ ಲಾಗಿನ್ ಒನ್ಸ್ ಅಂಡ್ ಆಕ್ಸೆಸ್ ಮಲ್ಟಿಪಲ್ ಸರ್ವರ್. ಒಂದ್ಸತಿ ಲಾಗಿನ್ ಆಗಿ ತುಂಬಾ ಮಲ್ಟಿಪಲ್ ಸರ್ವಿಸಸ್ ನ ನಾವೇನ್ ಮಾಡ್ಬೋದು, ಆಕ್ಸೆಸ್ ಮಾಡ್ಬೋದು. ಅದೇ ಸಿಂಗಲ್ ಸೈನ್ ಆಫ್ ಅಂತ ಅಂದ್ರೆ, ಸೊ ಲಾಗ್ಔಟ್ ಫ್ರಮ್ ಆಲ್ ಸರ್ವಿಸಸ್ ಟುಗೆದರ್. ಒಂದೇ ಸತಿ ಎಲ್ಲಾ ಸರ್ವಿಸಸ್ ಇಂದ ಲಾಗ್ ಔಟ್ ಆಗೋದು. ಸೊ ಓಕೆನಾ, ಮತ್ತೆ ಏನೇನ್ ಪ್ರಾಬ್ಲಮ್ಸ್ ಆಗತ್ತಪ್ಪ ಈ ಒಂದು IAM ಅಲ್ಲಿ ಅಂತಂದ್ರೆ, ಕಾಮನ್ ಪ್ರಾಬ್ಲಮ್ಸ್ ಏನಂದ್ರೆ, ಸೊ ಇದ್ರಲ್ಲೂ ಕೂಡ ಸೆಕ್ಯೂರಿಟಿ ಚಾಲೆಂಜಸ್ ಇರುತ್ತೆ. ಸೊ ಇವಾಗ ವೀಕ್ ಪಾಸ್ವರ್ಡ್ ಇಡೋದು, ಸೊ ಇದೆಲ್ಲ ಪ್ರಾಬ್ಲಮ್ಸ್. ಓಕೆನಾ, ವೀಕ್ ಪಾಸ್ವರ್ಡ್ಸ್ ಇರೋದು, ಆಮೇಲೆ ಇನ್ಕರೆಕ್ಟ್ ಆಕ್ಸೆಸ್ ಪಾಲಿಸೀಸ್ ಇರ್ಬೋದು, ಆಮೇಲೆ ಅನ್ಆಥರೈಸ್ಡ್ ಆಕ್ಸೆಸ್ ಇರ್ಬೋದು, ಆಮೇಲೆ ಐಡೆಂಟಿಟಿ ಥೆಫ್ಟ್ ಇರ್ಬೋದು, ಆಮೇಲೆ ಡಿಫಿಕಲ್ಟಿ ಮ್ಯಾನೇಜಿಂಗ್ ಪರ್ಮಿಷನ್ ಇರ್ಬೋದು. ಅಕಸ್ಮಾತ್ ಏನಾದ್ರೂ ಯಾರಾದ್ರೂ ನಿಮ್ ATM ಪಿನ್ ನ ಸ್ಟೀಲ್ ಮಾಡಿದ್ರೆ, ಸೊ ಅವ್ರು ನಿಮ್ ಬ್ಯಾಂಕ್ ಅಕೌಂಟ್ ನ ಏನ್ ಮಾಡ್ಬೋದು, ಆಕ್ಸೆಸ್ ಮಾಡ್ಬೋದು. ಅಂದ್ರೆ ನಿಮ್ ATM ಪಿನ್ ಅಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಅಂತ ಹೇಳ್ತಿರೋದು. ಓಕೆನಾ, ದಟ್ಸ್ ಇಸ್ ವಾಟ್. ಸೊ ನೆಕ್ಸ್ಟ್, ಇಂಪ್ರೂವಿಂಗ್ ದ IAM ಸೆಕ್ಯೂರಿಟಿ. ಯಾವ ರೀತಿ ಇಂಪ್ರೂವ್ ಮಾಡ್ತೀರಾ ಅಂದ್ರೆ, ಸೊ ಅದಕ್ಕೆ ಕೆಲವೊಂದು ಮೆಥಡ್ಸ್ ಗಳಿದಾವೆ. ಯಾವ್ದು ಅಂದ್ರೆ, ಫೈನ್ ಗ್ರಿಡ್ ಆಕ್ಸೆಸ್ ಕಂಟ್ರೋಲ್, ಆಮೇಲೆ ಸ್ಟ್ರಾಂಗ್ ಅಥೆಂಟಿಕೇಟ್ ಮಾಡೋದು, ಅಥೆಂಟಿಕೇಶನ್ ಸ್ಟ್ರಾಂಗ್ ಮಾಡೋದು, ಆಮೇಲೆ ಆಥರೈಸೇಷನ್ ಪ್ರಾಪರ್ ಆಗಿ ಮಾಡೋದು, ಆಮೇಲೆ ಟ್ರಸ್ಟ್ 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 ಡೆಲಿಗೇಷನ್, ಆಮೇಲೆ ಡೇಟಾ ಇಂಟಿಗ್ರಿಟಿ ಪ್ರೊಟೆಕ್ಷನ್. ಈ ಮೆಥಡ್ಗಳನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ಬೋದು, IAM ಸೆಕ್ಯೂರಿಟಿನ ಇಂಪ್ರೂವ್ ಮಾಡ್ಬೋದು. ಮತ್ತೆ ಸೆಕ್ಯೂರಿಟಿ ಥ್ರೆಟ್ಸ್ ಇನ್ CC. ಏನಪ್ಪ ಈ ಸೆಕ್ಯೂರಿಟಿ ಥ್ರೆಟ್ಸ್ ಅಂದ್ರೆ, ಫಸ್ಟ್ ಕಾಮನ್ ಥ್ರೆಟ್ಸ್ ಬಂದ್ಬಿಟ್ಟು ಫಿಶಿಂಗ್. ಅಂದ್ರೆ ಫೇಕ್ ವೆಬ್ಸೈಟ್ ಏನ್ ಮಾಡುತ್ತೆ, ನಿಮ್ ಪಾಸ್ವರ್ಡ್ಗಳನ್ನ ಸ್ಟೀಲ್ ಮಾಡುತ್ತೆ, ಅದನ್ನ ಫಿಶಿಂಗ್ ಅಂತೀವಿ. ಆಮೇಲೆ SQL ಇಂಜೆಕ್ಷನ್ ಅಂತ ಅಂದ್ರೆ, ಅಟ್ಯಾಕರ್ಸ್ ಏನ್ ಮಾಡ್ಬೋದು, ಮಲಿಷಿಯಸ್ ಡೇಟಾಬೇಸ್ ಕ್ವೆರಿನ ಇನ್ಸರ್ಟ್ ಮಾಡ್ಬಿಡ್ಬೋದು. ಅದನ್ನ SQL ಇಂಜೆಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್, ಕಾಮನ್ ಸೈಟ್ ಸ್ಕ್ರಿಪ್ಟಿಂಗ್ ಅಂತ ಅಂದ್ರೆ, ಮಲಿಷಿಯಸ್ ಸ್ಕ್ರಿಪ್ಟ್ ಇರುತ್ತಲ್ವಾ, ಸೊ ಅದೇನ್ ಮಾಡ್ಬೋದು, ವೆಬ್ಸೈಟ್ಗಳನ್ನ ಅಟ್ಯಾಕ್ ಮಾಡ್ಬೋದು. ಸೊ ದಟ್ ಇಸ್ ವಾಟ್ ಕ್ರಾಸ್ ಸೈಟ್ ಸ್ಕ್ರಿಪ್ಟಿಂಗ್. ನೆಕ್ಸ್ಟ್, ಡೇಟಾ ಲೀಕೇಜ್ ಅಂತ ಅಂದ್ರೆ, ಸೆನ್ಸಿಟಿವ್ ಡೇಟಾ ಏನ್ ಮಾಡುತ್ತೆ, ಕೆಲವೊಂದ್ಸತಿ ಎಕ್ಸ್ಪೋಸ್ ಆಗ್ಬಿಡುತ್ತೆ, ಅದು ಪಬ್ಲಿಕ್ ಕ್ಲೌಡ್ ಅಲ್ಲಿ ಸ್ಟೋರ್ ಆಗಿರೋದ್ರಿಂದ, ಇನ್ ಕೇಸ್. ಓಕೆ, ನೆಕ್ಸ್ಟ್ ಒನ್ ಇಸ್ ಅಕೌಂಟ್ ಹೈಜಾಕಿಂಗ್ ಅಂತ ಅಂದ್ರೆ, ಹ್ಯಾಕರ್ಸ್ ಏನ್ ಮಾಡ್ಬಿಡ್ತಾರೆ, ಯೂಸರ್ ಅಕೌಂಟ್ಸ್ ಮೇಲೆ ಕಂಟ್ರೋಲ್ ತಗೊಳ್ಳೋದನ್ನ ನಾವು ಏನಂತೀವಿ, ಅಕೌಂಟ್ ಹೈಜಾಕಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಇಸ್ ಇನ್ಸೈಡರ್ ಅಟ್ಯಾಕ್ ಅಂತ ಅಂದ್ರೆ, ಎಂಪ್ಲಾಯೀಸ್ ಮಿಸ್ಯೂಸ್ ಮಾಡ್ಕೊಳ್ಬಹುದು ನೀವು ಕೊಟ್ಟಿರುವಂತ ಪರ್ಮಿಷನ್ಸ್ಗಳನ್ನ. ಇವಾಗ ನಾವು ಸರ್ವಿಸ್ ಪ್ರೊವೈಡರ್ಸ್, ಕೆಲವೊಂದ್ಸತಿ ಸರ್ವಿಸ್ ಪ್ರೊವೈಡರ್ಸ್ ಅಲ್ಲಿ ವರ್ಕ್ ಮಾಡ್ತಿರೋಂತ ಎಂಪ್ಲಾಯೀಸ್ ಮೇಲೆ ಕೆಲವೊಂದ್ಸತಿ ಲೈಕ್ ಟ್ರಸ್ಟ್ ಇಶ್ಯೂಸ್ ಅನ್ನೋದು ಬರ್ಬೋದು. ಸೊ ದಟ್ ಇಸ್ ವಾಟ್ ಇನ್ಸೈಡರ್ ಅಟ್ಯಾಕ್ ಅಂತ ಹೇಳ್ತೀವಿ ಅದನ್ನ. ನೆಕ್ಸ್ಟ್ ಒನ್ ಇಸ್ MFA, ಮಲ್ಟಿ ಫ್ಯಾಕ್ಟರ್ ಅಥೆಂಟಿಕೇಶನ್. ಇದರಲ್ಲಿ ನಾವು ವಾಟ್ ವಿ ವಿಲ್ ಬಿ ಯೂಸಿಂಗ್, ಮೋರ್ ದನ್ ಒನ್ ವೆರಿಫಿಕೇಶನ್ ಸ್ಟೆಪ್ ಇರುತ್ತೆ. ಎಕ್ಸಾಂಪಲ್, ಪಾಸ್ವರ್ಡ್ ಮತ್ತೆ OTP 2 ಸ್ಟೆಪ್ ವೆರಿಫಿಕೇಶನ್ ಇದು, ಆಮೇಲೆ ಪಾಸ್ವರ್ಡ್ ಮತ್ತೆ ಫಿಂಗರ್ ಪ್ರಿಂಟ್. ಒಟ್ನಲ್ಲಿ ಮೋರ್ ದನ್ ಒನ್ ವೆರಿಫಿಕೇಶನ್ ಮೆಥಡ್ ಗಳಿರುತ್ತೆ. ಓಕೆನಾ, ಸೊ ಇದರಲ್ಲಿ ಯಾವ ಮೆಥಡ್ ಸಜೆಸ್ಟ್ ಮಾಡುತ್ತೆ ಈ ಬೈ CSA ಅಂತ ಅಂದ್ರೆ, ಒನ್ ಟೈಮ್ ಪಾಸ್ವರ್ಡ್, ಫೋನ್ ವೆರಿಫಿಕೇಶನ್, ಸ್ಮಾರ್ಟ್ ಕಾರ್ಡ್ ಅಥೆಂಟಿಕೇಶನ್. ಓಕೆನಾ, ಸೊ ದೀಸ್ ಆರ್ ದ ವಾಟ್ ಮೆಥಡ್ ಸಜೆಸ್ಟೆಡ್ ಬೈ ದ CSA.
ಓಕೆ. ನೆಕ್ಸ್ಟ್ ಒನ್ ಇಸ್ ಇದರಿಂದ ಕ್ಲೌಡ್ ಸೆಕ್ಯೂರಿಟಿನೂ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಡಿಫೈನ್ ಕ್ಲೌಡ್ ಸೆಕ್ಯೂರಿಟಿ. ವಾಟ್ ಆರ್ ದ 5 ಸೆಕ್ಯೂರಿಟಿ ಕನ್ಸರ್ನ್ಸ್ ವಿಚ್ ಇಸ್ ಫೇಸ್ಡ್ ಬೈ ಕ್ಲೌಡ್ ಯೂಸರ್ಸ್? ಸೊ ಕ್ಲೌಡ್ ಸೆಕ್ಯೂರಿಟಿ ಅಂದ್ರೆ ಏನು? ಅದೊಂದು ಪ್ರೋಸೆಸ್ ಆಫ್ ಪ್ರೊಟೆಕ್ಟಿಂಗ್ ದ ಕ್ಲೌಡ್ ಡೇಟಾ. ಕ್ಲೌಡ್ ಡೇಟಾ, ಅಪ್ಲಿಕೇಶನ್, ಸರ್ವಿಸಸ್, ಇನ್ಫ್ರಾಸ್ಟ್ರಕ್ಚರು, ಸೊ ಇದನ್ನೆಲ್ಲ ಪ್ರೊಟೆಕ್ಟ್ ಮಾಡೋದು ಯಾವ್ದ್ರಿಂದ? ಅನ್ಆಥರೈಸ್ಡ್ ಆಕ್ಸೆಸ್ ಮತ್ತೆ ಅಟ್ಯಾಕ್ಸ್ ಗಳಿಂದ. ಓಕೆನಾ? ಇದನ್ನ ನಾವು ಕ್ಲೌಡ್ ಸೆಕ್ಯೂರಿಟಿ ಅಂತೀವಿ. ಸೊ ಇದರಲ್ಲಿ 5 ಸೆಕ್ಯೂರಿಟಿ ಕನ್ಸರ್ನ್. ಫಸ್ಟ್ ಒನ್ ಇಸ್ ಅನ್ಆಥರೈಸ್ಡ್ ಆಕ್ಸೆಸ್. ಅಂದ್ರೆ ಕ್ಲೌಡ್ ಯೂಸರ್ಸ್ ವರಿ ಅಬೌಟ್ ದ ಅನ್ಆಥರೈಸ್ಡ್ ಆಕ್ಸೆಸ್. ಅನ್ಆಥರೈಸ್ಡ್ ಆಕ್ಸೆಸ್ ಅಂತ ಅಂದ್ರೆ, ಸೊ ಇವಾಗ ಯಾರು ನಿಮ್ಮ ಏನಂತೀರ, ಇವಾಗ ಇನ್ಸ್ಟಾಗ್ರಾಮೇ ಅನ್ಕೊಳ್ಳಿ. ಸೊ ನೀವ್ ಲಾಗಿನ್ ಆದ್ರೆ ಅದು ಆಥರೈಸ್ಡ್ ಆಕ್ಸೆಸ್. ಓಕೆನಾ? ಅಂದ್ರೆ ಇವಾಗ ಬೇರೆಯವ್ರು ನಿಮಗ್ ಗೊತ್ತಿಲ್ಲದೆ ಲಾಗಿನ್ ಆಗೋದು ಏನಂತಾರೆ? ಅನ್ಆಥರೈಸ್ಡ್ ಆಕ್ಸೆಸ್ ಅಂತ ಹೇಳ್ತಾರೆ. ಓಕೆನಾ? ಸೊ ಟು ಗಿವ್ ದ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಫಾರ್ ದ ಸೆನ್ಸಿಟಿವ್, ಸೊ ಕ್ಲೌಡ್ ಯೂಸರ್ಸ್ ವರಿ ಅಬೌಟ್ ಅನ್ಆಥರೈಸ್ಡ್ ಆಕ್ಸೆಸ್ ಟು ಸೆನ್ಸಿಟಿವ್ ಇನ್ಫಾರ್ಮೇಶನ್ ಅಂಡ್ ಡೇಟಾ ಥೆಫ್ಟ್. ಅಕಸ್ಮಾತ್ ಏನಾದ್ರೂ ಅವ್ರದ್ದು ಸೆನ್ಸಿಟಿವ್ ಇನ್ಫಾರ್ಮೇಶನ್ ಅಥವಾ ಒಂದು ಪರ್ಸನಲ್ ಇನ್ಫಾರ್ಮೇಶನ್ ಆಗಿರ್ಬೋದು ಅಥವಾ ಸೀಕ್ರೆಟ್ ಇನ್ಫಾರ್ಮೇಶನ್ ಏನಾದ್ರೂ ಇದ್ರೆ, ಸೊ ಅವಾಗ ಅವರಿಗೆ ಒಂದು ತಲೆಲಿರುತ್ತೆ, ಅಯ್ಯೋ ಅನ್ಆಥರೈಸ್ಡ್ ಆಕ್ಸೆಸ್ ಆದ್ರೆ, ಅಂದ್ರೆ ಯಾರೋ ಆಕ್ಸೆಸ್ ಆಗಿ ನನ್ನ ಡೇಟಾನ ತಗೊಂಡ್ರೆ ಹೆಂಗೆ, ಈ ತರ ಅದನ್ನ ಅನ್ಆಥರೈಸ್ಡ್ ಆಕ್ಸೆಸ್ ಅಂತ ಕರಿತೀವಿ. ಸೊ ದೇ ಆರ್ ವರಿಡ್ ಅಬೌಟ್ ದಟ್. Okay, since the data is stored in the cloud for a long time, it become more for vulnerable to the attacks. ಸೊ ಈ ಒಂದು ಡೇಟಾ ಕ್ಲೌಡ್ ಅಲ್ಲಿ ಲಾಂಗ್ ಟೈಮ್ ಸ್ಟೋರ್ ಆಗಿರೋದ್ರಿಂದ ಇದೇನ್ ಮಾಡುತ್ತೆ, ಕೆಲವೊಂದ್ಸತಿ ಇಟ್ ಕ್ಯಾನ್ ಬಿ ಈಸಿಲಿ ಹ್ಯಾಕ್ಡ್ ಬೈ ದ ಅಟ್ಯಾಕರ್ಸ್. ಓಕೆನಾ? ಅದು ಇನ್ಸೈಡರ್ ಅಟ್ಯಾಕರ್ಸ್ ಫ್ರಮ್ ದ ಕ್ಲೌಡ್ ಸರ್ವಿಸ್ ಪ್ರೊವೈಡರ್ ಎಂಪ್ಲಾಯೀಸ್ ಇಸ್ ಆಲ್ಸೋ ಕನ್ಸರ್ನ್ಸ್. ಮೇ ಬಿ ಇವಾಗ ನೀವೇನು ನಿಮ್ದೆಲ್ಲ ಆಕ್ಸೆಸ್ ಏನಿರುತ್ತೆ ಅದೆಲ್ಲ ಸರ್ವಿಸ್ ಪ್ರೊವೈಡರ್ಸ್ಗೂ ಕೂಡ ಗೊತ್ತಿರುತ್ತೆ. ಆ ಒಂದು ಎಂಪ್ಲಾಯಿ ಇನ್ಸೈಡರ್ ಅಟ್ಯಾಕ್ ಕೂಡ ಆಗ್ಬೋದು. ಅವರು ಕೂಡ ಏನಾದರೂ ನಿಮ್ಮ ಆಕ್ಸೆಸ್ನ ಯೂಸ್ ಮಾಡಿಕೊಂಡು ಅವರು ಕೂಡ ಅಟ್ಯಾಕ್ ಮಾಡ್ಬೋದು. ಅದ್ರದ್ದು ಕೂಡ ಏನಿರುತ್ತೆ, ಅದೊಂದು ಕೂಡ ಚಾಲೆಂಜ್ ಅಥವಾ ತಲೆಯಲ್ಲಿರುತ್ತೆ. ಓಕೆನಾ? ಅದು ಕೂಡ ಒಂದು ಸೆಕ್ಯೂರಿಟಿ ಕನ್ಸರ್ನ್. ಓಕೆ. ಲಾಸ್ ಆಫ್ ಕಂಟ್ರೋಲ್ ಓವರ್ ಡೇಟಾ ಅಂದ್ರೆ ಯೂಸರ್ಸ್ ಮೇ ಲೂಸ್ ದ ಕಂಟ್ರೋಲ್ ಓವರ್ ದೇರ್ ಡೇಟಾ ಆನ್ ದ ವಿಚ್ ಇಸ್ ಸ್ಟೋರ್ಡ್ ಆನ್ ದ ಕ್ಲೌಡ್. So even after deleting the data, it may exist in the backups or the storage system, so that could recovered by the attackers. So ನೀವು ಕ್ಲೌಡ್ ಮೇಲೆ ಡೇಟಾನ ಸ್ಟೋರ್ ಮಾಡಿದೀರಾ ಅಂತ ಅಂದ್ರೆ, ಕೆಲವೊಂದ್ಸತಿ ನೀವು ಡಿಲೀಟ್ ಮಾಡಿದ್ರು ಕೂಡ ಅದೇನಾಗತ್ತೆ, ಈ ಇಟ್ ವಿಲ್ ಬಿ ಎಕ್ಸಿಸ್ಟ್ ಇನ್ ದ ಬ್ಯಾಕಪ್ಸ್ ಅಲ್ಲಿ ಅಥವಾ ಸ್ಟೋರೇಜ್ ಸಿಸ್ಟಮ್ ಅಲ್ಲಿ ಅದೇನಾಗಿರುತ್ತೆ, ಎಕ್ಸಿಸ್ಟ್ ಆಗಿರುತ್ತೆ. ಇದರಿಂದ ಏನ್ ಮಾಡ್ಬೋದು, ಹ್ಯಾಕರ್ಸ್ ನಿಮ್ ಡೇಟಾನ ಸ್ಟೀಲ್ ಮಾಡ್ಬೋದು. ನೆಕ್ಸ್ಟ್, ಲ್ಯಾಕ್ ಆಫ್ ಸ್ಟ್ಯಾಂಡರ್ಡೈಸೇಷನ್ ಅಂಡ್ ಇಂಟರ್ ಆಪರಬಿಲಿಟಿ. ಸೊ ಇವಾಗ ಕ್ಲೌಡ್ ಕಂಪ್ಯೂಟಿಂಗ್ ಏನ್ ಮಾಡುತ್ತೆ ಅಂದ್ರೆ, ಡಸ್ ನಾಟ್ ಹ್ಯಾವ್ ಅ ಕಾಮನ್ ಸ್ಟ್ಯಾಂಡರ್ಡ್ ಫಾರ್ ಇಂಟರ್ ಆಪರಬಿಲಿಟಿ. ಬಿಕಾಸ್ ಆಫ್ ದಿಸ್ ಯಾವುದೇ ರೀತಿ ಸ್ಟ್ಯಾಂಡರ್ಡ್ ಕಾಮನ್ ಸ್ಟ್ಯಾಂಡರ್ಡ್ಸ್ ಇಲ್ಲ ಇಂಟರ್ ಆಪರಬಿಲಿಟಿಗೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ, ಯೂಸರ್ಸ್ ಮೇ ಎಕ್ಸ್ಪೀರಿಯನ್ಸ್ ಸರ್ವಿಸ್ ಫೇಲ್ಯೂರ್ಸ್, ಇನ್ಕ್ರೀಸ್ಡ್ ಕಾಸ್ಟ್ ಅಂಡ್ ಪ್ರಾಬ್ಲಮ್ಸ್ ವೈಲ್ ಮೂವಿಂಗ್ ದ ಡೇಟಾ ಆರ್ ಅಪ್ಲಿಕೇಶನ್ ಫ್ರಮ್ ಒನ್ ಕ್ಲೌಡ್ ಪ್ರೊವೈಡರ್ ಟು ಅನದರ್ ಕ್ಲೌಡ್ ಪ್ರೊವೈಡರ್. ಸೊ ಈ ತರ ಸ್ಟ್ಯಾಂಡರ್ಡೈಸೇಷನ್ ಇಲ್ಲದೆ ಇರೋ ಕಾರಣ, ಇವಾಗ ಏನಾದ್ರೂ ಅವ್ರ ಅಪ್ಲಿಕೇಶನ್ ಒನ್ ಕ್ಲೌಡ್ ಪ್ರೊವೈಡರ್ ಇಂದ ಇನ್ನೊಂದು ಕ್ಲೌಡ್ ಪ್ರೊವೈಡರ್ಗೆ ಮೂವ್ ಮಾಡಬೇಕಾದ್ರೆ, ಸೊ ಕಾಸ್ಟ್ ಆಗಿರ್ಬೋದು ಅಥವಾ ಫೇಲ್ಯೂರ್ಸ್ ಆಗಿರ್ಬೋದು, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಯೂಸರ್ಸ್. ಓಕೆ. ನೆಕ್ಸ್ಟ್, ಮಲ್ಟಿ ಟೆನಾನ್ಸಿ ಸೆಕ್ಯೂರಿಟಿ ರಿಸ್ಕ್. ಅಂದ್ರೆ ಇನ್ ಕ್ಲೌಡ್ ಎನ್ವಿರಾನ್ಮೆಂಟ್ ಮೆನಿ ಯೂಸರ್ಸ್ ಶೇರ್ ದ ಸೇಮ್ ಕ್ಲೌಡ್ ರಿಸೋರ್ಸಸ್ ಅಂಡ್ ಸರ್ವರ್ಸ್. ಹೌದು, ಇವಾಗ ಕ್ಲೌಡ್ ಎನ್ವಿರಾನ್ಮೆಂಟ್ ಅಲ್ಲಿ ಏನಾಗುತ್ತೆ, ಒಂದ್ ಸೇಮ್ ರಿಸೋರ್ಸಸ್ ನ ಎಲ್ಲಾ ಯೂಸರ್ಸ್ ಕೂಡ ಶೇರ್ ಮಾಡ್ಕೊಂಡು ಯೂಸ್ ಮಾಡ್ತಿರ್ತಾರೆ ಅಲ್ವಾ? ಅಕಸ್ಮಾತ್ ಏನಾದ್ರೂ ಆ ಒಂದು ಸೆಕ್ಯೂರಿಟಿ ಅಥವಾ ಆ ಒಂದು ಸರ್ವರ್ ಏನಾದ್ರೂ ಇನ್ ಕೇಸ್ ಕಾಂಪ್ರಮೈಸ್ ಆಯ್ತು ಅಂತ ಇಟ್ಕೊಳ್ಳಿ, ಎಲ್ಲಾ ಯೂಸರ್ಸ್ಗೂ ಎಫೆಕ್ಟ್ ಆಗುತ್ತೆ ಅದು. So that is what multi-tenancy security risk. Okay. Next, legal and privacy issues. So cloud data may be stored on the data centers located in the different countries. ಹೌದು, ಇವಾಗ ನೀವು ಕ್ಲೌಡ್ ಅಲ್ಲಿ ಡೇಟಾ ಸ್ಟೋರ್ ಮಾಡಿದೀರಾ ಅಂತ ಅಂದ್ರೆ ಅದ್ರದ್ದು ಡೇಟಾ ಸೆಂಟರ್ಸ್ ಡಿಫ್ರೆಂಟ್ ಕಂಟ್ರೀಸ್ ಅಲ್ಲಿ ಇರ್ಬೋದು, ಡಿಫ್ರೆಂಟ್ ಲೊಕೇಶನ್ಸ್ ಅಲ್ಲಿ ಇರುತ್ತೆ. ಹೌದಾ? ಹೌದು. ಸೊ ಇನ್ ದಿಸ್ ಕ್ರಿಯೇಟ್ಸ್ ಲೀಗಲ್ ಅಂಡ್ ಪ್ರೈವಸಿ ಇಶ್ಯೂ. ಇದರಿಂದ ನಮಗೆ ಲೀಗಲ್ ಮತ್ತೆ ಪ್ರೈವಸಿ ಇಶ್ಯೂಸ್ ಆಗುತ್ತೆ. ಯಾಕೆ ಅಂತ ಅಂದ್ರೆ, ಯೂಸರ್ಸ್ ಮೇ ನಾಟ್ ನೋ ಕ್ಲಿಯರ್ಲಿ ವೇರ್ ಲೈಕ್ ಯಾವ ಕಂಟ್ರಿಲಿ ಯಾವ ಡೇಟಾ ಸೆಂಟರ್ಸ್ ಇದೆ ಅಂತ ಯೂಸರ್ಸಿಗೆ ಗೊತ್ತಿರೋದಿಲ್ಲ. ಸೊ ಅವ್ರ ಡೇಟಾ ಮೇಲೆ ಯಾವ ಕಂಟ್ರಿ ರೂಲ್ಸ್ ಏನ್ ಹಾಕಿರುತ್ತೆ ಅಂತ ಗೊತ್ತಾಗಿರೋದಿಲ್ಲ. ಸೊ ದಟ್ ಈಸ್ ಒನ್ ಅ ಸೆಕ್ಯೂರಿಟಿ ಕನ್ಸರ್ನ್. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಒನ್ ಇಸ್, ವಾಟ್ ಈಸ್ ದ ಪ್ರೈವಸಿ ಇಂಪ್ಯಾಕ್ಟ್ ಅಸೆಸ್ಮೆಂಟ್, ಲಿಸ್ಟ್ ಇಟ್ಸ್ ಕೀ ಕಾಂಪೋನೆಂಟ್ಸ್ ಅಂಡ್ ದ ಪರ್ಪಸ್ ಇನ್ ದ ಕ್ಲೌಡ್ ಎನ್ವಿರಾನ್ಮೆಂಟ್.
ಸೊ PIA ಅಂತ ಅಂದ್ರೆ ಇವಾಗ ಯಾವುದೇ ಕಂಪನಿ ಆಗ್ಲಿ ಅವ್ರದೊಂದು ಪರ್ಸನಲ್ ಇನ್ಫಾರ್ಮೇಶನ್ ಕ್ಲೌಡ್ ಮೇಲೆ ಸ್ಟೋರ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಅವರಿಗೆ ಒಂದು ತಲೆಯಲ್ಲಿ ಓಡ್ತಿರತ್ತೆ. ಅಂದ್ರೆ ಇವಾಗ ಅದಕ್ಕೇನಾದ್ರೂ ಆಮ್, ರಿಸ್ಕ್ ಆಗತ್ತಾ, ಎಲ್ಲಾದ್ರೂ ಹ್ಯಾಕ್ ಆಗ್ಬಿಡತ್ತಾ, ಯಾರಾದ್ರೂ ಆಕ್ಸೆಸ್ ಮಾಡ್ಬಿಡ್ತಾರ, ಈ ತರ ಅವರಿಗೆ ತಲೆಯಲ್ಲಿ ಓಡ್ತಿರತ್ತೆ. ಸೊ ಅದಕ್ಕೆ ಈ ಪ್ರೈವಸಿ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅನ್ನೋದು ಒಂದು ಟೂಲ್. ಓಕೆನಾ? ಇದೇನ್ ಮಾಡುತ್ತೆ ಅಂತ ಅಂದ್ರೆ ಪ್ರೈವಸಿ ಪ್ರಾಬ್ಲಮ್ ನ ಚೆಕ್ ಮಾಡತ್ತೆ. ಸೊ ಆ ಪ್ರಾಬ್ಲಮ್ ಆಗದಕ್ಕಿಂತ ಮುಂಚೆನೆ ಇದು ಏನೇನ್ ಪ್ರೈವಸಿ ಪ್ರಾಬ್ಲಮ್ಸ್ ಇದೆಯೋ ಅದನ್ನೆಲ್ಲ ನಿಮ್ದ್ರಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಂತ ಎಲ್ಲ ಚೆಕ್ ಮಾಡತ್ತೆ. ಓಕೆನಾ? ಇವಾಗ ಎಕ್ಸಾಂಪಲ್, ನೀವು ಏನೋ ಒಂದು ಮೊಬೈಲ್ ಆಪ್ ನ ಇನ್ಸ್ಟಾಲ್ ಮಾಡ್ತಿರ್ತೀರಾ. ಸೊ ಅದೇನ್ ಮಾಡತ್ತೆ, ಕ್ಯಾಮೆರಾಗೆ ಆಕ್ಸೆಸ್ ಕೊಡಿ ಅಂತ ಹೇಳ್ಬಿಟ್ಟು ಪರ್ಮಿಷನ್ ಕೇಳುತ್ತೆ, ಕಾಂಟ್ಯಾಕ್ಟ್ಗೆ ಪರ್ಮಿಷನ್ ಕೊಡಿ, ಆಮೇಲೆ ಲೊಕೇಶನ್ ಪರ್ಮಿಷನ್ ಕೊಡಿ ಅಂತ ಈ ತರ ಎಲ್ಲ ಕೇಳತ್ತೆ. ಓಕೆನಾ? ಈ PIA ಏನ್ ಮಾಡುತ್ತೆ ಅವಾಗ, ಯಾಕೆ ಈ ಡೇಟಾ ಬೇಕು, ಈ ಡೇಟಾ ನೆಸೆಸರಿನಾ ಅವರಿಗೆ, ಆಮೇಲೆ ನಮ್ ಡೇಟಾ ಎಲ್ಲ ಸೇಫ್ ಆಗಿದ್ಯಾ, ಆಮೇಲೆ ಎಲ್ಲಾ ಪ್ರೈವಸಿ ಲಾಸ್ ನ ಫಾಲೋ ಮಾಡ್ತಿದ್ಯಾ, ಇದೆಲ್ಲ ಏನ್ ಮಾಡುತ್ತೆ PIA ಬಂದ್ಬಿಟ್ಟು ಚೆಕ್ ಮಾಡ್ತಾ ಇರತ್ತೆ. ಓಕೆನಾ? ಅರ್ಥ ಆಯ್ತಲ್ವಾ? ಒಟ್ನಲ್ಲಿ ಈ PIA ಏನಂದ್ರೆ ಇದೊಂದು ಟೂಲ್, ಸೆಕ್ಯೂರಿಟಿ ಅಂದ್ರೆ ಪ್ರೈವಸಿ ಮತ್ತೆ ಸೆಕ್ಯೂರಿಟಿ ಇಶ್ಯೂನ ಐಡೆಂಟಿಫೈ ಮಾಡುತ್ತೆ ಇನ್ಫಾರ್ಮೇಶನ್ ಸಿಸ್ಟಮ್ ಅಲ್ಲಿ. ಸೊ ದಿಸ್ ಇಸ್ PIA. ಓಕೆನಾ? ಸೊ ಇದ್ರಲ್ಲಿ ಫಸ್ಟಿಗೆ ಅವರು ಪರ್ಪಸಸ್ ಕೇಳಿದ್ದಾರೆ. ಓಕೆನಾ? ಪರ್ಪಸಸ್ ಇಲ್ಲಿ ಬರ್ದಿದ್ದೀನಿ ನೋಡಿ. ಸೊ ಪರ್ಪಸಸ್ ಏನಪ್ಪಾ ಅಂದ್ರೆ ಫಸ್ಟಿಗೆ ಪ್ರೋ ಆಕ್ಟಿವ್ ಪ್ರೈವಸಿ ಪ್ರೊಟೆಕ್ಷನ್. ಅಂದ್ರೆ ಇದೇನ್ ಮಾಡುತ್ತೆ ಅಂದ್ರೆ ಆರ್ಗನೈಸೇಷನ್ಸ್ಗೆ ಬಿಗಿನಿಂಗ್ ಇಂದಾನೆ ಪ್ರೈವಸಿ ಬಗ್ಗೆ ಪ್ರೈವಸಿ ಮ್ಯಾಟರ್ ಆಗತ್ತೆ ಅಂತ ಹೇಳ್ಬಿಟ್ಟು ಏನ್ ಮಾಡುತ್ತೆ, ಅದ್ರ ಮೇಲೆ ಫೋಕಸ್ ಮಾಡೋದಕ್ಕೆ ಎಂಕರೇಜ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಒನ್ ಇಸ್ ಲೀಗಲ್ ಕಾಂಪ್ಲಯನ್ಸ್ ಅಸೆಸ್ಮೆಂಟ್. ಅಂದ್ರೆ PIA ಏನ್ ಮಾಡುತ್ತೆ ಅಂದ್ರೆ ಸಿಸ್ಟಮ್ ಪ್ರೈವಸಿ ಲಾಸ್ ನ ಫಾಲೋ ಮಾಡ್ತಿದ್ಯಾ ಮಾಡ್ತಿಲ್ವಾ ಅನ್ನೋದನ್ನ ಚೆಕ್ ಮಾಡುತ್ತೆ. ಯಾವ್ದ್ರಲ್ಲಿ? ಲೀಗಲ್ ಕಾಂಪ್ಲಯನ್ಸ್ ಅಸೆಸ್ಮೆಂಟ್ ಅಲ್ಲಿ. ರಿಸ್ಕ್ ಐಡೆಂಟಿಫಿಕೇಶನ್ ಅಲ್ಲಿ ಸೊ ಇದೇನ್ ಮಾಡುತ್ತೆ, ಪ್ರೈವಸಿ ರಿಸ್ಕ್ ನ ಐಡೆಂಟಿಫೈ ಮಾಡುತ್ತೆ. ಪ್ರಾಬ್ಲಮ್ ಆಗೋದಕ್ಕಿಂತ ಮುಂಚೆನೆ ಏನೇನ್ ರಿಸ್ಕ್ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡುತ್ತೆ. ಓಕೆನಾ? ನೆಕ್ಸ್ಟ್ ಒನ್ ಇಸ್, ಇವಾಗ ಏನ್ ಕೇಳಿದ್ರು ಅವರು, ಕೀ ಕಾಂಪೋನೆಂಟ್ಸ್. ಸೊ ಈ ಕೀ ಕಾಂಪೋನೆಂಟ್ಸ್ ಅಲ್ಲಿ ಏನೇನಿದೆ, ಫಸ್ಟ್ಗೆ ಇನ್ಪುಟ್ ಆಫ್ ದ PIA ಟೂಲ್. ಏನ್ ಇನ್ಪುಟ್ ಕೊಡ್ತೀರಾ? ಪ್ರಾಜೆಕ್ಟ್ ಇನ್ಫಾರ್ಮೇಶನ್. ಅಂದ್ರೆ ನಿಮ್ದು ಪ್ರಾಜೆಕ್ಟ್ ಏನೇನ್ ಬೇಸಿಕ್ ಡೀಟೇಲ್ಸ್ ಇದೆ, ಅಂದ್ರೆ ನಿಮ್ ಪ್ರಾಜೆಕ್ಟ್ ನೇಮು, ಪರ್ಪಸ್, ಯೂಸರ್ಸ್ ಯಾರು, ಇದರದೆಲ್ಲ ನೀವು ಇನ್ಫಾರ್ಮೇಶನ್ ಕೊಡ್ತೀರಾ. ನೆಕ್ಸ್ಟ್ ಒನ್ ಇಸ್ ಪ್ರಾಜೆಕ್ಟ್ ಡಾಕ್ಯುಮೆಂಟ್ಸ್. ಅಂದ್ರೆ ಯಾವುದೇ ರಿಲೇಟೆಡ್ ರಿಪೋರ್ಟ್ಸ್ ಆಗಿರ್ಬೋದು, ಫೈಲ್ಸ್ ಆಗಿರ್ಬೋದು, ಅದನ್ನು ಕೂಡ ಇನ್ಪುಟ್ ಆಗಿ ಕೊಡ್ತೀರಾ. ಅಂದ್ರೆ ಡಿಸೈನ್ ಡಾಕ್ಯುಮೆಂಟ್ಸ್ ಮತ್ತೆ ಅದ್ರದ್ದು ಪಾಲಿಸೀಸ್ ಎಲ್ಲ ಕೊಡ್ತೀರಾ. ನೆಕ್ಸ್ಟ್ ಒನ್ ಇಸ್ ಪ್ರೈವಸಿ ರಿಸ್ಕ್ ಅಂತ ಅಂದ್ರೆ ಏನೇನ್ ಪ್ರೈವಸಿ ಪ್ರಾಬ್ಲಮ್ ಆಗ್ಬೋದು ನಿಮ್ಮ ಒಂದು ಸಿಸ್ಟಮ್ ಅಥವಾ ನಿಮ್ಮ ಒಂದು ಪ್ರಾಜೆಕ್ಟ್ ಅಲ್ಲಿ, ಅದನ್ನ ಕೂಡ ನೀವು ಮೆನ್ಷನ್ ಮಾಡ್ಬೇಕಾಗತ್ತೆ. ಸೊ ಇವಾಗ ಎಕ್ಸಾಂಪಲ್ ಡೇಟಾ ಲೀಕೇಜ್ ಆಗಿರ್ಬೋದು, ಅಥವಾ ಹೈಜಾಕಿಂಗ್ ಆಗಿರ್ಬೋದು, ಅಥವಾ ಹ್ಯಾಕಿಂಗ್ ಆಗಿರ್ಬೋದು, ಯಾವುದೇ ಆಗ್ಲಿ. ಓಕೆ, ನೆಕ್ಸ್ಟ್ ಒನ್ ಇಸ್ ಸ್ಟೇಕ್ ಹೋಲ್ಡರ್ಸ್ ಅಂತ ಅಂದ್ರೆ ಯಾರ್ಯಾರು ನಿಮ್ಮ ಒಂದು ಸಿಸ್ಟಮ್ಗೆ ಯಾವ್ಯಾವ ಅಂದ್ರೆ ಸ್ಟೇಕ್ ಹೋಲ್ಡರ್ಸ್ ಅಂದ್ರೆ ಯಾರು ನಿಮ್ ಸಿಸ್ಟಮ್ ನ ಯೂಸ್ ಮಾಡ್ತಾರೆ. ಸೊ ವಿಚ್ ಪೀಪಲ್ಸ್ ಆರ್ ಕನೆಕ್ಟೆಡ್ ಟು ಯೂಸ್ ಯೋರ್ ಸಿಸ್ಟಮ್ ಅಂತಾನೆ ಹೇಳ್ಬೋದು. ಓಕೆ, ನೆಕ್ಸ್ಟ್ ಒನ್ ಇಸ್ ಔಟ್ಪುಟ್ ಏನ್ ಬರುತ್ತೆ, ಸಮ್ಮರಿ ಆಫ್ ಫೈಂಡಿಂಗ್ಸ್. ಅಂದ್ರೆ ಓವರ್ ಆಲ್ ಅಸೆಸ್ಮೆಂಟ್ ರಿಸಲ್ಟ್ ನಿಮಗೆ ತೋರ್ಸುತ್ತೆ. ಮತ್ತೆ ರಿಸ್ಕ್ ಸಮ್ಮರಿ ಅಂದ್ರೆ ಏನೇನ್ ರಿಸ್ಕ್ ಎಲ್ಲ ಐಡೆಂಟಿಫೈ ಆಗಿದೆ ಅದ್ರದ್ದು ಲಿಸ್ಟ್ ನ ತೋರ್ಸುತ್ತೆ. ಆಮೇಲೆ ಸೆಕ್ಯೂರಿಟಿ ಅಂತ ಅಂದ್ರೆ ಪ್ರೊಟೆಕ್ಷನ್ ಮೆಥಡ್ಸ್ ನ ಯೂಸ್ ಮಾಡ್ಕೊಂಡು ಚೆಕ್ ಮಾಡುತ್ತೆ. ಆಮೇಲೆ ಟ್ರಾನ್ಸ್ಪರೆನ್ಸಿ ಚೆಕ್ಸ್ ವೆದರ್ ದ ಯೂಸರ್ ಕ್ಲಿಯರ್ಸ್ಲಿ ನೋಸ್ ಏನೇನ್ ಡೇಟಾ ಕಲೆಕ್ಟ್ ಆಗಿದೆ, ಯಾಕೆ ಅದನ್ನ ಡೇಟಾ ಕಲೆಕ್ಟ್ ಮಾಡ್ತಿದ್ದೀನಿ ಅನ್ನೋದನ್ನ ಯೂಸರ್ಸಿಗೆ ಗೊತ್ತಿರತ್ತಾ ಇಲ್ವಾ. ಸೊ ಅದನ್ನ ಟ್ರಾನ್ಸ್ಪರೆನ್ಸಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ಇಸ್ ಕ್ರಾಸ್ ಬಾರ್ಡರ್ ಡೇಟಾ ಫ್ಲೋ. ಇದೇನ್ ಮಾಡುತ್ತೆ, ಯಾವ ರೀತಿ ಡೇಟಾ ಕಂಟ್ರೀಸ್ಗಳ ಮಧ್ಯ ಮೂವ್ ಆಗುತ್ತೆ ಅನ್ನೋದನ್ನ ಚೆಕ್ ಮಾಡುತ್ತೆ. ಓಕೆನಾ? ಸೊ ದಟ್ಸ್ ಇಟ್. ಸೊ ದಿಸ್ ಇಸ್ ಅಬೌಟ್ PIA ಅಂದ್ರೇನು, ಇದೊಂದು ಟೂಲ್. ಓಕೆನಾ? ಸೆಕ್ಯೂರಿಟಿ ರಿಸ್ಕ್ ಅಥವಾ ಪ್ರೈವಸಿ ರಿಸ್ಕ್ ನ ಪ್ರಾಬ್ಲಮ್ ಆಗಕ್ಕಿಂತ ಮುಂಚೆನೆ ಪ್ರಿಡಿಕ್ಟ್ ಮಾಡುವುದು. ಓಕೆನಾ? ಅದನ್ನೇನಂತೀವಿ, PIA ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್, ಅನಲೈಸ್ ದ ಸೆಕ್ಯೂರಿಟಿ ರಿಸ್ಕ್ posed by shared VM images and management in the operating system in the public cloud environment. ಸೊ ಸೆಕ್ಯೂರಿಟಿ ರಿಸ್ಕ್ ವಿಚ್ ಇಸ್ ಪೋಸ್ಡ್ ಬೈ ದ ಶೇರ್ಡ್ VM ಇಮೇಜಸ್. ಅದನ್ನ ನೋಡಿದ್ರೆ ಫಸ್ಟ್ಗೆ ಬ್ಯಾಕ್ ಡೋರ್ ಅಂಡ್ ಲೆಫ್ಟ್ ಓವರ್ ಕ್ರೆಡೆನ್ಷಿಯಲ್ಸ್. ಸೊ ಇಲ್ಲೇನಾಗತ್ತೆ ಅಂದ್ರೆ ಮೆನಿ ಶೇರ್ಡ್ VM ಇಮೇಜಸ್ ಕಂಟೈನ್ಸ್ ಪಾಸ್ವರ್ಡ್, SSH ಕೀಸ್, ಪ್ರೈವೇಟ್ ಕೀಸ್ ಅಂಡ್ ಲಾಗಿನ್ ಕ್ರೆಡೆನ್ಷಿಯಲ್ಸ್. ಹೌದು, ಇವಾಗ ನಾನು ಹೇಳ್ದೆ ಲಾಸ್ಟ್ ವಿಡಿಯೋದಲ್ಲಿ, ಸ್ನ್ಯಾಪ್ಚಾಟ್ಸ್ ತಗೊಳುತ್ತೆ ಈ VM ಕರೆಂಟ್ ಸ್ಟೇಟ್ ಅಲ್ಲಿ ಎಲ್ಲಿದ್ದೆ ಅಂತ ಅನ್ಬಿಟ್ಟು. ಅಕಸ್ಮಾತ್ ಇನ್ ಕೇಸ್ ಏನಾದ್ರು ಫೇಲ್ ಆದ್ರೆ
ಅದೇನಾಗುತ್ತೆ ಸ್ನ್ಯಾಪ್‌ಚಾಟ್ಸ್‌ನ ತಗೊಂಡಿರುತ್ತೆ ನಾನು ಕರೆಂಟ್ ಸ್ಟೇಟಲ್ಲಿ ಯಾವ ಸ್ಟೇಟಲ್ಲಿ ಇದ್ದೆ ಅಂತ. ಸೊ ಆ ಒಂದು ಇಮೇಜಸ್ ಅಲ್ಲಿ ಪಾಸ್‌ವರ್ಡ್ಸು, SSH ಕೀಸು, ಪ್ರೈವೇಟ್ ಕೀಸು ಮತ್ತೆ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಎಲ್ಲ ಇರುವಂತ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ಏನಾದ್ರು ಕ್ರಿಯೇಟರ್ಸು ಅದನ್ನ ಆ ಕ್ರೆಡೆನ್ಷಿಯಲ್ಸ್‌ಗಳನ್ನೆಲ್ಲ ರಿಮೂವ್ ಮಾಡಿಲ್ಲ ಅಂತ ಅಂದ್ರೆ, ಸೊ ಬೇರೆಯವರು ಆರಾಮಾಗಿ ಆಕ್ಸೆಸ್ ಮಾಡ್ಬೋದು. ಓಕೆನಾ? ಆಕ್ಸೆಸ್ ಮಾಡ್ಕೊಳ್ಬೋದು. ಇವಾಗ ಹ್ಯಾಕರ್ಸು ಅಥವಾ ಅಟ್ಯಾಕರ್ಸ್ ಆದ್ರು. ಓಕೆ. ನೆಕ್ಸ್ಟ್ ಮಿಸ್ಸಿಂಗ್ ಕ್ಲೌಡ್ ಇನಿಟ್ ಸ್ಕ್ರಿಪ್ಟ್. ಅಂದ್ರೆ ಇಫ್ ದ ಕ್ಲೌಡ್ ಇನಿಟ್ ಸ್ಕ್ರಿಪ್ಟ್ ಇಸ್ ನಾಟ್ ಇನ್ಕ್ಲೂಡೆಡ್, ದೆನ್ SSH ಹೋಸ್ಟ್ ಕೀಸ್ ಆರ್ ನಾಟ್ ರೀಜನರೇಟೆಡ್ ವೆನ್ ದ VM ಸ್ಟಾರ್ಟ್ಸ್. ಓಕೆನಾ? ಪ್ರತಿ ಸಾರಿ VM ಸ್ಟಾರ್ಟ್ ಆಗ್ಬೇಕಾದ್ರೂ SSH ಹೋಸ್ಟ್ ಕೀಸ್ ಜನರೇಟ್ ಆಗ್ತಿರುತ್ತೆ. ಇನ್ ಕೇಸ್ ನೀವೇನಾದ್ರೂ ಕ್ಲೌಡ್ ಇನಿಟ್ ಸ್ಕ್ರಿಪ್ಟ್ ನ ನೀವು ಇನ್ಕ್ಲೂಡ್ ಮಾಡಿಲ್ಲ ಅಂತ ಅಂದ್ರೆ ಈ ಒಂದು SSH ಹೋಸ್ಟ್ ಕೀಸ್ ಏನಾಗಲ್ಲ, ಪ್ರತಿ ಸರಿ VM ಸ್ಟಾರ್ಟ್ ಆದಾಗ ಏನಾಗಲ್ಲ, ರೀಜನರೇಟ್ ಆಗಲ್ಲ. ಓಕೆನಾ? ಇದರಿಂದ ಏನಾಗುತ್ತೆ, ಸೊ ಆರಾಮಾಗಿ ಹ್ಯಾಕರ್ಸ್ ಹ್ಯಾಕ್ ಮಾಡ್ಬೋದು. ಅಂದ್ರೆ ಮ್ಯಾನ್ ಇನ್ ದ ಮಿಡಲ್ ಅಟ್ಯಾಕ್ ಅಂದ್ರೆ ಏನು, ಯಾರು ಥರ್ಡ್ ಪರ್ಸನ್ ಬಂದು ಅಟ್ಯಾಕ್ ಮಾಡೋದು ನಿಮ್ಮ ಒಂದು ಡೇಟಾನ. ಓಕೆನಾ? ಆಮೇಲೆ ಅಟ್ಯಾಕರ್ಸ್ ಕ್ಯಾನ್ ಇಂಟರ್ಸೆಪ್ಟ್ ಯುವರ್ ಸೆಕ್ಯೂರ್ ಕಮ್ಯುನಿಕೇಶನ್. ನೆಕ್ಸ್ಟ್ ರಿಕವರಿಂಗ್ ದ ಡಿಲೀಟೆಡ್ ಫೈಲ್ಸ್. ಅದೇ ಹೇಳಿದ್ನಲ್ಲ, ಕೆಲವೊಂದ್ಸತಿ ನೀವು ಡಿಲೀಟ್ ಮಾಡಿದ್ರು ಕೂಡ ಅದೇನಾಗಿರುತ್ತೆ, ಸ್ಟೋರೇಜ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಅಕಸ್ಮಾತ್ ಇನ್ ಕೇಸ್ ಅದೇನಾದ್ರೂ ನಿಮ್ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಶನ್ ಅಥವಾ ಸೆಕ್ಯೂರಿಟಿ ಅಂದ್ರೆ ನೀವು ಏನೋ ಅನ್ಕೊಂಡಿರ್ತಾರೆ ನಾನು ಈ ಒಂದು ಇನ್ಫಾರ್ಮೇಶನ್ ಸೆಕ್ಯೂರ್ ಆಗಿ ಇಡ್ಬೇಕು ಅಂತ. ಸೊ ಅದೇನಾಗುತ್ತೆ, ನೀವು ಡಿಲೀಟ್ ಮಾಡಿದ್ರು ಕೂಡ ಕೆಲವೊಂದ್ಸತಿ ಏನಾಗುತ್ತೆ, ಅದನ್ನ ಅಟ್ಯಾಕರ್ಸ್ ಹ್ಯಾಕ್ ಮಾಡ್ಬಿಡ್ಬೋದು. ಓಕೆನಾ? ನೆಕ್ಸ್ಟ್ ಅನ್ಸಾಲಿಸಿಲೇಟೆಡ್ ಕನೆಕ್ಷನ್ಸ್. ಅಂದ್ರೆ ಸಮ್ VM ಇಮೇಜಸ್ ಎಸ್ಟಾಬ್ಲಿಷ್ ಹಿಡನ್ ಔಟ್ ಗೋಯಿಂಗ್ ಕನೆಕ್ಷನ್ಸ್ ಟು ದ ಎಕ್ಸ್ಟರ್ನಲ್ ಸಿಸ್ಟಮ್. ಇವಾಗ ಒಂದೊಂದು VM ಇಮೇಜಸ್ ಏನಿರುತ್ತೆ ಅಂದ್ರೆ ಈ ಒಂದು VM ಎಕ್ಸ್ಟರ್ನಲ್ ಸಿಸ್ಟಮ್ ಜೊತೆ ಕನೆಕ್ಟ್ ಆಗಿರುವಂತದ್ದು, ಅದನ್ನೆಲ್ಲ ತೋರಿಸ್ತಿರತ್ತೆ. ಸೊ ಇದರಿಂದ ಏನಾಗುತ್ತೆ, ಸಿಸ್ಟಮ್ ಲಾಗ್ಸ್ ಮತ್ತೆ IP ಅಡ್ರೆಸ್ ಎಲ್ಲ ಮತ್ತೆ ಅನ್ಆಥರೈಸ್ ಡೇಟಾ ಟ್ರಾನ್ಸ್ಮಿಷನ್ ಕೂಡ ಆಗುತ್ತೆ. ಸೊ ಇವಾಗ ನಿಮ್ಮ ಒಂದು ಏನಂತಾರೆ ಡೇಟಾನ ಹ್ಯಾಕ್ ಮಾಡ್ಬಿಟ್ಟು ಏನೇನ್ ಆ VM ಯಾವ್ದ್ರ ಜೊತೆ ಕನೆಕ್ಟ್ ಆಗಿತ್ತು ಅಲ್ವಾ, ಅದ್ರ ಜೊತೆ ಏನ್ ಮಾಡುತ್ತೆ, ಆ ಇವಾಗ ಅನ್ಆಥರೈಸ್ಡ್ ಡೇಟಾ ಟ್ರಾನ್ಸ್ಮಿಷನ್ ಮಾಡುತ್ತೆ. ಅಂದ್ರೆ ಇದೇ ಒಂದು ಯಾವುದೋ ಒಂದು ಬೇರೆ ಡೇಟಾನ ಟ್ರಾನ್ಸ್ಮಿಷನ್ ಮಾಡೋದು. ಓಕೆ. ನೆಕ್ಸ್ಟ್ ಮಾಲ್ವೇರ್ ಇನ್ ದ ಶೇರ್ಡ್ ಇಮೇಜಸ್. ಅಂದ್ರೆ ಸಮ್ ಶೇರ್ VM ಇಮೇಜಸ್ ಕಂಟೇನ್ ಸೊ ವೈರಸಸ್, ವಾರ್ಮ್ಸ್, ಸ್ಪೈವೇರ್, ಟ್ರಾಜನ್ ಪ್ರೋಗ್ರಾಮ್ಸ್ ಲೀಡ್ಸ್ ಟು ಕೀ ಲಾಗಿಂಗ್ ಮತ್ತೆ ಪಾಸ್ವರ್ಡ್ ಥೆಫ್ಟ್ ಮತ್ತೆ ಮಾನಿಟರಿಂಗ್ ಯೂಸರ್ ಅಕೌಂಟ್ ಅಂಡ್ ಸ್ಟೀಲಿಂಗ್ ಸೆನ್ಸಿಟಿವ್ ಡೇಟಾ. ಸೊ ಕೆಲವೊಂದ್ಸತಿ ಶೇರ್ಡ್ VM ಇಮೇಜ್ ಅಲ್ಲಿ ಏನೇನಿರುತ್ತೆ ಅಂದ್ರೆ ವೈರಸ್ಸು, ಸ್ಪೈವೇರು, ಟ್ರಾಜನ್ ಪ್ರೋಗ್ರಾಮ್ಸ್ ಇದೆಲ್ಲ ಇರುತ್ತೆ. ಇದರಿಂದ ಪಾಸ್ವರ್ಡ್ ಥೆಫ್ಟ್ ಮತ್ತೆ ಮಾನಿಟರಿಂಗ್ ಯೂಸರ್ ಅಕೌಂಟ್, ಸೊ ಇದೆಲ್ಲ ಏನಾಗುತ್ತೆ, ಪ್ರಾಬ್ಲಮ್ಸ್ ಆಗುತ್ತೆ. ಓಕೆ. ನೆಕ್ಸ್ಟ್ ಒನ್ ಇಸ್ ಏನೇನ್ ಸೆಕ್ಯೂರಿಟಿ ರಿಸ್ಕ್ ಇದೆ ಯಾವ್ದ್ರಲ್ಲಿ, OS ಅಲ್ಲಿ ಅಂತ ನೋಡ್ತಾ ಹೋಗೋಣ. ಸೊ ವೀಕ್ನೆಸ್ ಇನ್ ದ ಟ್ರಸ್ಟ್ ಕಂಪ್ಯೂಟರ್ ಬೇಸ್. ಅಂದ್ರೆ ಈ TCP ಅಲ್ಲಿ ಏನೇನಿರುತ್ತೆ ಅಂದ್ರೆ ಹಾರ್ಡ್ವೇರು, ಹೈಪರ್ವೈಸರು, ಮ್ಯಾನೇಜ್ಮೆಂಟ್ ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ. ಅಕಸ್ಮಾತ್ ಏನಾದ್ರೂ ಈ ಒಂದು ಆಪರೇಟಿಂಗ್ ಸಿಸ್ಟಮ್ ಏನಾದ್ರೂ ಕಾಂಪ್ರಮೈಸ್ ಆಗ್ಬಿಟ್ರೆ, ಸೊ ಎಂಟೈರ್ ಕ್ಲೌಡ್ ಸಿಸ್ಟಮ್ ಏನಾಗುತ್ತೆ, ಇನ್ಸೆಕ್ಯೂರ್ ಆಗುತ್ತೆ. ಓಕೆ. ನೆಕ್ಸ್ಟ್ ಒನ್ ಇಸ್ ಮೆಲಿಷಿಯಸ್ ಡೋಮೋ ಅಟ್ಯಾಕ್ಸ್. ಅಂದ್ರೆ ಡಿನಯಲ್ ಆಫ್ ಸರ್ವಿಸ್. ಸೊ ಇವಾಗ ಮ್ಯಾನೇಜ್ಮೆಂಟ್ ಮೇ ರಿಫ್ಯೂಸ್ ಟು ಸ್ಟಾರ್ಟ್ VM. ಸೊ ಇದು ಡಿನಯಲ್ ಆಫ್ ಸರ್ವಿಸ್ ಆದ್ರೆ ಸೊ ಏನಾಗ್ಬಿಡುತ್ತೆ, ಅವಾಗ ಮ್ಯಾನೇಜ್ಮೆಂಟು ಈ ಒಂದು VM ನ ಸ್ಟಾರ್ಟ್ ಮಾಡೋದಕ್ಕೇನೆ ರೆಫ್ಯೂಸ್ ಮಾಡುತ್ತೆ. ಓಕೆ. ನೆಕ್ಸ್ಟ್ ಒನ್ ಇಸ್ ಕರ್ನಲ್ ಮಾಡಿಫಿಕೇಶನ್. ಇಟ್ ವಿಲ್ ವಾಟ್ ಇಟ್ ಕ್ಯಾನ್ ಡೂ, ಇಟ್ ಕ್ಯಾನ್ ಮಾಡಿಫೈ ದ ಗೆಸ್ಟ್ ಆಪರೇಟಿಂಗ್ ಸಿಸ್ಟಮ್ ಕರ್ನಲ್ ಅಂಡ್ ಮಾನಿಟರ್ ದ VM ಆಕ್ಷನ್ಸ್. ಸೊ ಇದೇನ್ ಕರ್ನಲ್ ಮಾಡಿಫಿಕೇಶನ್ ಏನಾಗುತ್ತೆ ಅಂತ ಅಂದ್ರೆ ಈ ಒಂದು ಸೆಕ್ಯೂರಿಟಿ ರಿಸ್ಕ್ ಆದಾಗ ಸೊ ಏನಾಗುತ್ತೆ, ಸೊ ಇದು ಗೆಸ್ಟ್ ಆಪರೇಟಿಂಗ್ ಸಿಸ್ಟಮ್ ಕರ್ನಲ್ ನ ಮಾಡಿಫೈ ಮಾಡುತ್ತೆ ಮತ್ತೆ ವರ್ಚುವಲ್ ಮಷಿನ್ ಆಕ್ಷನ್ಸ್ ನ ಮಾನಿಟರ್ ಮಾಡ್ತಿರುತ್ತೆ. ನೆಕ್ಸ್ಟ್ ಅನ್ಆಥರೈಸ್ಡ್ ಮೆಮೊರಿ ಆಕ್ಸೆಸ್. ಸೊ ಈ ಒಂದು ಸೆಕ್ಯೂರಿಟಿ ರಿಸ್ಕ್ ಆದಾಗ ಏನಾಗುತ್ತೆ ಅಂದ್ರೆ ಮ್ಯಾನೇಜ್ಮೆಂಟ್ OS ಮೇ ಆಕ್ಸೆಸ್ ದ VM ಮೆಮೊರಿ ವಿತೌಟ್ ಪರ್ಮಿಷನ್. ಮ್ಯಾನೇಜ್ಮೆಂಟ್ OS ಏನ್ ಮಾಡುತ್ತೆ, VM ಮೆಮೊರಿನ ಯಾವುದೇ ರೀತಿ ಪರ್ಮಿಷನ್ ಇಲ್ಲದೆ ಆಕ್ಸೆಸ್ ಮಾಡುತ್ತೆ. ಮತ್ತೆ ಅದೇ ರೀತಿ ಇಂಟಿಗ್ರೇಟೆಡ್ ಅಟ್ಯಾಕ್ಸ್. ನೆಕ್ಸ್ಟ್ ಒನ್ ಇಸ್ ರನ್ ಟೈಮ್ ಸೆಕ್ಯೂರಿಟಿ ರಿಸ್ಕ್. ಸೊ ಇದ್ರಲ್ಲಿ ಏನಾಗುತ್ತೆಪ್ಪ ಅಂತ ಅಂದ್ರೆ ಕಮ್ಯುನಿಕೇಶನ್ ಬಿಟ್ವೀನ್ ದ VM ಪಾಸಸ್ ಥ್ರೂ ದ ಮ್ಯಾನೇಜ್ಮೆಂಟ್ ಆಪರೇಟಿಂಗ್ ಸಿಸ್ಟಮ್. ಹೌದು, ಇವಾಗ VM ಕಮ್ಯುನಿಕೇಟ್ ಮಾಡಬೇಕು ಅಂತ ಅಂದ್ರೆ ಮ್ಯಾನೇಜ್ಮೆಂಟ್ ಆಪರೇಟಿಂಗ್ ಸಿಸ್ಟಮ್ ಮುಖಾಂತರ ಪಾಸ್ ಆಗಬೇಕು. ಸೊ ಅವಾಗ ಏನಾಗುತ್ತೆ, ಇದರಿಂದ ಸೊ ಎಕ್ಸ್ಟ್ರಾಕ್ಷನ್ ಆಫ್ ಕ್ರಿಪ್ಟೋಗ್ರಫಿ ಕ್ರಿಪ್ಸ್ ಅಂದ್ರೆ ಪ್ರೈವೇಟ್ ಕೀಸ್ ಇರುತ್ತೆ, ಪಬ್ಲಿಕ್ ಕೀಸ್ ಇರುತ್ತೆ, ಅದು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಆಮೇಲೆ VM ಮೆಮೊರಿನೂ ಕೂಡ ಆಕ್ಸೆಸ್ ಮಾಡ್ಕೊಬಹುದು. ಅಕಸ್ಮಾತ್ ಏನಾದ್ರೂ ಸೆನ್ಸಿಟಿವ್ ಡೇಟಾ ಇದ್ರೆ ಅದನ್ನು ಕೂಡ ಲೀಕ್ ಮಾಡ್ಬಿಡ್ಬೋದು. ಸೊ ಈ ತರ ಚಾನ್ಸಸ್ ಇರುತ್ತೆ. ಓಕೆ. ನೆಕ್ಸ್ಟ್ ಒನ್ ಇಸ್ ಸ್ಟೇಟ್ ರೋಲ್ ಬ್ಯಾಕ್ ಅಟ್ಯಾಕ್ಸ್. ಅಂದ್ರೆ ಹೈಪರ್ವೈಸರ್ ಸೇವ್ ದ VM ಸ್ಟೇಟ್ಸ್ ಫಾರ್ ದ ರೋಲ್ ಬ್ಯಾಕ್
purpose. This leads to recovery of previous deleted data, violation of the data confidentiality. ಅಂದ್ರೆ ಹೈಪರ್ವೈಸರ್ಸ್ ಏನ್ ಮಾಡುತ್ತೆ, ಸೇವ್ಸ್ ದ ವಿ ಎಂ ಸ್ಟೇಟ್. ಅಂದ್ರೆ ಹೈಪರ್ವೈಸರು ವಿ ಎಂ ಯಾವ ಸ್ಟೇಟ್ ಅಲ್ಲಿ ಇತ್ತು ಅಂತ ಸೇವ್ ಮಾಡ್ತಿರತ್ತೆ. ಸೊ ರೋಲ್ ಬ್ಯಾಕ್ ಪರ್ಪಸ್ಗೋಸ್ಕರ ಇದೇನ್ ಮಾಡುತ್ತೆ, ಈ ಸ್ಟೋರ್ ಮಾಡೋದನ್ನ ಏನ್ ಮಾಡ್ಬೋದು, ಸೊ ಪ್ರೀವಿಯಸ್ ಡಿಲೀಟೆಡ್ ಡೇಟಾನ ರಿಕವರ್ ಮಾಡ್ಕೊಬಹುದು. ಆಮೇಲೆ ಅದೇ ಡೇಟಾ ಲೀಕ್ ಆಗ್ಬೋದು. ಸೊ ದೀಸ್ ಆರ್ ದ ಥಿಂಗ್ಸ್ ದಟ್ ಕ್ಯಾನ್ ಹ್ಯಾಪನ್. ನೆಕ್ಸ್ಟ್, ಎಕ್ಸಾರ್ ವಿತ್ ಡಯಾಗ್ರಾಮ್. ಸೊ ಎಕ್ಸ್ಪ್ಲೇನ್ ಅಬೌಟ್ ದ ಎಕ್ಸಾರ್ ಅಂತ ಕೇಳಿದ್ದಾರೆ. ಸೊ ಫಸ್ಟಿಗೆ ಸೆಲ್ಫ್ ಡಿಸ್ಟ್ರಕ್ಟಿಂಗ್ ಮಾಡ್ಯೂಲ್ಸ್. ಈ ಸೆಲ್ಫ್ ಡಿಸ್ಟ್ರಕ್ಟಿಂಗ್ ಮಾಡ್ಯೂಲ್ಸ್ ಏನಪ್ಪಾ ಅಂದ್ರೆ, ಇಟ್ ಹ್ಯಾಂಡಲ್ಸ್ ಅ ಟೆಂಪರರಿ ಆಪರೇಷನ್ ಸಚ್ ಆಸ್ PCI ಮ್ಯಾನೇಜ್ಮೆಂಟ್, ಬೂಟ್ ಸ್ಟ್ರಾಪಿಂಗ್. ಸೊ ಈ ಸೆಲ್ಫ್ ಡಿಸ್ಟ್ರಕ್ಟಿಂಗ್ ಮಾಡ್ಯೂಲ್ಸ್ ಏನ್ ಮಾಡುತ್ತೆ ಅಂದ್ರೆ ಟೆಂಪರರಿ ಆಪರೇಷನ್ ನ ಹ್ಯಾಂಡಲ್ ಮಾಡುತ್ತೆ. ಯಾವ್ದಪ್ಪ ಟೆಂಪರರಿ ಆಪರೇಷನ್ಸ್ ಅಂತ ಅಂದ್ರೆ PCI ಮ್ಯಾನೇಜ್ಮೆಂಟ್ ಮತ್ತೆ ಬೂಟ್ ಸ್ಟ್ರಾಪಿಂಗ್. ಸೊ ಈ ಮಾಡ್ಯೂಲ್ ಏನ್ ಮಾಡುತ್ತೆ ಅಂದ್ರೆ ಎಕ್ಸಿಕ್ಯೂಟ್ಸ್ ದೇರ್ ಟಾಸ್ಕ್ ವೆನ್ ಇಟ್ ಇಸ್ ನೀಡೆಡ್ ಅಂಡ್ ಶಟ್ ಡೌನ್ಸ್ ಆಫ್ಟರ್ ದ ಕಂಪ್ಲೀಷನ್. ಯಾವಾಗ ಬೇಕೋ ಅವಾಗ ಆ ಟಾಸ್ಕ್ ಎಕ್ಸಿಕ್ಯೂಟ್ ಆಗ್ಬೇಕಾದ್ರೆ ಮಾತ್ರ ಏನಾಗಿರುತ್ತೆ, ಅದು ಆಕ್ಟಿವ್ ಇರುತ್ತೆ. ಇಲ್ಲ ಅಂತ ಅಂದ್ರೆ ಶಟ್ ಡೌನ್ ಆಗುತ್ತೆ. ಓಕೆನಾ, ದಟ್ ಇಸ್ ವಾಟ್ ಸೆಲ್ಫ್ ಡಿಸ್ಟ್ರಕ್ಟಿಂಗ್ ಮಾಡ್ಯೂಲ್. ಸೊ ಇದರಲ್ಲಿ ಪರ್ಮನೆಂಟ್ ಝೆನ್ ಸ್ಟೋರ್ ಸ್ಟೇಟ್ ಅಂದ್ರೆ ಏನಂದ್ರೆ, ಸೊ ಇಟ್ ಸ್ಟೋರ್ಸ್ ದ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ವಿಚ್ ಇಸ್ ರಿಲೇಟೆಡ್ ಟು ದ ಹೈಪರ್ವೈಸರ್ ಅಂಡ್ ದ ವರ್ಚುವಲ್ ಮಷಿನ್. ಸೊ ಯಾವುದೇ ರೀತಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇರುತ್ತೆ ಅಲ್ವಾ, ಝೆನ್ ಹೈಪರ್ವೈಸರ್ದು ಮತ್ತೆ ಮಷಿನ್ ವರ್ಚುವಲ್ ಮಷಿನ್ದು, ಅದೆಲ್ಲ ಏನಾಗಿರುತ್ತೆ ಪರ್ಮನೆಂಟ್ ಝೆನ್ ಸ್ಟೇಟ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಇಟ್ ಸ್ಟೋರ್ಸ್ ಅಬೌಟ್ ದ ಕಾನ್ಫಿಗರೇಷನ್ ಅಂಡ್ ದ ಸ್ಟೇಟ್ ಡೀಟೇಲ್ಸ್ ಪರ್ಮನೆಂಟ್ಲಿ. ಇದರಲ್ಲಿ ಕಾನ್ಫಿಗರೇಷನ್ ಡೇಟಾ ಆಗಿರ್ಬೋದು ಅಥವಾ ಸ್ಟೇಟ್ ಡೀಟೇಲ್ಸ್ ಆಗಿರ್ಬೋದು, ಎಲ್ಲ ಏನಾಗಿರುತ್ತೆ ಪರ್ಮನೆಂಟ್ ಆಗಿ ಸ್ಟೋರ್ ಆಗಿರುತ್ತೆ. ಸೊ ಇದೇನ್ ಮಾಡುತ್ತೆ, ದಿಸ್ ಹೆಲ್ಪ್ಸ್ ದ ಡಿಫ್ರೆಂಟ್ ವರ್ಚುವಲ್ ಮಷಿನ್ಸ್ ಕಾಂಪೋನೆಂಟ್ಸ್ ಟು ಕಮ್ಯುನಿಕೇಟ್ ಅಂಡ್ ವರ್ಕ್ ಪ್ರಾಪರ್ಲಿ. ಈ ಒಂದು ಇನ್ಫಾರ್ಮೇಶನ್ ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೋದು, VMs ಎಲ್ಲ ಕಮ್ಯುನಿಕೇಟ್ ಮಾಡ್ಬೋದು ವರ್ಚುವಲ್ ಮಷಿನ್ಸ್. ನೆಕ್ಸ್ಟ್, ಝೆನ್ ಲಾಜಿಕ್. ದ ಝೆನ್ ಲಾಜಿಕ್ ಟೂಲ್ ಸ್ಟ್ಯಾಕ್ ಬಿಲ್ಡರ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಮ್ಯಾನೇಜಿಂಗ್ ಅಂಡ್ ಕ್ರಿಯೇಟಿಂಗ್ ದ VMs. ಸೊ ಈ ಝೆನ್ ಲಾಜಿಕ್, ಟೂಲ್ ಸ್ಟ್ಯಾಕ್, ಬಿಲ್ಡರ್ಸ್ ಇವೆಲ್ಲ ಏನಾಗಿರುತ್ತೆ VMs ನ ಕ್ರಿಯೇಟ್ ಮಾಡಿ ಮ್ಯಾನೇಜ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತೀವಿ. ಓಕೆ, ಸೊ ದಿಸ್ ಕಾಂಪೋನೆಂಟ್ಸ್ ವಿಲ್ ರೀಸ್ಟಾರ್ಟ್ ಫಾರ್ ಈಚ್ ರಿಕ್ವೆಸ್ಟ್. ಈ ಕಾಂಪೋನೆಂಟ್ಸ್ ಪ್ರತಿ ರಿಕ್ವೆಸ್ಟ್ಗೂ ಏನಾಗ್ತಿರುತ್ತೆ, ರೀಸ್ಟಾರ್ಟ್ ಆಗ್ತಿರುತ್ತೆ. ಸೊ ದೇ ಡೋಂಟ್ ರಿಮೇನ್ ಆಕ್ಟಿವ್ ಫಾರ್ ದ ಲಾಂಗ್ ಪೀರಿಯಡ್ಸ್. ಯೂಶಲ್ ಆಗಿ ಇದು ಆಕ್ಟಿವ್ ಇರೋದಿಲ್ಲ, ಏನಕ್ಕೆ ಲಾಂಗ್ ಪೀರಿಯಡ್ಸ್ ವರೆಗೂ ಆಕ್ಟಿವ್ ಇರೋದಿಲ್ಲ. ಸೊ ನೆಕ್ಸ್ಟ್, the block backend and network backend provides the storage and network services for the guest VMs. So this black backend handles the disk and storage operation while the network handles the network communication. So ಇದೇನ್ ಮಾಡುತ್ತೆ ಅಂದ್ರೆ ಬ್ಲಾಕ್ backend ಏನ್ ಮಾಡುತ್ತೆ ಅಂದ್ರೆ ಹಾರ್ಡ್ ಡಿಸ್ಕ್ ಮತ್ತೆ ಸ್ಟೋರೇಜ್ ಆಪರೇಷನ್ಸ್ ನ ಹ್ಯಾಂಡಲ್ ಮಾಡುತ್ತೆ. ನೆಟ್ವರ್ಕ್ ಬೇಸ್ಡ್ ಎಂಡ್ ಏನ್ ಮಾಡುತ್ತೆ, ನೆಟ್ವರ್ಕ್ ಕಮ್ಯುನಿಕೇಶನ್ಸ್ ನ ಹ್ಯಾಂಡಲ್ ಮಾಡುತ್ತೆ. ಸೊ ಒಟ್ನಲ್ಲಿ ಎಕ್ಸಾರ್ ಏನ್ ಮಾಡುತ್ತೆ, ಸೆಕ್ಯೂರಿಟಿನ ಇಂಪ್ರೂವ್ ಮಾಡುತ್ತೆ ಝೆನ್ ಹೈಪರ್ವೈಸರ್ದು. ಹೆಂಗೆ ಅಂದ್ರೆ ಬೈ ಡಿವೈಡಿಂಗ್ ದ ಲಾರ್ಜ್ ಕಾಂಪೋನೆಂಟ್ ಇಂದು ಸ್ಮಾಲ್ ಕಾಂಪೋನೆಂಟ್ ಸೆಪರೇಟ್ಲಿ. ಓಕೆನಾ, ವಿತ್ ಇನ್ ಟು ಅ ಸೆಪರೇಟ್ ಮಾಡ್ಯೂಲ್ಸ್. ದ ಕಾಂಪೋನೆಂಟ್ಸ್ ಆರ್ ರೀಸ್ಟಾರ್ಟೆಡ್ ಅಂಡ್ ಸ್ಟಾಪ್ಡ್ ಆಫ್ಟರ್. ಸೊ ಇವಾಗ ಒಟ್ನಲ್ಲಿ ಏನಂದ್ರೆ ಎಕ್ಸಾರ್ ಏನ್ ಮಾಡುತ್ತೆ, ಅದ್ರ ಸೆಕ್ಯೂರಿಟಿನ ಝೆನ್ ಹೈಪರ್ವೈಸರ್ ಸೆಕ್ಯೂರಿಟಿನ ಇಂಪ್ರೂವ್ ಮಾಡುತ್ತೆ. ಹೆಂಗೆ ಅಂದ್ರೆ ಲಾರ್ಜ್ ಕಾಂಪೋನೆಂಟ್ ನೆಲ್ಲ ಸ್ಮಾಲ್ ಸೆಪರೇಟ್ ಮಾಡ್ಯೂಲ್ಸ್ ಆಗಿ ಡಿವೈಡ್ ಮಾಡಿ. ಸೊ ಈ ಕಾಂಪೋನೆಂಟ್ಸ್ ಏನಾಗುತ್ತೆ, ಯಾವಾಗ ಬೇಕೋ ಎಕ್ಸಿಕ್ಯೂಷನ್ ಮಾಡ್ಬೇಕಾದ್ರೆ ಆಕ್ಟಿವ್ ಇರುತ್ತೆ, ಇಲ್ಲ ಅಂದ್ರೆ ಶಟ್ ಡೌನ್ ಆಗುತ್ತೆ. ಸೊ ದಟ್ ಇಸ್ ಅ ಥಿಂಗ್. ಇದರಿಂದ ಏನಾಗುತ್ತೆ ಅಂದ್ರೆ, ಸೊ ಅಟ್ಯಾಕರ್ ಆಪರ್ಚುನಿಟೀಸ್ ಎಲ್ಲ ಕಡಿಮೆ ಆಗಿ ಸೊ ಸೆಕ್ಯೂರಿಟಿ ಮತ್ತೆ ರಿಲಯಬಿಲಿಟಿ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ದಟ್ಸ್ ಇಟ್. ಸೊ ನೆಕ್ಸ್ಟ್, ಡಿಸ್ಕಸ್ ದ ಸೆಕ್ಯೂರಿಟಿ ಆಫ್ ದ ಡೇಟಾ ಬೇಸ್ ಸರ್ವಿಸಸ್. ಸೊ ಇನ್ ಕ್ಲೌಡ್ ಕಂಪ್ಯೂಟಿಂಗ್, ಯೂಸರ್ಸ್ ಸ್ಟೋರ್ ಅಂಡ್ ಮ್ಯಾನೇಜ್ ದ ಡೇಟಾ ಬೇಸ್ as a service provided by the cloud service providers. So users are concerned about the security aspects such as confidentiality, integrity and availability of the cloud databases. ಸೊ ಡೇಟಾಬೇಸ್ ಆಸ್ ಅ ಸರ್ವಿಸ್ ಅಂತ ಅಂದ್ರೆ, ಇವಾಗ ನೀವು ಡೇಟಾನ ಸ್ಟೋರ್ ಮಾಡೋದು ಮತ್ತೆ ಮ್ಯಾನೇಜ್ ಮಾಡೋದು ಡೇಟಾಬೇಸ್ನ ಎಲ್ಲಿ, ಕ್ಲೌಡಲ್ಲಿ. ಇದನ್ನ ನಾವು ಡೇಟಾಬೇಸ್ ಆಸ್ ಅ ಸರ್ವಿಸ್ ಅಂತ ಕರಿತೀವಿ. ಸೊ ನಿಮ್ಮ ಓನ್ ಕಂಪ್ಯೂಟರ್ಲಿ ಮ್ಯಾನೇಜ್ ಮಾಡೋ ಬದಲು ನೀವೇನ್ ಮಾಡ್ತೀರಾ, ಕ್ಲೌಡಲ್ಲಿ ಇರೋ ಡೇಟಾಬೇಸಲ್ಲಿ ಸ್ಟೋರ್ ಮಾಡೋದು ಮ್ಯಾನೇಜ್ ಮಾಡೋದು ಮಾಡ್ತೀರಾ. ಓಕೆನಾ? ಸೊ ಇಲ್ಲಿ ಎಕ್ಸಾಂಪಲ್, ಇವಾಗ ಗೂಗಲ್ ಡ್ರೈವ್, ಆನ್ಲೈನ್ ಬ್ಯಾಂಕಿಂಗ್ ಡೇಟಾಬೇಸು. ಯಾಕೆ ಸೆಕ್ಯೂರಿಟಿ ಬೇಕಪ್ಪ ಅಂತ ಅಂದ್ರೆ, ಅಕಸ್ಮಾತ್ ಏನಾದ್ರೂ ಕ್ಲೌಡ್ ಡೇಟಾಬೇಸು ಸೆಕ್ಯೂರ್ ಇಲ್ಲ ಅಂತ ಅನ್ಕೊಳ್ಳಿ, ಅಕಸ್ಮಾತ್
ಅಕಸ್ಮಾತ್ ಏನಾದ್ರು ಕ್ಲೌಡ್ ಡೇಟಾ ಬೇಸಸ್ ಆರ್ ನಾಟ್ ಸೆಕ್ಯೂರ್. ಸೊ ಅವಾಗ ನಿಮ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಲೈಕ್ ಪಾಸ್ವರ್ಡು, ಬ್ಯಾಂಕ್ ಡೀಟೇಲ್ಸ್, ಸೊ ಇದೆಲ್ಲ ಸ್ಟೀಲ್ ಆಗ್ಬಿಡ್ತಿತ್ತು ಅಲ್ವಾ? ಸೊ ಈ ಕಾನ್ಫಿಡೆನ್ಷಿಯಲ್ ವಾಟ್ ಆರ್ ದ ಮೇನ್ 3 ಸೆಕ್ಯೂರಿಟಿ ಗೋಲ್ಸ್ ಅಂತ ಅಂದ್ರೆ ಕಾನ್ಫಿಡೆನ್ಶಿಯಾಲಿಟಿ, ಇಂಟಿಗ್ರಿಟಿ ಮತ್ತೆ ಅವೈಲಬಿಲಿಟಿ. ಕಾನ್ಫಿಡೆನ್ಶಿಯಾಲಿಟಿ ಅಂತ ಅಂದ್ರೆ ಡೇಟಾ ಶುಡ್ ಆಲ್ವೇಸ್ ರಿಮೇನ್ ಸೀಕ್ರೆಟ್. ಇಂಟಿಗ್ರಿಟಿ ಅಂತ ಅಂದ್ರೆ ಡೇಟಾ ಶುಡ್ ನಾಟ್ ಬಿ ಚೇಂಜ್ಡ್ ಇಲ್ಲೀಗಲಿ. ಅವೈಲಬಿಲಿಟಿ ಅಂದ್ರೆ ಡೇಟಾ ಶುಡ್ ಆಲ್ವೇಸ್ ಬಿ ಆಕ್ಸೆಸಬಲ್. ಓಕೆ, ಸೊ ಇವಾಗ ಏನಪ್ಪ ಈ ಸೆಕ್ಯೂರಿಟಿ ಇಶ್ಯೂಸ್ ಅಂತ ಅಂದ್ರೆ ಫಸ್ಟಿಗೆ ಕಾನ್ಫಿಡೆನ್ಶಿಯಾಲಿಟಿ ಮತ್ತೆ ಇಂಟಿಗ್ರಿಟಿ ಇಶ್ಯೂಸ್. ಅಂದ್ರೆ ಡೇಟಾ ಇವಾಗ ನೀವು ಸ್ಟೋರ್ ಮಾಡಿರ್ತೀರಲ್ವಾ, ಅದನ್ನ ಮಾಡಿಫೈ ಕೂಡ ಮಾಡ್ಬೋದು ಅಥವಾ ಏನಾದ್ರೂ ಸ್ಟೀಲ್ ಕೂಡ ಮಾಡ್ಬೋದು. ಸೊ ಅದನ್ನ ಕಾನ್ಫಿಡೆನ್ಶಿಯಾಲಿಟಿ ಮತ್ತೆ ಇಂಟಿಗ್ರಿಟಿ ಇಶ್ಯೂಸ್ ಅಂತ ಕರಿತೀವಿ. ಓಕೆ, ಇದರಲ್ಲಿ ಏನಂದ್ರೆ ಹ್ಯಾಕರ್ಸ್ ಚೇಂಜಸ್ ದ ಸ್ಟೂಡೆಂಟ್ ಮಾರ್ಕ್ಸ್. ಸೊ ಇದನ್ನೆಲ್ಲ ಏನ್ ಅನ್ಬೋದು? ಸೊ ಅಂದ್ರೆ ನಿಮ್ ಕಾನ್ಫಿಡೆನ್ಷಿಯಲ್ ಪರ್ಸನಲ್ ಇನ್ಫಾರ್ಮೇಶನ್ ನ ಮಾಡಿಫೈ ಆಗ್ಬೋದು ಅಥವಾ ಸ್ಟೀಲ್ ಕೂಡ ಆಗ್ಬೋದು. ನೆಕ್ಸ್ಟ್ ಒನ್ ಇಸ್ ಅಥೆಂಟಿಕೇಶನ್ ಅಂಡ್ ಆಥರೈಸೇಷನ್ ಪ್ರಾಬ್ಲಮ್. ಅಕಸ್ಮಾತ್ ನೀವೇನಾದ್ರೂ ಪಾಸ್ವರ್ಡ್ ನ ಚಿಕ್ಕದಾಗಿಟ್ರೆ ಅಥವಾ ವೀಕ್ ಪಾಸ್ವರ್ಡ್ಸ್ ಇದ್ರೆ, ಅಂದ್ರೆ ಇವಾಗ 1 2 3 4 5 ಅಂತ ಇಟ್ಟು ಅಂತ ಅನ್ಕೊಳ್ಳಿ, ಯಾರಾದ್ರೂ ಗೊತ್ತೇ ಆಗ್ಬಿಡುತ್ತೆ. ಓಕೆನಾ, ಆಕ್ಸೆಸ್ ಮಾಡ್ಕೊಳ್ಬಹುದು. ಆತರ ವೀಕ್ ಲಾಗಿನ್ ಸಿಸ್ಟಮ್ ಇದ್ರೆ ಅನ್ಆಥರೈಸ್ ಆಕ್ಸೆಸ್ ಆಗುವಂತ ಚಾನ್ಸಸ್ ತುಂಬಾ ಇದೆ. ಓಕೆ, ಅಥೆಂಟಿಕೇಶನ್ ಅಂದ್ರೆ ಇವಾಗ ಲೈಕ್ ಚೆಕಿಂಗ್ ದ ಯೂಸರ್ಸ್ ಐಡೆಂಟಿಟಿ. ಆಥರೈಸೇಷನ್ ಅಂತ ಅಂದ್ರೆ ಚೆಕಿಂಗ್ ವಾಟ್ ಯೂಸರ್ಸ್ ಕ್ಯಾನ್ ಆಕ್ಸೆಸ್, ಅದನ್ನ ಆಥರೈಸೇಷನ್ ಅಂತ ಅಂತೀವಿ. ನೆಕ್ಸ್ಟ್ ಒನ್ ಇಸ್ ಎಕ್ಸ್ಟರ್ನಲ್ ಅಟ್ಯಾಕ್ಸ್. ಎಕ್ಸ್ಟರ್ನಲ್ ಅಟ್ಯಾಕ್ಸ್ ಅಂದ್ರೆ ಯೂಶಲಿ ಹ್ಯಾಕರ್ಸ್ ಏನ್ ಮಾಡ್ತಾರೆ, ಡೇಟಾ ಬೇಸ್ ನ ಆಚೆಯಿಂದಾನೆ ಏನ್ ಮಾಡ್ತಾರೆ, ಅಟ್ಯಾಕ್ ಮಾಡ್ತಾರೆ ಅಲ್ವಾ? ಸೊ ಯಾವ ತರ ಅಟ್ಯಾಕ್ಸ್ ಆಗತ್ತೆ ಅಂತ ಅಂದ್ರೆ ಸ್ಪೂಫಿಂಗು, ಸ್ನಿಫಿಂಗು, ಮ್ಯಾನ್ ಇನ್ ದ ಮಿಡಲ್ ಅಟ್ಯಾಕ್. ಸೊ ಇದೆಲ್ಲ ಏನಾಗುತ್ತೆ, ದೀಸ್ ಆರ್ ದ ಟೈಪ್ಸ್ ಆಫ್ ಅಟ್ಯಾಕ್ಸ್. ಓಕೆ, ನೆಕ್ಸ್ಟ್ ಒನ್ ಇಸ್ ಇಲ್ಲಿಗಲ್ ರಿಡೆಂಡೆನ್ಸಿ ಆಫ್ ಡೇಟಾ. ಸೊ ಇಲ್ಲಿಗಲ್ ರಿಡೆಂಡೆನ್ಸಿ ಆಫ್ ಡೇಟಾ ಅಂತ ಅಂದ್ರೆ ಡೇಟಾ ಡಿಲೀಟೆಡ್ ಡೇಟಾ ಮೇ ಸ್ಟಿಲ್ ಬಿ ರಿಕವರ್ಡ್ ಫ್ರಮ್ ದ ಸ್ಟೋರೇಜ್ ಡೀಟೇಲ್ಸ್. ಹೌದು, ಇವಾಗ ನೀವು ನಾನು ಅವಾಗೆ ಹೇಳ್ದೆ, ಅಂದ್ರೆ ಒಂದ್ಸತಿ ನೀವೇನೋ ಡಿಲೀಟ್ ಮಾಡಿರ್ತೀರಾ, ಬಟ್ ಆದ್ರೂ ಅದು ಏನಾಗಿರುತ್ತೆ, ಕೆಲವೊಂದ್ಸತಿ ಸ್ಟೋರೇಜ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಇದೇನಾಗುತ್ತೆ, ಇದರಿಂದ ಅಟ್ಯಾಕರ್ಸ್ ಏನ್ ಮಾಡ್ಬೋದು, ನಿಮ್ಮ ಒಂದು ಡೇಟಾನ ತಗೋಬಹುದು, ಆಕ್ಸೆಸ್ ಮಾಡ್ಕೊಳ್ಬಹುದು. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ರಿಸ್ಕ್ ಡ್ಯೂರಿಂಗ್ ದ ಡೇಟಾ ಟ್ರಾನ್ಸ್ಫರ್. ಸೊ ಇವಾಗ ನೀವು ಡೇಟಾ ಇಂಟರ್ನೆಟ್ ಅಲ್ಲಿ ಸ್ಟೋರ್ ಆಗಿರೋದ್ರಿಂದ, ಸೊ ಡೇಟಾ ಮತ್ತೆ ಮೂವ್ ಆಗೋದು ಅಷ್ಟೇ, ಟ್ರಾನ್ಸ್ಫರ್ ಆಗೋದು ಅಷ್ಟೇ, ಇಂಟರ್ನೆಟ್ ಮುಖಾಂತರನೇ ಟ್ರಾನ್ಸ್ಫರ್ ಆಗುತ್ತೆ, ಮೂವ್ ಆಗುತ್ತೆ. ಸೊ ಇದರಿಂದ ಏನಾಗ್ಬೋದು, ಆರಾಮಾಗಿ ಹ್ಯಾಕ್ ಆಗ್ಬೋದು, ಅಟ್ಯಾಕ್ ಆಗ್ಬೋದು. ಸೊ ಇವಾಗ ಸೆಂಡಿಂಗ್ ದ ಬ್ಯಾಂಕ್ ಇನ್ಫಾರ್ಮೇಶನ್ ಇಂದ ಪಬ್ಲಿಕ್ ವೈಫೈ ಇಂದ ನೀವು ಬ್ಯಾಂಕ್ ಇನ್ಫಾರ್ಮೇಶನ್ ಕಳಿಸ್ತಿದ್ದೀರಾ ಅಂತ ಅಂದ್ರೆ ಏನಾಗುತ್ತೆ, ಆಬ್ವಿಯಸ್ಲಿ ಇವಾಗ ಹ್ಯಾಕರ್ಸ್ ಹ್ಯಾಕ್ ಮಾಡ್ಬೋದು ಆ ಇನ್ಫಾರ್ಮೇಶನ್ ನ, ರೈಟ್? ಸೊ ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ ಅಂತ ಅಂದ್ರೆ ಇವಾಗ ಯೂಸರ್ಸ್ ಮೇ ನಾಟ್ ನೋ ವೇರ್ ದ ಡೇಟಾ ಇಸ್ ಸ್ಟೋರ್ಡ್. ಅಕಸ್ಮಾತ್ ಇವಾಗ ನಿಮ್ಮ ಡೇಟಾ ಸೆಂಟರ್ಸ್ ಏನಾಗಿರುತ್ತೆ, ತುಂಬಾ ಬೇರೆ ಬೇರೆ ಕಂಟ್ರೀಸ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ನಿಮ್ ಡೇಟಾ ಮೇಲೆ ಯಾವ ಡೇಟಾ ರೂಲ್ಸ್ ನ ಹಾಕಿದ್ದಾರೆ, ಸೊ ಅದು ನಿಮಗೆ ಗೊತ್ತಾಗೋದಿಲ್ಲ. ಸೊ ದಿಸ್ ಇಸ್ ವಾಟ್ ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ. ಸೊ ನೆಕ್ಸ್ಟ್ ಅವೈಲಬಿಲಿಟಿ ಇಶ್ಯೂಸ್. ಅಕಸ್ಮಾತ್ ಏನಾದ್ರೂ ಡೇಟಾಬೇಸ್ ಸರ್ವಿಸಸ್ ಮೇ ಸ್ಟಾಪ್ ವರ್ಕಿಂಗ್, ಕೆಲವೊಂದ್ಸತಿ ಸ್ಟಾಪ್ ಆಗ್ಬೋದು, ಆವಾಗ ನಿಮ್ ಹಾರ್ಡ್ವೇರ್ ಫೇಲ್ಯೂರ್ಸ್, ಸಾಫ್ಟ್ವೇರ್ ಕ್ರಾಶ್ ಆಗೋದು, ಸೊ ಇದೆಲ್ಲ ಕಾಸ್ ಆಗುತ್ತೆ. ಓಕೆನಾ? ಸೊ ಕೆಲವೊಂದ್ಸತಿ ಏನಾಗುತ್ತೆ, ಬ್ಯಾಂಕ್ ಸರ್ವರ್ಸ್ ಅನ್ಅವೈಲಬಲ್ ಆಗೋಗ್ಬಿಡುತ್ತಲ್ವಾ, ಸೊ ಲೈಕ್ ದ್ಯಾಟ್. Okay, next one is discuss about the virtual machines, how they are secured. Okay, ಇವಾಗ ವರ್ಚುವಲ್ ಮಷಿನ್ ಇಸ್ ಲೈಕ್ ಅ ಕಂಪ್ಯೂಟರ್ ವಿಚ್ ಇಸ್ ರನ್ನಿಂಗ್ ಆನ್ ಅನದರ್ ಕಂಪ್ಯೂಟರ್. ಇದು ನಮಗ್ ಗೊತ್ತು ಅಲ್ವಾ? ಸೊ ಇಲ್ಲಿ ಒನ್ ಫಿಸಿಕಲ್ ಸರ್ವರ್ ಮೇಲೆ ನಾವು ವಿಂಡೋಸ್ ವರ್ಚುವಲ್ ಮಷಿನ್ ರನ್ ಮಾಡ್ಬೋದು, ಲಿನೆಕ್ಸ್ ವರ್ಚುವಲ್ ಮಷಿನ್ ರನ್ ಮಾಡ್ಬೋದು, ಉಬಂಟು ವರ್ಚುವಲ್ ಮಷಿನ್ಸ್ ರನ್ ಮಾಡ್ಬೋದು. ಓಕೆನಾ? ಸೊ ಯಾವ ರೀತಿ ನಾವು ಯಾವ ಮೆಥಡ್ಸ್ ಅಲ್ಲಿ ಈ ಒಂದು ವರ್ಚುವಲ್ ಮಷಿನ್ ನ ಪ್ರೊಟೆಕ್ಟ್ ಮಾಡ್ತೀವಿ ಅಂತ ಅಂದ್ರೆ ಫಸ್ಟ್ ಒನ್ ಇಸ್ VM ಐಸೋಲೇಷನ್. ಅಂದ್ರೆ ಇವಾಗ ನಮಗ್ ಗೊತ್ತು, ಒಂದೊಂದು ವರ್ಚುವಲ್ ಮಷಿನ್ಸ್ ಏನಾಗಿರುತ್ತೆ, ಸೆಪರೇಟ್ ಆಗಿ ವರ್ಕ್ ಮಾಡ್ತಿರುತ್ತೆ. ಸೊ ಅಕಸ್ಮಾತ್ ಏನಾದ್ರೂ ಒಂದು ವರ್ಚುವಲ್ ಮಷಿನ್ ಮೇಲೆ ಏನಾದ್ರೂ ಅಟ್ಯಾಕ್ ಆದ್ರೆ ಅದೇನ್ ಎಲ್ಲಾ ವರ್ಚುವಲ್ ಮಷಿನ್ ಮೇಲೆ ಅಟ್ಯಾಕ್ ಆಗೋದಿಲ್ಲ. ಓಕೆನಾ? ಆ ತರ ಅಂದ್ರೆ ಬಿಕಾಸ್ ದೇ ಆರ್ ವರ್ಕಿಂಗ್ ಇಂಡಿಪೆಂಡೆಂಟ್ಲಿ. ಸೊ ಇದರಿಂದ ಸೆಪರೇಟ್ ಸೆಕ್ಯೂರಿಟಿ ಪ್ರೊಟೆಕ್ಷನ್ ಕೂಡ ಕೊಟ್ಟಿರುತ್ತೆ. ಸೊ ದಟ್ ಇಸ್ ವಾಟ್ VM ಐಸೋಲೇಷನ್. ನೆಕ್ಸ್ಟ್ ಒನ್ ಇಸ್ ಹೈಪರ್ವೈಸರ್ ಪ್ರೊಟೆಕ್ಷನ್. ಹೈಪರ್ವೈಸರ್ ಅನ್ನೋದು ಸಾಫ್ಟ್ವೇರ್. ಓಕೆನಾ? ಇದೇನ್ ಮಾಡುತ್ತೆ, ವರ್ಚುವಲ್ ಮಷಿನ್ ಗಳನ್ನ ಕಂಟ್ರೋಲ್ ಮಾಡ್ತಿರುತ್ತೆ. ದಟ್ ಇಸ್ ವಾಟ್ ಹೈಪರ್ವೈಸರ್. ಹೈಪರ್ವೈಸರ್ ಮ್ಯಾನೇಜರ್ಸ್ ಅಂಡ್ ಮಾನಿಟರ್ಸ್ ದ ಗೆಸ್ಟ್ ಆಪರೇಟಿಂಗ್ ಸಿಸ್ಟಮ್ ಅಂಡ್ while maintaining complete isolation between the virtual machines, ರೈಟ್? ಹೌದು.
ಸೊ ಹೈಪರ್ವೈಸರ್ ಏನಿಲ್ಲ, ಎಲ್ಲ ವರ್ಚುವಲ್ ಮಷೀನ್ಸ್‌ನು ಕೂಡ ಏನ್ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಹೈಪರ್ವೈಸರ್ ಬಂದ್ಬಿಟ್ಟು ಅದು ಏನು ಒಂದು ಸಾಫ್ಟ್‌ವೇರು. ಅಕಸ್ಮಾತ್ ಏನಾದ್ರು ಒಂದು ವರ್ಚುವಲ್ ಮಷೀನ್ ಕ್ರಾಶ್ ಆದ್ರೂ ಕೂಡ ಅದೇನು ಸರ್ವಿಸ್ ಆಗ್ಲಿ ಅಥವಾ ವರ್ಕಿಂಗ್ ಆಗ್ಲಿ ಸ್ಟಾಪ್ ಮಾಡೋದಿಲ್ಲ. ಓಕೆ. ನೆಕ್ಸ್ಟ್ ಇಂಟ್ರೂಷನ್ ಡಿಟೆಕ್ಷನ್ ಸಿಸ್ಟಮ್. ಇಂಟ್ರೂಷನ್ ಡಿಟೆಕ್ಷನ್ ಸಿಸ್ಟಮ್ ಏನ್ ಮಾಡುತ್ತೆ ಅಂದ್ರೆ ವರ್ಚುವಲ್ ಮಷೀನ್ಸ್‌ನ ಮಾನಿಟರ್ ಮಾಡುತ್ತೆ. ಆಮೇಲೆ ಏನೇ ಸಸ್ಪಿಷಿಯಸ್ ಅಟ್ಯಾಕ್ ಅಥವಾ ಅನ್‌ಯೂಶುವಲ್ ಅಟ್ಯಾಕ್ಸ್ ಆದ್ರೂ ಕೂಡ ಅದನ್ನ ಡಿಟೆಕ್ಟ್ ಮಾಡುತ್ತೆ. ಓಕೆನಾ? ದಟ್ ಈಸ್ ವಾಟ್ ಇಂಟ್ರೂಷನ್ ಡಿಟೆಕ್ಷನ್ ಸಿಸ್ಟಮ್. ನೆಕ್ಸ್ಟ್ ಒನ್ ಇಸ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಮಾಲ್ವೇರ್ ಅಂಡ್ ಡಿಒಎಸ್ ಅಟ್ಯಾಕ್ಸ್. ಸೊ ಈ ವಿಎಂ ಏನ್ ಮಾಡುತ್ತೆ, ವರ್ಚುವಲ್ ಮಷೀನ್ ಏನ್ ಮಾಡುತ್ತೆ ಅಂದ್ರೆ ಸೆಕ್ಯೂರಿಟಿ ಪ್ರೊಟೆಕ್ಟ್ ಸಿಸ್ಟಮ್. ಸೊ ವಿಎಂ ಸೆಕ್ಯೂರಿಟಿ ಏನ್ ಮಾಡುತ್ತೆ ಅಂದ್ರೆ ಸಿಸ್ಟಮ್‌ನ ಪ್ರೊಟೆಕ್ಟ್ ಮಾಡುತ್ತೆ. ಯಾವುದರಿಂದ? ವೈರಸ್, ಮಾಲ್ವೇರು ಮತ್ತೆ ಡಿಒಎಸ್ ಅಟ್ಯಾಕ್ಸ್ ಇಂದ. ಓಕೆ. ಸೆಕ್ಯೂರಿಟಿ ವಿಎಂ ಮ್ಯಾನೇಜ್ಮೆಂಟ್. ಸೆಕ್ಯೂರಿಟಿ ವಿಎಂ ಮ್ಯಾನೇಜ್ಮೆಂಟ್ ಅಂದ್ರೆ ವಿಎಂ ಕ್ಯಾನ್ ಬಿ ಸೇಫ್ಲಿ ಸೇವ್ಡ್, ಕಾಪಿಡ್, ಕ್ಲೋನ್ಡ್, ಎನ್ಕ್ರಿಪ್ಟೆಡ್. ಸೊ ಎಲ್ಲ. ಓಕೆನಾ? ಸೊ ಅದನ್ನ ನಾವು ಸೇಫ್ ಆಗಿ ಸೇವ್ ಮಾಡ್ಬೋದು, ಕಾಪಿ ಮಾಡ್ಬೋದು, ಎನ್ಕ್ರಿಪ್ಟ್ ಮಾಡ್ಬೋದು, ಮೈಗ್ರೇಟ್ ಮಾಡ್ಬೋದು, ಎಲ್ಲ ಮಾಡ್ಬೋದು ಅಲ್ವಾ? ಸೊ ನೆಕ್ಸ್ಟ್ ಒನ್ ಈಸ್ ಸೆಕ್ಯೂರಿಟಿ ಟೆಕ್ನಾಲಜೀಸ್ ಫಾರ್ ದ ವಿಎಮ್ಸ್. ಸೊ ಸೆಕ್ಯೂರಿಟಿ ಟೆಕ್ನಾಲಜೀಸ್ ಫಾರ್ ವಿಎಂ ಅಂದ್ರೆ ಇಂಪಾರ್ಟೆಂಟ್ ವಿಎಂ ಸೆಕ್ಯೂರಿಟಿ ಟೆಕ್ನಾಲಜೀಸ್ ಬಂದ್ಬಿಟ್ಟು ವಿಎಂ ವೇರ್, ವಿ ಸೇಫ್ ಅಂಡ್ ವಿ ಶೀಲ್ಡ್. ಸೊ ಇದೇನ್ ಮಾಡುತ್ತೆ, ಇದು ವಿಎಂ ಪ್ರೊಟೆಕ್ಷನ್ ಟೂಲ್ಸ್. ಆಮೇಲೆ ಹಾರ್ಡ್ ಅಂಡ್ ಓಎಸ್ ಏನ್ ಮಾಡುತ್ತೆ, ಇಟ್ ಇಸ್ ಸ್ಟ್ರಾಂಗ್ಲಿ ಸೆಕ್ಯೂರ್ಡ್ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ಬೋದು. ಸ್ಯಾಂಡ್ ಬಾಕ್ಸಿಂಗ್ ಏನ್ ಮಾಡುತ್ತೆ, ರನ್ನಿಂಗ್ ದ ಪ್ರೋಗ್ರಾಮ್ಸ್ ಇನ್ ದ ಸೇಫ್ ಐಸೋಲೇಟೆಡ್ ಏರಿಯಾ, ಈ ತರ. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ಹೌ ಡು ಯು ಸೆಕ್ಯೂರ್ ದ ವಿಎಂ. ಸೊ ನೆಕ್ಸ್ಟ್ ದೀಸ್ ಆರ್ ಟೂ ಇಂಪಾರ್ಟೆಂಟ್ ಕ್ವೆಶನ್ಸ್. ಓಕೆನಾ? ಲಾಸ್ಟ್ ಅಲ್ಲಿ ಇದೊಂದು ಟೂ ಇಂಪಾರ್ಟೆಂಟ್ ಕ್ವೆಶನ್ಸ್ ನೋಡ್ಕೊಂಡು ಹೋಗಿ. ಆಮೇಲೆ ನಿಮ್ಗೆ ಏನಾದ್ರು ಕನ್ಫ್ಯೂಸ್ ಆಗ್ತಾ ಇದ್ರೆ ಅಥವಾ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆನಾ? ಸೊ ಅರ್ಥ ಆಗ್ತಿದೆ ಅಲ್ವಾ ಎಲ್ಲಾರ್ಗೂನು? ಲೈಕ್ ನಾನು ಹೇಳೋದು ಅರ್ಥ ಆಗ್ತಿದೆ ಅಲ್ವಾ? ಸೊ ಅರ್ಥ ಆಗ್ತಿದೆ, ಅರ್ಥ ಆಗ್ಲಿಲ್ವಾ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇಷ್ಟು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.